ಟೈಪಲ್ಲಿ ಯಾರ ಬಗ್ಗೆ ನೋಡಿದ್ರಿ? ಅಬ್ರಾಮ, ಇಸಾಕ, ರೆಬೆಕ್ಕಾ ಬಗ್ಗೆ ಮಾಡಿದ್ರೆ ನೋಡಿದ್ರಿ ಅಲ್ಲ. ಸೊ ಅದಕ್ಕೆ ನಾವು ಇವಾಗ ಪಾಠನ ಸ್ವಲ್ಪ ಹಾಗೆ ರಿವೈಸ್ ಮಾಡಿ ಇವತ್ತಿನ ಪಾಠಕ್ಕೆ ನಾವೇ ಮಾಡೋಣ. ಹೋಗೋಣ. ದಯವಿಟ್ಟು ಮೊಬೈಲ್ ಫೋನ್ಗಳನ್ನ ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮಾಡಿ ಹಾಗೆ ಮಾಡಿದ್ದೀವಿ ನೀವು ಹಾಕಿ ಅದಲ್ಲ. ಸೊ ಎಲ್ಲರೂ ನೋಟ್ಸ್ ಬರ್ಕೊಂತ ಇದ್ದೀರಲ್ವಾ? ದಯವಿಟ್ಟು ನೋಟ್ಸ್ ಬರ್ಕೊಂಡು ಮನೆಗೆ ಹೋಗಿ ಏನು ಮಾಡಿದ್ದೀವಿ ಓದಿ ಅದಲ್ಲ. ಸತಿ ನೋಡ್ಬೇಕ್ರೆ ಟೈಪ್ ಆಂಟಿ ಟೈಪ್ ಅಲ್ಲ. ಟೈಪ್ ಅಂತಂದ್ರೆ ಏನಂದ್ರೆ ಎರಡು ಅದರ ಒಂದು ಅದು ಜಸ್ಟ್ ಒಂದು ಶ್ಯಾಡೋ. ಆಂಟಿ ಟೈಪ್ ಅಂದ್ರೆ ನಿಜ ಸ್ವರೂಪ ಅದರ. ಸರಿ ನೋಡ್ಬೇಕ್ರೆ ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋದೆಲ್ಲ ಏನ್ರಿ? ಛಾಯೆ ಅದರ. ಹೊಸ ಒಡಂಬಡಿಕೆ ಬರುವಂತ ಅನೇಕ ಕಾರ್ಯಗಳು ಏನಿದೆವಲ್ಲ ಛಾಯೆ ಆಗಿದೆ ಅಂತ ನೋಡ್ತೀರಿ ಅದರ. ಸರಿ ನೋಡ್ಬೇಕ್ರೆ ಹೊಸ ಒಡಂಬಡಿಕೆಯಲ್ಲಿ ಏನ್ರಿ ಬರೆದಿರಂತ ಕ್ರಿಸ್ತನ ಬಗ್ಗೆ ಇರೋಂಥ ಅನೇಕ ವಿಚಾರಗಳು ಏನಾಗಿರುತ್ತೆ ಹಳೆ ಒಡಂಬಡಿಕೆನೇ ಇರಲ್ಲ. ಒಂದು ಟೈಪ್, ಒಂದು ಮಾದರಿಯಾಗಿದೆ ಅದರ. ಹಳೆ ಒಡಂಬಡಿಕೆಯಲ್ಲೆಲ್ಲ ಯಾರ ಬಗ್ಗೆ ಬರೆದಿದ್ದಾರೆ ಅಂತಂದ್ರೆ ಕ್ರಿಸ್ತನ ಬಗ್ಗೆ ಮಾಡಿದ್ರೆ ಅಲ್ಲಿ ಬರೆದಿದ್ದಾರೆ ಅದರ. ಸತಿ ನೋಡ್ಬೇಕಾದ್ರೆ ಅದ್ರ ಬಗ್ಗೆ ಅನೇಕ ವಿಚಾರಗಳು ನೋಡಿದ್ರಿ. ದೇವ್ರ ದರ್ಶನ ಕೂಡ ಅದರ. ಆಮೇಲೆ ರಿವರ್ ಜೋರ್ಡನ್ ಅದರ. ಸೊ ಅವೆಲ್ಲ ನೋಡ್ಬೇಕಾದ್ರೆ ಯಾರ ಬಗ್ಗೆ ಹೇಳ್ತಿರೋದು ಕ್ರಿಸ್ತನ ಬಗ್ಗೆನೇ ಹೇಳ್ತಾ ಇರೋದು ಅದರ. ಸದ್ಗೆ ನಾವು ನೋಡಿದ್ರೆ ಏನಂತಂದ್ರೆ ಅಬ್ರಾಮ ಮತ್ತೆ ಇಸಾಕ್ ಅದರ. ಅಬ್ರಾಮ್ಗೆ ಏನ್ರಿ 8 ಜನ ಮಕ್ಕಳು? ಇಷ್ಮಾಯೇಲ ಒಬ್ಬ ಅದರ. ಆದ್ರೆ ಅವ್ರದ್ದು ಅಂತಂದ್ಬಿಟ್ಟು ಒಂದು ಚೊಚ್ಚಲ ಮಗ ಅಂತ ಹೇಳ್ಬೇಕಾದ್ರೆ ಅಬ್ರಾಮ್ ಇದ್ದಿದ್ಯಾರು? ಇಸಾಕು ಅದರ. ಆ ಇಸಾಕನ ದೇವರ ಹೇಳ್ತಾರೆ ಒಂದಿನ ಒಬ್ಬರಿಗೆ ಮಾಡಿಲ್ವ ಬಲಿಯಾಗೆ ಕೊಡಿ ಅಂತ ಹೇಳ್ತಾರ. ಯಾವ ಕೊಡ್ಬೇಕು ಬಲಿ ಕೊಡ್ರ? ಯಾವ ಬಿಟ್ಟಿದ ಮೇಲೆ? ಬಲಿಯ ಬಡ್ಡಿ ಬಲಿ ಮಾಡಿ ನೀವು ಬಲಿ ಕೊಡೋದು ಅಂತಂದ್ರ. ಸೊ ಅಬ್ರಾಮ್ ಏನ್ ಮಾಡ್ತಾನೆ? ಮಗನ್ನ ಕರ್ಕೊಂಡು ಏನ್ ಮಾಡ್ತಾರೆ? ಮನೆಯಿಂದ ಕೊಡ್ತಾರೆ ಅಲ್ವರ. ಎಷ್ಟು ದಿನ ಪ್ರಯಾಣ ಮಾಡಿದ್ರು ಅಬ್ರಾಮ್? ಅವ್ರು ಹೇಳಿದಂತ ಒಂದು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಎಷ್ಟು ದಿನ ಪ್ರಯಾಣ ಮಾಡಿದ್ರು? 3 ದಿನ ಅಲ್ವರ. ಆಮೇಲೆ ಆ ಒಂದು ಹೇಳ್ತಾರೆ ಬೆಟ್ಟನ ಏರ್ಬೇಕಾದ್ರೆ ಯಾರು ಹೋಗಿದ್ದು ಬೆಟ್ಟ ಏರ್ಬೇಕಾದ್ರೆ? ಇಸಾಕು ಮತ್ತೆ ಅಬ್ರಾಮ್. ಸೇವಕರು ಹೋದ್ರ? ಸೇವಕ ಬೆಟ್ಟ ಏನ್ ಮಾಡಿಲ್ಲ, ಏರ್ಲಿಲ್ಲ ಅದರ. ಹೋಗಿದ್ದ ಎಷ್ಟು ಜನ? 2 ಜನ ಅದರ. ಸರಿ, ಆ ಬಲಿಗೆ ಬೇಕಾಗಿರಂತ ಕಟ್ಟಿಗೆ, ಆ ಕಟ್ಟಿಗೆ ಯಾರು ನೋಡಿದ್ದು? ಇಸಾಕ್ ಏನ್ ಮಾಡ್ದ? ತನ್ನ ಹೆಗಲ ಮೇಲೆ ಅವನೇನ್ ಮಾಡ್ತಾನೆ? ಎತ್ಕೊಂಡ ಹೋಗ್ತಾರೆ ಅದರ. ಆಮೇಲೆ ಏನ್ ಮಾಡ್ತಾನೆ ಅಬ್ರಾಮ್? ಇಸಾಕನ ಏನ್ ಮಾಡ್ತಾರೆ? ಕರ್ಕೊಂಡು ಹೋಗ್ತಾರೆ. ಬೇಕಾದ್ರೆ ಇಸಾಕ್ ಅವ್ರ ಅಪ್ಪನ ಹತ್ರ ಏನ್ ಕೇಳ್ತಾನೆ? ಅಪ್ಪ ಬಲಿ ಯಾವ್ದು? ಸೌದೆ ಇದೆ, ಎಲ್ಲ ಇದೆ, ಬಲಿ ಇಲ್ವಲ್ಲ ಅಂತ ಕೇಳ್ತಾರೆ. ಏನ್ ಮಾಡ್ತಾರೆ? ದೇವರು ಜೆಹೋವಾ ಜೈರಾ ಅಂತೇನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವ. ಅದಕ್ಕೆ ಅಲ್ಲಿ ಒಂದು ಬಲಿ ಪೀಠ ಕಟ್ಬಿಟ್ಟು ಇಸಾಕನ್ ಏನ್ ಮಾಡ್ತಾರೆ ಅಲ್ಲಿ ಆ ಕಟ್ಟಿಗೆ ಮೇಲೆ ಮಲಗಿಸ್ತಾರೆ. ಅವಾಗ ಇಸಾಕ್ ಏನ್ ಮಾಡ್ದ? ಸುಮ್ಮನೆ ಇದ್ರು. ಯಾಕೆ? ಅವ್ರ ಅಪ್ಪನಿಗೆ ಬಿಟ್ಬಿಟ್ಟು ಓಡೋಗಲ್ಲ. ಅಬ್ರಾಮ್ ಎಷ್ಟು ವಯಸ್ಸು ಅವಾಗ? 100 ವರ್ಷ. 100 ವರ್ಷಕ್ಕೆ ಇಸಾಕ್ ಹುಟ್ಟಿದ್ದು. ಎಷ್ಟು ವಯಸ್ಸು? 120 ವರ್ಷ. ಎಷ್ಟು? 120 ವರ್ಷ. ಅಂದ್ರೆ ಇಸಾಕ್ ಎಷ್ಟು ವಯಸ್ಸು? 20 ವರ್ಷದ ಒಬ್ಬ ಯವನಸ್ಥ. ಅದರ ಯೋಚನೆ ಮಾಡಿ ಏನ್ ಬಾಡಿ ಬಿಲ್ಡಪ್ ಮಾಡಿರ್ಬೇಕು ಅಲ್ಲ. ದೊಡ್ಡ ಕೋಟೆ ಆಗಿರ್ಬೇಕು ಮಗ ಅಂತಂದ್ರೆ ಅವ್ರ ಅಪ್ಪ ಹೆಂಗ್ ಸಾಕಿದ್ರು ಮಗನ್ನ? ಹಾಲು ಜೇನು ತುಪ್ಪ ಹಾಕಿ ಚೆನ್ನಾಗಿ ಏನ್ ಮಾಡಿದ್ರೆ ತಂದೂಸ್ತಾಗೆ ಬೆಳೆಸಿರ್ತಾರೆ ಅದರ. ಅಷ್ಟೊಂದು ಸ್ಟ್ರಾಂಗ್ ಆಗಿರೋಂಥ ಇಸಾಕು ಅವ್ರ ಅಪ್ಪನಿಗೆ 2 ಬಿಟ್ಟು ಏನ್ ಮಾಡಕ್ಕೆ ಹೊಡಬಿಡೋಯ್ತು ಅವರ. ಅದೇ ಮಾಡಿದ್ರ ಏನ್ ಮಾಡ್ತಾರೆ? ಬದಿ ಬಿಟ್ಟಿದ್ಮೇಲೆ ಹಾಗೆ ವಿಧೇಯನಾಗಿ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಒಪ್ಪಿಸ್ಕೊಡ್ತಾರೆ ಅಲ್ವರ. ಅದಕ್ಕೆ ಹೊಡ್ಬೇಕಾದ್ರೆ ಏನ್ರಿ ಇದೆಲ್ಲ ಏನಕ್ಕೆ ಛಾಯೆ? ವೆರಿ ಗುಡ್. ಶಿಲ್ಬೆ ಮಣ್ಣಕ್ಕೆ ಛಾಯೆ. ಅಬ್ರಾಮನ ಯಾರು? ವೆರಿ ಗುಡ್. ಅಬ್ರಾಮನ ಯಾರು ಸೂಚನೆ ಮಾಡ್ತಾರೆ? ಸೂಚನೆ ಮಾಡ್ತಾರಲ್ಲ. ಇಸಾಕ್ ಅಂತಂದ್ರೆ ಯೇಸು ಕ್ರಿಸ್ತನ ಸೂಚನೆ ಮಾಡ್ತಾರಲ್ಲ. ಸೊ ಅದಕ್ಕೆ ಏನ್ರಿ ಎಷ್ಟು ದಿನ ಪ್ರಯಾಣ ಮಾಡಿದ್ದು? 3 ದಿನ ಅಂದ್ರೆ ಏನರ್ಥ? 3 ದಿನ ಅಂದ್ರೆ ಏನರ್ಥ? 3,000 ವರ್ಷನ. ಯೇಸು ಕ್ರಿಸ್ತ 3,000 ವರ್ಷ ಪ್ರಯಾಣ ಮಾಡಲ್ಲ ಏನ್ರಿ? ಪಾಠ ಹೇಳ್ಕೊಟ್ರಲ್ಲ. ಪಾಠನ ಈ ಕಿವಿಯಿಂದ ಕೇಳ್ಬಿಟ್ಟು ಏನ್ ಮಾಡೋದ? ಆ ಕಿವಿಯಿಂದ ಬಿಟ್ಬಿಡೋದ? ಹೇಳಿ ನೋಟ್ಸ್ ಬರ್ಕೊಂಡಿದ್ದೀರಿಲ್ಲ? ಬದುಕುದ ಬಂದೇ ಇಲ್ಲ.
ಡಿಸ್ಕಸ್ ಮಾಡಿಲ್ಲ. ಸರಿ, ಓಕೆ. ಅಂದ್ರ ನೋಡ್ಬೇಕಾದ್ರೆ ಇಸಾಕು ಅಬ್ರಹಾಂ ಜೊತೆಗೆ 3 ದಿನ ಪ್ರಯಾಣ ಮಾಡಿದ್ರೆ ಅಂದ್ರೆ ಯೇಸು ಕ್ರಿಸ್ತು ತನ್ನ ಭೂಲೋಕದಲ್ಲಿರಂತ ಮಿನಿಸ್ಟ್ರಿ 3.5 years ಅದನ್ನೇ ಮಾಡೋದವ್ರು ಸೂಚನೆ ಮಾಡೋದು. ಆ ಕಟ್ಗೆ ನೋಡೋಗಿದ್ದು ಯಾರು? ಇಸಾಕು ಅಲ್ವರ. ಹಂಗಾರೆ ಏನರ್ಥ? ಯೇಸು ಕ್ರಿಸ್ತು ಶಿಲ್ಬೆಗೆ ಆಟವಾಗಿದ್ದ ಅವರೇ ಬೇರೆ ಯಾರು ಬಂದು ನೋಡಿದ್ರ ಸಹಾಯ ಮಾಡಿದ್ರು ಅಷ್ಟೇ ಅಲ್ವರ. ಆಮೇಲೆ ಅಲ್ಲಿ ಬೆಟ್ಟ ಮೇಲೆ ಹೋಗ್ಬಿಟ್ಟು ಏನ್ರಿ ತಂದೆಗೆ ಏನಾಗ್ತದೆ ಅಲ್ಲಿ ಸಂಪೂರ್ಣವಾಗಿ ವಿಜಯರಾಗ್ತಾರೆ ಅಲ್ವರ. ಮಗನ್ ತಗೊಂಡೋಗಿ ಏನ್ ಮಾಡ್ತಾರೆ? ಕತ್ತಿ ತಗೊಂಡು ಅಬ್ರಾಹಿಂ ಮಾಡ್ತಾನೆ. ಯಾವಾಗ ದೇವ್ರು ಸ್ಟಾಪ್ ಮಾಡೋದು? ಅಬ್ರಾಹಿಂನ ಮಗನ್ನ ಮೇಲೆ ಕೈ ಇಟ್ಬಿಡ ಅಂತ ಯಾವಾಗ ಹೇಳೋದು? ಬಲಿ ಕೊಟ್ಮೇಲ ಅದೇ ಯಾವಾಗ ಕತ್ತಿ ಎತ್ಕೊಂಡು ಹೊಡೆದ ಮೇಲೆ ಹೇಳ್ತಾರ? ಒಡೆ ಕೆತ್ತವಾಗ ಹೇಳ್ತಾರ? ಇನ್ನು ಹೊಡೆದು ಬೀಸ್ಬೇಕಾದ್ರೆ ಹೇಳ್ತಾರ? ಎತ್ತುವಾಗ ಬೀಸುವಾಗ ಕತ್ತಿ ಎತ್ಕೊಂತ ನೋಡಿ ಅಬ್ರಾಹ್ಮ ಅವಾಗ ಏನ್ ಮಾಡ್ತಾರೆ? ನಿಲ್ಸು ಸಾಕು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಏನ್ರಿ ಅಲ್ಲಿ ಇಸಾಕನ್ಗೆ ಎಷ್ಟು ಕಷ್ಟವಾಗಿರ್ಬೇಕು ಅದರ. ಇಸಾಕ್ ಬಂದ್ಬಿಟ್ಟು ತುಂಬಾ ಸಂತೋಷವಾಗಿ ಇದನ್ನೆಲ್ಲ ಅನುಭವಿಸ್ತಾ ಅಂತಿಲ್ಲ, ಕಷ್ಟಪಟ್ಟು ಏನ್ ಮಾಡಿರ್ಬೇಕು ಅದು ಆ ಒಂದು ಇದನ್ನ ತೊಡಿರ್ಬೇಕು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇದೇ ತರ ಕ್ರಿಸ್ತನು ಶಿಲ್ವೆ ಮಾಡೋದ್ರಲ್ಲಿ ಏನಾಗಿರೋದು? ತಂದೆ ದೇವರಿಗೆ ಸಂಪೂರ್ಣವಾಗಿ ಏನಾಗಿರೋದಲ್ಲಿ ಇದೇನಾಗಿರೋ ಬಗ್ಗೆ ನಾವು ಏನ್ ಮಾಡ್ತೀವಿ? ನಾವು ನೋಡ್ತೀವಿ ಅಲ್ವರ. ಸೊ ಅದಕ್ಕೆ ಅಬ್ರಾಹ್ಮ್ಗೆ ದೇವ್ರು ಏನ್ ಮಾಡ್ತಾರೆ ಅವಾಗ? ವೆರಿ ಗುಡ್. ಟಗರ್ ಇರ್ತದೆ, ಆ ಟಗರ್ ಏನ್ ಮಾಡೋ ನೀನು ಬಲಿ ಕೊಡು ಅಂತ ಹೇಳ್ತಾರ. ಹಾಗಾದ್ರೆ ಇಸಾಕನ ಪಡ್ಕೊಂತಾರೆ. ಇದೇ ತರ ಪರಲೋಕ ತಂದೆ ದೇವರು ಯೇಸು ಕ್ರಿಸ್ತನ ಬಲಿ ಕೊಟ್ಟ ಮೇಲೆ ಯೇಸು ಕ್ರಿಸ್ತ ನಾಶ ಆಗಿಲ್ಲ. ಯೇಸು ಕ್ರಿಸ್ತನ ಏನ್ ಮಾಡಿದ್ರು? ಪುನರುತ್ಥಾನದಲ್ಲಿ ಅವ್ರು ಪಡ್ಕೊಂಡ್ರು ಅಲ್ವರ. ಸೊ ಈಗ ನೋಡ್ಬೇಕಾದ್ರೆ ಆಮೇಲೆ ಏನ್ ಮಾಡ್ತಾರೆ? ಇಸಾಕನ್ಗೆ ಎಷ್ಟು ಏನ್ ಮಾಡ್ತಾರೆ? ಅವ್ರ ವಯಸ್ಸಾಗ್ತದಲ್ಲ, ವಯಸ್ಸಾದ್ಮೇಲೆ ಇಸಾಕನ್ಗೆ ಏನ್ ಮಾಡ್ಬೇಕು? ಮದುವೆ ಮಾಡ್ಬೇಕು ಅದರ. ಮದುವೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹುಡುಗಿನ ಎಲ್ಲಿ ಹುಡುಕ್ತಾರೆ? ಸಂಬಂಧದಲ್ಲೇ ನೋಡ್ಬೇಕು ಅಂತ ಹೇಳ್ತಾರೆ ಅದರ. ಯಾವ ಹುಡುಗಿನ ಹುಡುಕಕ್ಕೆ ಕಳಿಸ್ತಾರೆ? ರೆಬೆಕ್ಕನ ಹುಡುಕನಿಗೆ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ? ಏನ್ ಸೇವಕನ ಹೆಸರು? ಎಲಿಯೇಜರ್ ಅಲ್ವರ. ಯಾಕೆ ಅವ್ರನ್ನೇ ಕಳಿಸೋದು? ಕರೆಕ್ಟ್, ಎಲಿಯೇಜರ್ನೇ ಕಳಿಸೋದು. ಮನೇಲಿ ಬೇರೆ ಯಾರು ಇಲ್ವ ಸರ್ವೆಂಟು? ಸೇವಕರು ಮನೇಲಿ ಯಾರು ಇಲ್ವ ಬೇರೆ ಅವರು? ನಂಬಿಕಸ್ತನು. ಆಮೇಲೆ ಎಲ್ಲಾ ಸೇವಕರಲ್ಲಿ ತುಂಬಾ ಪ್ರಮುಖವಾದವ್ರು ಯಾರಂತ ಇವಾಗ? ಎಲಿಯೇಜರ್. ಅದಕ್ಕೆ ಏನ್ ಮಾಡ್ತಾರೆ? ಎಲಿಯೇಜರ್ನ ಅವರು ಕಳ್ಸಿಕೊಡ್ತಾರೆ. ಎಲಿಯೇಜರ್ ಏನ್ ಮಾಡ್ತಾನೆ? ಇವಾಗ ಹುಡುಗಿನ ಹುಡುಕ್ಬೇಕು. ಹೆಂಗ್ ಹುಡುಗಿನ ಹಿಡಿಯೋದು? ಫಸ್ಟ್ ಬಯೋಡೇಟಾ ಕೊಡಿ, ಒಂದು ಫೋಟೋ ಕೊಡಿ, ನೋಡ್ಕೊಂಡ್ ಬರ್ತೀನಿ. ಎಷ್ಟು ಆಸ್ತಿ ಇಟ್ಟವ್ರೆ, ಏನು ಓದವ್ರೆ ನೋಡ್ತಾರ? ಮತ್ತೆ ಏನ್ ಮಾಡ್ತಾರೆ? ಅವ್ರೇ ಏನ್ರಿ ನಮ್ಮ ಯಜಮಾನನಿಗೆ ಸರಿಯಾಗಿರಂತ ಒಂದು ಸ್ತ್ರೀ ಅಂತ ಏನ್ ಮಾಡ್ತಾರೆ? ಕಂಡಿಡ್ಕೊತಾರೆ ಅದರ. ಹಿಂಗ್ ಪ್ರೇಯರ್ ಮಾಡಿ ಎದ್ದು ನೋಡ್ತಾರೆ, ಯಾರು ಬರ್ತಾರೆ? ರೆಬೆಕ್ಕಾ ಬರ್ತಾರೆ ಅದರ. ಅವಾಗ ಇವಾಗ ಏನ್ ಮಾಡ್ತಾರೆ? ರೆಬೆಕ್ಕಾ ನಮ್ಮ ನೋಡ್ಬಿಟ್ಟು ನೀರ್ ಕೇಳ್ತಾರೆ. ಅವ್ರ ರೆಬೆಕ್ಕಾ ಏನ್ ಮಾಡ್ತಾರೆ? ಈ ಕಾಲದಲ್ಲಿ ನೀರ್ ಕೇಳಿದ್ರೆ ಏನ್ ಮಾಡ್ತಾರೆ? ನಿನ್ಗೂ ಕೊಡಲ್ಲ, ನಿನ್ ಜೊತೆ ಕೊಡಲ್ಲ. ರೈಟ್ ಬಟ್ ರೋಡಲ್ಲಿ ನಲ್ಲಿ ಬರ್ತೈತೆ, ಅಲ್ಲಿ ಹಿಡ್ಕೊಂಡು ಏನ್ ಮಾಡಿ ನೀವು ಕುಡೀರಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಅದರ. ಈ ಕಾಲೆಲ್ಲ ರೆಬೆಕ್ಕಾಗಳು ಯಾರು ಇಲ್ಲ, ಈ ಕಾಲೆಲ್ಲ ಡೆಬೆಕ್ಕಾಗಳೇ ಅದರ. ಆ ಕಾಲ ರೆಬೆಕ್ಕಾ ಅದರ ಎಷ್ಟು ಸುಂದರವಾಗಿತ್ತು ಅಂತಂದ್ರೆ ಅವ್ನು ನೋಡ್ಬಿಟ್ಟು ಆಶ್ಚರ್ಯ ಬಿಟ್ಬಿಡ್ತಾನೆ ಅದರ. ಸೊಗೆ ನೋಡ್ಬೇಕ್ರೆ ಏನ್ ಮಾಡ್ತಾರಲ್ಲ ಸ್ತ್ರೀ, ಇವನ್ಗೆ ನೀರು ಕುಡ್ದಿರಾ? ಅವನ ಜೊತೆಗೆ ಎಷ್ಟಿತ್ತು ಒಂಟೆಗಳು? 10 ಒಂಟೆಗಳು. ಒಂದು ಒಂಟೆ ಎಷ್ಟು ರೂಪಾಯಿ ಕುಡಿತದ ನೀರು? 100 ಲೀಟ್ರ್. ಅಂದ್ರೆ ಎಷ್ಟು ಬಿಂದಿಗೆ? 50 ಬಿಂದಿಗೆನಾ? 20 ಬಿಂದಿಗೆನಾ? ಹಾಕೊಟ್ರಪ್ಪ. ಯಾವ ಇವಾಗೆಲ್ಲ ಬಿಂದಿಗೆ ಎಲ್ಲ ಎತ್ತದೆಲ್ಲ ಇಲ್ಲ. ಒಂದು 10 ವರ್ಷದ ಮುಂಚೆ ಬೆಂಗಳೂರಲ್ಲೇ ಇತ್ತು ಬಿಂದಿಗೆ ಎತ್ತದೆಲ್ಲ ಇತ್ತಪ್ಪ. ಇವಾಗೇನ ಬಿಟ್ಟಿದೆ ಎಲ್ಲ ಮನೆಗೆ ಬಂದ್ಬಿಡ್ತಾವ ನೀರು ಅದರ. ಯೋಚನೆ ಮಾಡಿ, ರೆಬೆಕ್ಕಾ ಬಂದ್ಬಿಟ್ಟು ಅಷ್ಟೊಂದು ಒಂಟೆಗೆ ನೀರು ಕೊಟ್ಟಿರ್ಬೇಕಾದ್ರೆ ಅವ್ನು ನೋಡ್ಬಿಟ್ಟು ಆಶ್ಚರ್ಯ ಆಗ್ಬಿಡ್ತಾನೆ. ಈ ತರ ಸ್ತ್ರೀ ನನ್ನ ಲೈಫಲ್ಲಿ ಏನ್ ಮಾಡಿಲ್ಲ, ನೋಡಿಲ್ಲ ಅಂತಂದ್ರೆ. ಅವಾಗ ಏನ್ ಮಾಡ್ತಾನೆ? ಸೀದಾ ಆ
ಸ್ತ್ರೀನ ಕೇಳೋದಕ್ಕೆ ಅಂತ ಅಂದ್ಬಿಟ್ಟು ಯಾರ ಮನೆಗೆ ಹೋಗ್ತಾರೆ? ರೆಬೆಕ್ಕ ಅವ್ರ ಅಣ್ಣನ ಹೆಸರೇನು? ಯಾರು? ಯಾರ್ಯಾರ ಅಣ್ಣನ ಹೆಸರೇನು? ಯಾರು ಅಣ್ಣನ ಹೆಸರು? ಏನಮ್ಮ ರೆಬೆಕ್ಕ அவருடைய அண்ணையோடைய பேர் என்ன? பைபிள்ல இருக்கிற ரெபெக்கா எப்படி யோசிக்கிறீங்க? பைபிள்ல இருக்கிற ரெபெக்காவுடைய பேர் சொல்லுங்க. அவரோட அண்ணனுடைய பேர் பாத்தீங்களா? எவ்வளவு படிப்பீங்க பாருங்க. ಇಷ್ಟು ಚೆನ್ನಾಗಿ ಓದ್ತೀರಾ. ಸರಿ, ಲಾಭಾನ್ ಮನೆಗೆ ಏನ್ ಮಾಡ್ತಾರೆ? ಹೋಗ್ತಾರೆ. ಹೋಗ್ಬಿಟ್ಟು ಏನ್ ಮಾಡ್ತಾನೆ? ಎಲಿಯೇಜರು ಇಸಾಕರ್ಗೆ ಏನ್ ಮಾಡಿ ರೆಬೆಕ್ಕನ ಕೊಡ್ತೀರಾ ಅಂತ ಕೇಳ್ಬೇಕಾದ್ರೆ ಲಾಭನ್ ಏನಂತಾನೆ? ಆಮೇಲೆ ಬೈರಣ್ಣ ತಗೊಂಬ, ಎಷ್ಟು ಆಸ್ತಿ ಇಟ್ಟಿದ್ಯಾ, ಏನ್ ಕೆಲಸ ಮಾಡ್ತಾರೆ ಹುಡುಗನ್ ಫೋಟೋ ಕೊಡ್ಸು, ಹೈಟು ವೇಟು ಕಲರಿಂಗ್ ಅವನೇ ಚೆನ್ನಾಗಿದ್ದಾನ, ಅದರ ಅಪ್ಪ ಎಷ್ಟಿದ್ದಾರೆ ಆಸ್ತಿ, ಎಲ್ಲ ಕಂಫರ್ಟಬಲ್ ಇದೆಯಾ ಅಂತ ಕೇಳ್ತಾನ. ಏನ್ ಮಾಡ್ತಾನೆ? ಸೀದಾ ರೆಬೆಕ್ಕ ಕೇಳೋದೇನೋ ಅದರ ನೀನು ಹೋಗ್ತೀಯಾ ಅಂತ ಕೇಳ್ಬೇಕು. ರೆಬೆಕ್ಕ ಉತ್ತರ ಕೊಡ್ತಾಳೆ, ಏನಪ್ಪ ಅವನಿಗೆ ಸತಿ ಊರಿಗೆ ಹೋಗ್ಬಿಡ್ತೀನಿ, ನೋಡ್ಕೊಂಡ್ ಬರ್ತೀನಿ, ಎಲ್ಲ ಚೆನ್ನಾಗಿ ವಸತಿ ಎಲ್ಲ ಇದೆಯೋ, ಅದರ ಸ್ವಂತ ಮನೆ ಇದೆಯಾ ಅಂತ ನೋಡ್ಕೊಂಡ್ ಬರ್ತಾರ. ಏನ್ ಮಾಡ್ತಾರೆ? ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಸ್ಪಾಟ್ ಡಿಸಿಷನ್ ಇದೇ ದೇವ್ರ ಮಕ್ಕಳಿರೋಂಥ ಕ್ಯಾರೆಕ್ಟರ್. ಅದರ ದೇವರು ಇವತ್ತು ಸತ್ಯಕ್ಕಾಗಿ ಹುಡುಕ್ತಿರೋಂಥ ಸ್ತ್ರೀಗಳು ಯಾರನ್ನ ಯೇಸು ಕ್ರಿಸ್ತನ ಮದುವೆ ಆಗೋದಿಕ್ಕೆ ಎಷ್ಟು ಹುಡುಕ್ತಾವ್ರೆ? 1,44,000 ಜನಕ್ಕೆ ಹೋಗೋರು ಯಾರು ಅಂತಂದ್ರೆ ಏನ್ರಿ? ಆ ನೀರ್ ಕೂಡ ಚೆನ್ನಾಗಿರ್ಬೇಕು, ಇವಾಗ ದಾಹ ಇರ್ಬೇಕು. ಅಂದ್ರ ರೆಬೆಕ್ಕ ಏನ್ ಮಾಡೋದು? ಅಷ್ಟೊಂದು ಸುಂದರವಾಗಿದ್ದಂತೆ, ಒಳ್ಳೆ ಸ್ತ್ರೀ. ಅದರ ಬರೀ ಸೌಂದರ್ಯ ಇದ್ದು ಏನ್ ಪ್ರಯೋಜನ? ಅದರ ಬೈಬಲ್ ಹೇಳ್ತಾರೆ, ಒಳ್ಳೆ ಒಂದು ಸೌಂದರ್ಯ ಉಳ್ಳ ಸ್ತ್ರೀ ಗುಣನೇ ಇಲ್ಲ ಅಂತಂದ್ರೆ ಅವಳು ಯಾಕೆ ಕಂಪೇರ್ ಮಾಡ್ತಾರೆ? ಬೈಬಲ್ ಓದಿದ್ದೀರಾ? ನೀತಿ ಜ್ಞಾನೋಕ್ತಿಗಳಲ್ಲಿ ಹೇಳ್ತಾನ ಸೊಲೊಮೋನ್, ಸೌಂದರ್ಯ ಉಳ್ಳ ಸ್ತ್ರೀ, ಆದ್ರೆ ಏನು ಒಳ್ಳೆ ಗುಣ ಇಲ್ಲ ಅಂತಂದ್ರೆ ಹಂದಿಗೆ ಮೂಗು ಕೊಟ್ಟಾಕ್ರೆ ಹೆಂಗಿರ್ತದೆ ಆ ಥರ ಇರ್ತದೆ. ಓದಿದ್ದೀರಾ? ಬೈಬಲ್ ಇದೆ, ಜ್ಞಾನೋಕ್ತಿಯಲ್ಲಿ ಓದಿ, ಅದೆಲ್ಲ ತೆಗೆದು ಓದ್ಬೇಕು. ನನಗೆ ಕೇಳಿದ್ರೆ ನೀವು ತೆಗೆದು ಅಲ್ವರ? ಬೈಬಲ್ ಹೇಳ್ತಾರೆ ಹಂದಿಗೆ ಮೂಗು ಕೊಟ್ಟಾಕ್ರೆ ಹೆಂಗಿರ್ತದೆ? ನೋಡಕ್ ಬೆಳ್ಳಿಕೈತೆ, ಚೆನ್ನಾಗೈತೆ, ಅದರ ಹಂಗಂತ ಬಿಟ್ಟು ಮೂಗು ಕೊಟ್ಟಾಕ್ತಾರೆ. ಏನಾದ್ರು ಸೌಂದರ್ಯ ಇದೆಯಾ? ಏನು ಪ್ರಯೋಜನ ಇಲ್ಲ. ಅದರ ಇನ್ನೊಂದು ಹೇಳ್ತಾನೆ ಏನ್ರಿ? ಒಳ್ಳೆ ಸೌಂದರ್ಯ ಉಳ್ಳ ಸ್ತ್ರೀ, ಆದ್ರೆ ದೇವ್ರ ಮೇಲೆ ಇಲ್ಲ, ಭಯ ಭಕ್ತಿ ಇಲ್ಲ ಅಂತಂದ್ರೆ ಆ ಸ್ತ್ರೀ ಹೇಗಿದೆ ಅಂತಂದ್ರೆ ತಟನೆ ತೊಟ್ಟಿರ್ತಾರಂತ ನೀರು ಮಳೆಯಲ್ಲಿ. ಏನ್ರಿ? ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ತದೆ, ಸಡನ್ ಇರ್ತದೆ, ಟಪ್ 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 ಅಂತ ನೀರು ಬೀಳ್ತಾರೆ. ಹೇಗಿರ್ತದೆ? ಆ ಸೌಂಡ್ ಇರ್ತದೆ. ಆ ಸೌಂಡ್ ಇದ್ರೆ ನಿದ್ದೆ ಬರ್ತದ? ನಿಮ್ದೆ ನಿದ್ದೆ ಹೋಗೋದ? ಏನ್ ಟಾರ್ಚರು. ಅದರ ಅಯ್ಯೋ ಇದೇನಪ್ಪ ಮಾಡೋಣ, ಬಟ್ಟೆ ಕಟ್ಟೋಣ, MC ಹಾಕೋಣ, ಫ್ರೀ ಬಣ್ಣ ಹಾಕೋಣ ಅಂದ್ರೆ ನೀರೇ ನಿಲ್ಲೋಲ್ಲ. ಆ ಥರ ತಟನೆ ಅಂತ ವಟ 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 ಅಂತಾರೆ ಅಂತ ಹೆಂಗಿದಂತೆ ಇನ್ನೇ ಬೈಬಲ್ ಹೇಳೋದು. ಅದು ನನಗೆ ಒಳ್ಳೆ ಸ್ತ್ರೀ ಅಂತಂದ್ರೆ ಒಳ್ಳೆ ಗುಣ ಏನಾಗಿರ್ಬೇಕು. ಅದನ್ನೇ ಯಾರಲ್ಲಿ ಇದ್ದಿದ್ದು? ರೆಬೆಕ್ಕಲ್ಲಿ ಇದ್ದಿದ್ದು. ಕ್ರಿಸ್ತನ್ಗೆ ಒಂದು ಒಳ್ಳೆ ಸಭೆನ ದೇವ್ರು ನೋಡ್ತಾರೆ ಅಂತಂದ್ರೆ ನಮ್ಮಲ್ಲಿ ಏನಿದ್ರು ನೋಡ್ತಾವ್ರೆ ಈ ಗುಣ. ಏನಪ್ಪ ಗುಣ? ಸತ್ಯ. ಸತ್ಯದ ಮೇಲೆ ಏನಿರ್ಬೇಕು ಇವಾಗ? ಆಸಕ್ತಿ ಇರ್ಬೇಕು. ಅದರ ಏನು ಸತ್ಯ? ಇಷ್ಟೊಂದು ಸತ್ಯ ಕೇಳ್ತಿದ್ದಿಲ್ಲ. ಅದೇ 10 ಗಂಟೆಗಳು ಅಂದ್ರೆ ಬೈಬಲ್ ಅಂತ 10 ಮುಖ್ಯವಾಗಿ ಉಪದೇಶಗಳೇನಾಗಿದೆ ಇದೆ. ಆ ಉಪದೇಶಗಳ ಮೇಲೆ, ಬೈಬಲ್ ಅಂತ ಅನೇಕ ಸತ್ಯಾಂಶಗಳ ಮೇಲೆ ನಮ್ಮ ಮನಸ್ಸು ಏನಾಗಿರ್ಬೇಕು? ಇರ್ಬೇಕು. ಆತ್ಮ ಏನಾಗ್ತದೆ? ಸಾಯ್ತದೆ. ನರಕ ಏನ್ರಿ? ಒಂದು ಬೇರೆ ಸ್ಥಳ ಅಲ್ಲ. ಅದರ ಕ್ರಿಸ್ತನ ರಾಜ್ಯದಲ್ಲಿ ಏನ್ರಿ ಭೂಲೋಕ ಸ್ಥಾಪನೆ ಆಗಂತ ರಾಜ್ಯ, ಆ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೆ ಇದೆ, ಪುನರ್ತನ ಇದೆ ಅಂತ ಅಂದ್ಬಿಟ್ಟು ಇಂಥ ಆಳವಾಗಿರೋ ಸತ್ಯದ ಮೇಲೆ ಏನಾಗಿರ್ಬೇಕು? ನಮ್ಮ ಒಂದು ದಾಹ ಇರಬೇಕು. ಅದ್ರ ಮೇಲೆ ನಮ್ಗೆ ಇಂಟ್ರೆಸ್ಟ್ ಏನಾಗಿರ್ಬೇಕು? ಇರಬೇಕು. ಇದನ್ನ ನೋಡ್ಬಿಟ್ಟು ಎಲಿಯೇಜರ್ ಏನಾಗ್ಬಿಟ್ಟಂತೆ? ಸುಸ್ತಾಗ್ಬಿಟ್ಟಂತೆ. ಅದರ ಅದೇ ಹೇಳ್ಬೇಕ್ರೆ ಎಲಿಯೇಜರ್ ಅಂತ ಏನಂದ್ರೆ ಯಾರದು ಹೋಲಿಕೆ? ಪವಿತ್ರಾತ್ಮ. ದೇವರು ನಮ್ಮ ಪವಿತ್ರಾತ್ಮ ಮುಖಾಂತರ ಏನ್ ಮಾಡೋದು? ನಮ್ಗೆ ಇವಾಗ ಪರಲೋಕಕ್ಕೆ ಕರ್ಕೊಂಡು ಹೋಗೋದು. ಅದರ ಒಂಟೆ ಮೇಲೆ ಕೂತ್ಕೊಂಡು ಏನ್ ಮಾಡೋದು? ಇವಾಗ ಪ್ರಯಾಣ ಮಾಡ್ಬೇಕು. ರೆಬೆಕ್ಕ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡೋದು ಗೊತ್ತಾ? ಲಾಬಾನ್ ಮನೆಯಿಂದ ಇಸಾಕನ ಮನೆಗೆ ಎಷ್ಟು ಕಿಲೋಮೀಟರ್ ಹೇಳಿಲ್ವಾ? ಸುಮಾರು 500 ಕಿಲೋಮೀಟರ್. ಏನ್ರಿ 500 ಕಿಲೋಮೀಟರ್? ಯಾವ ಕಾರಲ್ಲಿ ಹೋಗಿದ್ದಾರೆ? ಬೆಂಚ್ ಕಾರಲ್ಲಿ ಹೋದ್ರ?
ಒನ್ ಟೈಮ್ ಮೇಲೆ ಅಷ್ಟು ದೂರ ಹೋಗ್ಬೋದು. ನಾವು ಏನಾಗಿದ್ರೆ ಸಾಕಿನ ಸ್ವಲ್ಪ ಬೇಜಾರಾಯ್ತು ರೌಂಡ್ ತರ ಈ ದುಡ್ಡು ಕೊಡ್ತೀರಿ. ದುಡ್ಡು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡೋಣಂತೆ 500 ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ಬೇಕಾದ್ರೆ ಯೋಚನೆ ಮಾಡಿರೋದು ಒನ್ ಟೈಮ್ ಮೇಲೆ ಅಂದ್ರೆ ಒಂದು ಕಂಫರ್ಟಬಲ್ ಆಗಿ ಹೋಗ್ಬೋದಾ? ಯೋಚನೆ ಮಾಡ್ರಿ. ಅದರ ಆ ರೀತಿ ಕಷ್ಟ ಇದ್ರು ಸರಿ, ನಷ್ಟ ಇದ್ರು ಸರಿ, ಸತ್ಯಕ್ಕೆ ನಿಲ್ತೀರಿ ಅಂತ ಅಂದ್ಬಿಟ್ಟು ಆ ಗುಣ ನಮ್ಮಲ್ಲಿ ಏನಾಗಿರ್ಬೇಕು, ಇರ್ಬೇಕು. ಅದನ್ನ ನೋಡ್ಬಿಟ್ಟು ಏನಾಗೋದು ಇಸಾಕು ಮೆಚ್ಕೊಳೋದು. ಸೋದರ ಸೊದಗೆ ಇದನ್ನ ನಾವೇನ್ ಮಾಡಿದ್ರಿ, ಕಳೆದ ಸತಿಗೆ ನಾವೇನ್ ಮಾಡಿದ್ರಿ, ನಾವು ನೋಡಿದ್ರಿ. ಈ ವಾರದ ಸ್ಟಡಿ ಅದಕ್ಕೆ ಸಂಬಂಧವಾಗಿರೋ ಸ್ಟಡಿ ಅದರ ಯಾವ್ದಪ್ಪ ಅಂತಂದ್ರೆ ಏನ್ರಿ, ಏನಿಲ್ಲ ಅಗ್ರಿಮೆಂಟ್. ಅದರ ಏನ್ ಮಾಡ್ತಾರೆ, ಪ್ರಿಂಟ್ ತಗೊಂಡು ಅಗ್ರಿಮೆಂಟ್ ನ ಸೈನ್ ಮಾಡ್ತಾರೆ. ಅದರ ಇವತ್ತು ನಾವೇನ್ ಮಾಡೋಣ, ಅಗ್ರಿಮೆಂಟ್ ಬಗ್ಗೆ ಮಾಡೋಣ. ನಾವು ಓದೋಣ ಏನಪ್ಪ ಬೈಬಲ್ ನಲ್ಲಿ ಅಗ್ರಿಮೆಂಟ್ ಎಲ್ಲ ಇದೆಯಾ, ಇದೆಲ್ಲ ಯಾಕೆ ಬದ ನಮ್ಗೆ ಅಂತಂದ್ರೆ ಬೈಬಲ್ ನಲ್ಲಿ ಅಗ್ರಿಮೆಂಟ್ ಏನಾಗಿದೆ ಇದೆ. ಯಾರಪ್ಪ ಅಗ್ರಿಮೆಂಟ್ ಮಾಡೋದಂದ್ರೆ ದೇವರು ಮನುಷ್ಯರ ಜೊತೆಗೆ ಏನ್ ಮಾಡಿದ್ರೆ ಅಗ್ರಿಮೆಂಟ್ಗಳನ್ನ ಮಾಡಿದ್ರ. ಇದಕ್ಕೆ ಸತ್ಯವೇದಲ್ಲಿರೋಂಥ ಹೆಸರು ಏನಂದ್ರೆ ಒಡಂಬಡಿಕೆ. ಅದೇ ಮಾಡ್ತಾರೆ ಏನದು ಒಡಂಬಡಿಕೆ ಅಂತ ಹೆಸರು. ಅದರ ಕವನೆಂಟ್ಸ್ ಅಂತ ಹೇಳ್ತಾರೆ. ಸರಿ, ದೇವರು ಯಾರ ಹತ್ರ ಏನ್ ಅಗ್ರಿಮೆಂಟ್ ಮಾಡ್ಕೊಂಡ್ರ ಅಂತ ನಾವು ನೋಡೋಣ. ಅದರ ಮೊದಲನೇದು ದೇವ್ರು ಮಾಡಿದಂತ ಫಸ್ಟ್ ಅಗ್ರಿಮೆಂಟ್ ಯಾರ ಜೊತೆ ಮಾಡಿದ್ದು? ಅದಕ್ಕಿಂತ ಮುಂಚೆ ಅದಿದೆ ಕರೆಕ್ಟ್. ಅದಕ್ಕಿಂತ ಫಸ್ಟ್ ಆದಾಮ ಹತ್ರ ಏನಂತ ಮಾಡಿದ್ರು ಅಗ್ರಿಮೆಂಟ್? ನಾನು ಹೇಳ್ದಾಗೆ ಇಲ್ಲಿ ಜರಸ್ಕೊಂಡ್ಬಿಟ್ಟು ತಗೊಂಡಿ ಅಂತ ಅಲ್ವಾ? ನಾನು ಹೇಳ್ದಾಗ ಏನ್ ಮಾಡ್ಬೇಕು, ಕೇಳ್ಬೇಕು. ಅದರ ಫ್ಯಾನ್ ಬೇಕಾ ಬೇಡವಾ? ಇದು ಕಮ್ಮಿ ಮಾಡ್ಲಾ, ಬೇಕಾ ಫ್ಯಾನ್ ಬೇಕಾ ಇಲ್ಲ? ಸರಿ ಓಕೆ ಸರಿ. ಅದರ ಸತಿ ನೋಡ್ಬೇಕಾದ್ರೆ ಏನ್ರಿ, ದೇವರು ಮಾಡಿದ ಫಸ್ಟ್ ಒಡಂಬಡಿಕೆ ಯಾರಂತಂದ್ರೆ ನಮ್ಮ ಮೊದಲನೇ ಮನುಷ್ಯನ ಏನಂತ ಆದಾಮ ಜೊತೆಗೆ. ಅಂದ್ರೆ ಓದಿರ್ತೀನಿ ಓಸಿಯ 6ನೇ ಅಧ್ಯಾಯ 7ನೇ ವಚನ. ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿದೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಇಲ್ಲ ಓಸಿಯ 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 ಓಶೆ ಅವರು ಪ್ರಾಪಂಚಿಕರಂತೆ ನನ್ನ ನಿಬಂಧನೆಯನ್ನು ಮೀರಿದ್ದಾರೆ. ನೋಡ್ರ ಹೆಂಗಂದ್ರೆ ಪ್ರಾಪಂಚಿಕರಂತೆ. ತಮಿಳಲ್ಲಿ ತಮಿಳ್ ತಂದ್ಬಿಟ್ಟಿಲ್ಲ. ಸರಿ, ತಮಿಳ ನೋಡ್ಬೇಕಾದ್ರೆ ಆದಾಮ ಬೋಲೆ ಒಡಂಬಡಿಕೆ ಮೀರಿನ ಇಷ್ಟ ನೀವು ತಂದು ಹೋಗ್ತೀರಾ? ಇಲ್ಲ ಬುಕ್ಕಿಲ್ಲ. ಸರಿ ಓಕೆ. ಅದಲ್ಲೇ ಆದಾಮ ಬೋಲೆ ಏನಾಲ್ವಾ ನೀವು ಒಡಂಬಡಿಕೆ ಮೀರಿಂಗೋ ಅಂತ ಹೇಳ್ತಾರೆ. ಆದರೆ ಆದಾಮನ ಬಗ್ಗೆ ಹೇಳ್ತಾರೆ. ಅಂದ್ರೆ ದೇವರು ಫಸ್ಟ್ ಮಾಡಿದಂತ ಒಡಂಬಡಿಕೆ ಹತ್ರ ಆದಾಮ ಹತ್ರ ನೀವು ಹೇಳ್ದಂಗೇನ್ರಿ, ನನ್ನ ಮಾತನ್ನ ಏನ್ ಮಾಡೋದು, ನೀವು ಕೇಳ್ಬೇಕು. ಆದಾಮ ಅಗ್ರಿಮೆಂಟ್ ಕೈಕೊಂಡು ನೋಡೋಣ ಅಂತಂದ್ರೆ ಅಗ್ರಿಮೆಂಟ್ ನ ಬೇರೆ ಮಾಡ್ಬಿಟ್ಟ. ಅದರ ಸೆಕೆಂಡ್ ಅಗ್ರಿಮೆಂಟ್, ಸೆಕೆಂಡ್ ಒಡಂಬಡಿಕೆ ದೇವರು ಯಾರ ಹತ್ರ ಮಾಡಿದ್ದ? ಯಾರ ಹತ್ರ? ನೋಹನ ಹತ್ರ. ವೆರಿ ಗುಡ್. ಅದರ ಓದಿರ್ತೀನಿ ಆದಿಕಾಂಡ 9ನೇ ಅಧ್ಯಾಯ 11 ಇಂದ 13. Genesis 9 chapter 11 to 13. 9ನೇ ಅಧ್ಯಾಯ 11ನೇ ವಚನ. ಆ ಪ್ರತಿಜ್ಞೆ ಯಾವುದೆಂದರೆ ಇನ್ನು ಮೇಲೆ ಎಲ್ಲಾ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದು, ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡಲು ಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿದರು. ದೇವರು ಮತ್ತು ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು ನಿಮ್ಮ ಸರಳೈವ ಸಮಸ್ತ ಜೀವರಾಶಿಗಳನ್ನು ಕುರಿತು ಎಲ್ಲಾ ತಲಾಂತರಗಳಲ್ಲಿ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲ ಬಿಲ್ಲೇ ಗುರುತಾಯಿತು. ನೋಡ್ರ, ಮುಗಿಲ ಬಿಲ್ಲೇನಾಗಿರ್ತದೆ ನಾನ್ ಮಾಡೋಂತ ಒಂದು ಅಗ್ರಿಮೆಂಟ್ಗೆ ಏನಪ್ಪ ಸೀಲು ಸಿಗ್ನೇಚರ್ ಅಂತಂದ್ರೆ ಆಕಾಶದಲ್ಲಿ ಇದ್ದಾರಂತೇಳ್ರಿ ಒಂದು ಮುಗಿಲ ಬಿಲ್ಲು ಅಂತ. ಇದು 2ನೇ ಒಡಂಬಡಿಕೆ. 3ನೇ ಒಡಂಬಡಿಕೆ ಯಾವಪ್ಪ ಅಂತ ನೋಡೋಣ ಅಂತಂದ್ರೆ ಏನ್ರಿ, ಅಬ್ರಹಾಂ ಹತ್ರ ಮಾಡಿದಂತ ಒಡಂಬಡಿಕೆ. ಓದಿರ್ತೀನಿ ಆದಿಕಾಂಡ 22ನೇ ಅಧ್ಯಾಯ 14 ಇಂದ 18 ಬರ್ಕೊಳ್ಳಿ, ನಾವು ಓದೋಣ. ಓಕೆನಾ? ಸೊ ಅದಕ್ಕೆ ಅಬ್ರಹಾಂ ಅದೇ ಒಡಂಬಡಿಕೆ ಮಾಡ್ಕೊಂತಾರೆ, ನನ್ನ ಮೇಲೆ ಆಣೆ ಕೇಳ್ತಾ ಇದ್ದೀನಿ, ನಿನ್ನ ಸಂತತಿ ಮುಖಾಂತರ ಲೋಕದಂತ ಪ್ರತಿಯೊಬ್ಬ ಮನುಷ್ಯನ ಮಟ್ಟ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳುವಂತ ಒಡಂಬಡಿಕೆ. ಅದೇ ರೀತಿ 3 ಒಡಂಬಡಿಕೆ ಏನಿದೆ ದೇವರು ಮಾಡಿದ ಬಗ್ಗೆ ನಮಗೆ ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ. ಇನ್ನು ಅನೇಕಗಳಿದೆ, ಅದ್ರ ಬಗ್ಗೆ ನಾವು ಓದೋಣ. ಅದಕ್ಕೆ ನೋಡಿ, ಇವಾಗ ನಾವೇನ್ ಮಾಡಿದ್ರೆ ಯಾವ ಅಗ್ರಿಮೆಂಟ್ ಬಗ್ಗೆ ಓದೋಣ ಅಂತಂದ್ರೆ, ಈ ಅಗ್ರಿಮೆಂಟ್ಗಳಲ್ಲಿ ಏನಿದೆ ಪ್ರಮುಖವಾಗಿ 3 ಅಗ್ರಿಮೆಂಟ್ ಅಂತಿದೆ. 3
ಕವನೆಂಟ್ಸ್, 3 ಒಡಂಬಡಿಕೆ ಅಂತಿದೆ. ಆ 3 ಒಡಂಬಡಿಕೆ ಬಗ್ಗೆ ನಾವು ಓದೋಣ ಅದರ. ಸೊ ಅದಕ್ಕೆ ಈ 3 ಒಡಂಬಡಿಕೆನೂ ನಮ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಮೊದಲನೇದು ಆದಿಕಾಂಡ 22ನೇ ಅಧ್ಯಾಯ 16ರಿಂದ 18ನೇ ವಚನ ಓದಬೇಕು ಅಂತ ಹೇಳ್ತೀನಿ. Genesis 22:16-18. ಯೆಹೋವನು ನುಡಿದಿದ್ದನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದುದರಿಂದ ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸೋದಕ್ಕೆ ಹಿಂತೆಗೆದೇ ಹೋದದ್ದರಿಂದ ನಾನು ನಿನ್ನನ್ನು ನಾನು ನಿನ್ನನ್ನು ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸಿಯೇ ಹೆಚ್ಚಿಸುವೆನು. ನಿನ್ನ ಸಂತತಿ ಏನ್ ಮಾಡ್ತೀನಿ? ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಆಮೇಲೆ ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನ ಆಣೆ ಏನ್ ಮಾಡೋದಂತ ಇವಾಗ ನೋಡಿ. ಈ ಅಗ್ರಿಮೆಂಟ್ಗೆ ಏನಪ್ಪ ಸೀಲು ಅಂತಂದ್ರೆ ಏನೇ ಆಣೆ ಇಟ್ಬಿಟ್ರು. ಆ ಅಗ್ರಿಮೆಂಟ್ಗೆ ನೋವಾತ್ರಕ್ಕೆ ಆಕಾಶದಲ್ಲಿ ಏನಿಟ್ಟು ಇವಾಗ ಒಂದು ಮುಗಿಲ್ ಬೆಂದು ಇಲ್ಲೇನ್ ಮಾಡೋರೆ ಆಣೆ ಇಟ್ಬಿಟ್ಟೆ ಮಾಡಿ ಇವಾಗ ಹೇಳೋದಂದ್ರೆ. ಅದಕ್ಕೆ ಈ ಒಡಂಬಡಿಕೆಗೆ ಏನಂತ ಹೆಸರು ಕೊಡ್ಬೋದು ಅಂದ್ರೆ, ಮೊದಲನೇದಾಗಿ ಇದು ಅಬ್ರಹಾಮ್ ಹತ್ರ ಮಾಡಿರೋದ್ರಿಂದ ಇಲ್ಲಿಗೆ ಅಬ್ರಾಹಮಿಕ್ ಕವನೆಂಟ್ ಅಂತ ಮಾಡೋದು ಹೆಸರು ಕೊಡ್ಬೋದು. ಈ ಅಗ್ರಿಮೆಂಟ್ಗೆ ಹೆಸರು ಕೊಡ್ಬೋದು ಅಬ್ರಹಾಮ್ ಜೊತೆ ಮಾಡಿದಂತ ಅಗ್ರಿಮೆಂಟ್ ಅಂತ ಕೊಡ್ಬೋದು. ಎರಡನೇದು ಇದಕ್ಕೆ ಏನಂತ ಹೆಸರು ಕೊಡ್ಬೋದು ಅಂದ್ರೆ ಅನ್ಕಂಡೀಷನಲ್ ಅಂದ್ರೇನು? ಈ ಅಗ್ರಿಮೆಂಟ್ ನ ದೇವರು ಕೈಗೊಂಡು ಹೇಳಿದ್ದಕ್ಕೆ ಯಾವುದೇ ರೀತಿ ಕಂಡೀಷನ್ ಏನ್ ಮಾಡಲ್ಲ ದೇವರು ಹಾಕಿರ್ಲ. ನೀನ್ ಹಿಂಗಿದ್ರೆ ಮಾತ್ರ ನಾನು ಹಿಂಗ್ ಮಾಡ್ತೀನಿ ಅಂತ ದೇವರು ಅಬ್ರಾಮ್ಗೆ ಎದುರು ಏನ್ ಮಾಡಕ್ ಹೋಗಿಲ್ಲ, ಹೇಳಕ್ ಹೋಗಿಲ್ಲ. ನೀನ್ ಹೆಂಗಾರ ಇರೋ, ವಿಧೇಯನಾಗಿರೋ ಅವಿಧೇಯನಾಗಿರೋ, ನಾನಂತೂ ಹೇಳಿರೋ ಮಾತ್ರ ಖಂಡಿತ ಏನ್ ಮಾಡ್ತೀನಿ, ನೆರವೇರಿಸ್ತೀನಿ. ಆದಾಮ್ ಏನಂತಂದ್ರು, ನಾನು ಇತ್ತೀಚೆ ಜೀವ ಕೊಡ್ತೀನಿ, ಆದ್ರೆ ನೀನ್ ನನ್ಗೆ ಒಬಿಡಿಯಂಟ್ ಆಗಿರ್ಬೇಕು, ವಿಧೇಯನಾಗಿರ್ಬೇಕು ಅಂದ್ರು. ಆದ್ರೆ ಆತರ ಯಾವುದೇ ರೀತಿ ಕಂಡೀಷನ್ ಯಾರು ಕೇಳಿಲ್ಲ ದೇವರಿವಾಗ? ಅಬ್ರಾಮ್ಗೆ ಹೇಳಿಲ್ಲ ಅಲ್ಲ. ಅದಕ್ಕೆ ಅನ್ಕಂಡೀಷನಲ್ ಅಗ್ರಿಮೆಂಟ್ ಅಂದ್ರೆ ಈ ಅಗ್ರಿಮೆಂಟ್ ಅಲ್ಲಿ ಯಾವ ಕಂಡೀಷನ್ಸ್ ಇಲ್ಲ. ಮೂರನೇದು, ಈ ಒಂದು ಒಡಂಬಡಿಕೆನ ದೇವರು ಆಣೆಯನ್ನು ಏನ್ ಮಾಡಿದ್ರು, ಸ್ಥಿರಪಡಿಸ. ಹಾಗೆ ನೋಡ್ಬೇಕಾದ್ರೆ ಇದು ಆಣೆಯಿಂದ ಸ್ಥಿರಪಡಿಸಿದಂತ ಒಡಂಬಡಿಕೆ ಅಂತ ಅಂದ್ಬಿಟ್ಟು ಹೆಸರು ಕೊಡ್ಬೋದು. ನಾಲ್ಕನೇ ಏನು ಅಂದ್ರೆ ಕೃಪೆಯ ಒಡಂಬಡಿಕೆ ಅಂತ ಹೇಳ್ಬೋದು. ಯಾಕಪ್ಪ ಕೃಪೆ ಅಂತಂದ್ರೆ, ಎಲ್ಲಾ ಜನಗಳು ಮಾಡಿದ ತಪ್ಪುಗಳಿಗೆ ಪಾಪಗಳಿಗೆ ಏನ್ ಸಂಬಳ ಕೊಡ್ಬೇಕು ದೇವರು? ಮರಣ. ಪಾಪ ಕೊಡೋದು ಸಂಬಳ ಏನ್ರಿ? ಮರಣ. ಆದ್ರೆ ದೇವರಿಗೆ ಏನ್ ಕೊಡ್ತವ್ರೆ? ನಿತ್ಯ ಜೀವ. ಅದನ್ನ ಆಣೆ ಕೃಪೆ ಹೇಳ್ತಾ ಇದಾರೆ ಅಂತಂದ್ರೆ ಇದು ಕೃಪೆ ಅದರ. ಅಂದ್ರೆ ನಮ್ಗೆ ಬರಬೇಕಾಗಿರ್ಕಿಂತ ಹೆಚ್ಚಿನಾಗಿ ಕೊಡೋದೇನ್ರಿ? ಕೃಪೆ. ಇವಾಗ ನಾವೆಲ್ಲ ಕೆಲಸ ಮಾಡ್ತೀವಿ, ಕೆಲಸ ಮಾಡಿದ್ಮೇಲೆ ನಮ್ಗೆ ನಮ್ಮ ಬಾಸ್ ಬಂದ್ಬಿಟ್ಟು ಸಂಬಳ ಕೊಡ್ಬೇಕಾದ್ರೆ ಕರೆಕ್ಟಾಗಿ ಸಂಬಳ ಕೊಡೋ ಟೈಮಲ್ಲಿ ತಗೊಳಪ್ಪ ನೀನ್ ಸಂಬಳ ಅಂತ ಹೇಳ್ತೀರಾ, ನಮ್ ಕೈಗೆ ತಗೊಳಪ್ಪ 10,000 ರೂಪಾಯಿ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂದ್ರೆ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀರಾ? ನಿಮ್ ಸಂಬಳನ ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಟ್ರೆ ನೀವೇನ್ ಮಾಡ್ತೀರಾ? ಯಾಕಪ್ಪ ಕೊಡಲ್ಲ? ಸಂಬಳ ತಗೊಂಡು ಗಿಫ್ಟ್ ಅಂತ ಹೇಗೆ ಸರ್? ನಾನು ಕಷ್ಟಪಟ್ಟು ಏನ್ ಮಾಡಿದ್ದೀನಿ, ದುಡ್ದಿದ್ದೀನಿ, ಅದಕ್ಕೆ ಕೂಲಿ ಕೊಡ್ತಾ ಇದ್ದೀರಾ, ಅದೇನ್ ಗಿಫ್ಟ್ ಅಲ್ಲ ಅಂತಂತಂದ್ರೆ ನಿಮ್ ಬಾಸು ಓಹೋ ಹಿಂಗ, ಓ ಸರಿ ಹುಡುಗ ಬೇಜಾರು ಮಾಡ್ಕೊಂಡ ಅಂತ ನೆಕ್ಸ್ಟ್ ವೀಕ್ ಏನ್ರಿ ನಿಮ್ಗೆ ಕೊಡ್ಬೇಕಾದ್ರೆ 10,000 ಜೊತೆಗೆ ಇನ್ನೊಂದು 2,000 ರೂಪಾಯಿ ಸೇರಿಸ್ಬಿಟ್ಟು ತಗೊಳಪ್ಪ ನೀನ್ 10,000 ರೂಪಾಯಿ ನಿಂಗೆ ಸಂಬಳ, ಇನ್ 2,000 ರೂಪಾಯಿ ತಗೊಳಪ್ಪ ನಿನ್ಗೆ ಗಿಫ್ಟ್ ಅಂತ ಹೇಳಿದ್ರೆ ಅವ ಹೆಂಗಿರ್ತದ? ಅವಾಗ ಕರೆಕ್ಟ್ ಅಲ್ಲ. ಅದೇ ತರ ಮನುಷ್ಯನಿಗೆ ಬರ್ಬೇಕಾಗಿರೋ ಕೂಲಿ ಮರಣ. ಅದು ಬಿಟ್ಟು ದೇವರೇನ್ ಕೊಡ್ತಿದ್ದಂತಾರೆ ಇವಾಗ ಲೈಫ್, ನಿತ್ಯ ಜೀವ ಕೊಡ್ತಿದ್ದೇವೆ. ಅದಕ್ಕೆ ಇದು ಕೃಪೆಯ ಒಡಂಬಡಿಕೆ ಅಂತ ಬಿಡತ್ತಮ್ಮ ನಾವು ಹೇಳ್ಬೋದು ಅಲ್ಲ. ಸರಿ, ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ನಾವೇನ್ ಮಾಡೋದು ಅಂದ್ರೆ ಏನ್ರೆ ಅಗ್ರಿಮೆಂಟ್. ದೇವ್ರು ಏನಕ್ಕೆ ಅಗ್ರಿಮೆಂಟ್ ಮಾಡಿದ್ರು ಅಂತ ನಾವೇನ್ ಮಾಡೋಣ ಸ್ವಲ್ಪ ಯೋಚನೆ ಮಾಡೋಣ. ಅದರ ದೇವರು ಅಬ್ರಾಮ್ಗೆ ಏನ್ ತಂದ್ರು, ನಾನು ಏನ್ ಮಾಡ್ತೀನಿ ಎಲ್ಲ ನಾವು ಆಶೀರ್ವಾದ ಮಾಡಿ ಏನ್ ಮಾಡ್ತೀನಿ ಅಂತ. ಸರಿ, ಅದು ಹೇಳ್ಬಿಟ್ಟು ಬಿಟ್ಬಿಡ್ಬೋದಾಯ್ತಲ್ಲ. ಇದನ್ನ ಯಾಕೆ ಒಡಂಬಡಿಕೆ ಅಂತ ಮಾಡ್ಕೊಂಡ್ರು ಅದರ ಇದು ನಾವು ನೋಡೋಣ. ನೋಡಿ, ಇದನ್ನೇ ಒಡಂಬಡಿಕೆ ಏನು? ಅಗ್ರಿಮೆಂಟ್ ಅಲ್ವಾ? ಇವಾಗ ನಾವೆಲ್ಲ ಅಗ್ರಿಮೆಂಟ್ ಮಾಡ್ತೀರಿ, ಮನೆಗೆ ಅಗ್ರಿಮೆಂಟ್ ಮಾಡ್ತೀರಿ, ಸೈಟ್ ತಗೊಂಡು ಅಗ್ರಿಮೆಂಟ್ ಮಾಡ್ತೀರಿ, ಒಂದು ಗಾಡಿ ತಗೊಂಡ್ರೆ ಏನ್ ಮಾಡ್ತೀವಿ ಅಗ್ರಿಮೆಂಟ್ ಮಾಡ್ತಿರ್ತೀರಿ. ಏನಕ್ಕೆ ಅಗ್ರಿಮೆಂಟ್ ಮಾಡ್ತೀರಿ? ಗ್ಯಾರಂಟಿ. ಏನಕ್ಕೆ? ಓ ಬರೀ
ಮಾತಲ್ಲಿ ಏನಾಗೋದಿಲ್ಲ, ನಿಲ್ಲಲ್ಲ. ಯಾಕೆ? ಇವಾಗ ನಾನು ಗಾಡಿ ತಗೋತೀನಿ ಸರ್, ಅಂಗಡಿಯವ್ರು ಹೇಳ್ತಾರೆ ಸರ್ ಗಾಡಿ ನಿಂದು ಸರ್ ತೊಡಗಿ ಅಂತ ಬಿಟ್ರೆ, ಸುಮ್ಮನೆ ಅವ್ನು ಹೇಳ್ಬಿಟ್ಟು ಅವ್ನು ತಗೊಂಡ್ಬಂದ್ಬಿಟ್ರೆ ನಾಳೆ ಹೋಗ್ಬಿಟ್ಟು ಅವ್ನು ಹೇಳ್ಬೋದು ಸರ್ ನನ್ನ ಗಾಡಿ ವಾಪಸ್ ಕೊಟ್ಟಿ ಅಂದ್ರೆ ಅಲ್ವಾ? ಮನೆಗೆ ಏನ್ ಮಾಡ್ತೀರಾ, ಅಡ್ವಾನ್ಸ್ ಕೊಡ್ಬೇಕು ದುಡ್ಡು. ಅಯ್ಯೋ ಏನ್ ಬೇಡ ಹೋಗಿ ಸರ್ ನಾನು ಇದನ್ನ ನೋಡ್ಕೊಂತೀನಿ ಅಂತಂದ್ರೆ ಬಿಟ್ಬಿಡ್ತೀರಾ? ಅಗ್ರಿಮೆಂಟ್ ಮಾಡೇ ಮಾಡ್ತೀರಾ? ಏನಕ್ಕಪ್ಪ ಮಾಡೋದು? ಮಾತುಗಳನ್ನ ನಂಬಕ್ಕೇನಿಲ್ಲ, ಸಾಧ್ಯ ಇಲ್ಲ. ಅಂದ್ರೆ ಅದಕ್ಕೆ ಏನ್ರಿ ಎಲ್ಲಾ ಅಗ್ರಿಮೆಂಟು ಏನ್ ಗೊತ್ತಾ, ಎಲ್ಲಾ ಅಗ್ರಿಮೆಂಟು ಪ್ರಾಮಿಸ್. ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಅಗ್ರಿಮೆಂಟು ಪ್ರಾಮಿಸ್ ಲೆಕ್ಕನೆ. ಆದ್ರೆ ಬಾಯಿನಲ್ಲಿ ಹೇಳಿರುವಂತ ಎಲ್ಲಾ ಪ್ರಾಮಿಸು ಅಗ್ರಿಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಾಯಿ ಹೇಳ್ತಾರೆ ಅಯ್ಯೋ ಸರ್ ಹೊರಿ ಮಾಡಿ ಹೋಗಿ ಈ ಮನೆ ಕಟ್ಟಿ ನಿಮ್ಗೆ ಏನ್ ಮಾಡೋದು ನಾನು ಬಾಯಿಗೆ ಕೊಡೋದು ಅಂತ ಹೇಳ್ತಾರೆ. ನಂಬ್ಕೊಂಡೇ ಕೂತಿದ್ರೆ ಆಯ್ತಾ? ಯಾಕೆ? ಬರ್ದಿರೋದೆಲ್ಲ ಬಂದ್ಬಿಟ್ಟು ಏನಾಗಲಿಕ್ಕೆ ಸಾಧ್ಯ ಇಲ್ಲ, ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಳಿರೋದೆಲ್ಲ ತಪ್ಪಾಗಲಿಕ್ಕೆ ಇದೆ, ತುಂಬಾ ಚಾನ್ಸಸ್ ಏನಾಗಿದೆ ಇದೆ ಅಲ್ವಾ? ನೋಡ್ಬಿಟ್ರೆ ಅಗ್ರಿಮೆಂಟ್ಗೂ ಪ್ರಾಮಿಸ್ಗಳಿದೆ ವ್ಯತ್ಯಾಸ ಇದೆ. ಅದಕ್ಕೆ ದೇವರಿಗೆ ಮಾಡಿದ್ದು ಮನುಷ್ಯರ ಹತ್ರ ಜಸ್ಟ್ ಬರೀ ಬಾಯಿನಲ್ಲಿ ಪ್ರಾಮಿಸ್ ಮಾಡಲಿಲ್ಲ, ಏನ್ ಮಾಡಿದ್ರು ಇವಾಗ ಅಗ್ರಿಮೆಂಟ್ ಮಾಡ್ಬಿಟ್ಟು. ಸರಿ, ಏನಕ್ಕೆ ಅಗ್ರಿಮೆಂಟ್ ಮಾಡಿದ್ವಿ, ಯಾಕೆ ಮಾಡಿದ್ರು ಅಲ್ವಾ? ಇದೇನಂದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಏನಪ್ಪಾ ಅಂದ್ರೆ ನೋಡಿ, ಇವಾಗ ನಾವು ಕೂಡ ಏನ್ ಮಾಡ್ತೀವಿ, ಆಣೆನ ಇಡ್ತೀರಿ. ಆಣೆ ಏನಕ್ಕೆ ಇಡ್ತೀರಿ? ನಾವು ನಂಬಿಕೆ ಬರ್ಲಿ ಅಂತ ಮಾಡ್ತೀವಿ, ಆಣೆನ ಇಡ್ತೀರಿ. ಇವಾಗ ಸರಿ, ಯಾರಪ್ಪ ಆಣೆ ಇಡೋದು ಸಾಮಾನ್ಯವಾಗಿ ಮನೆಯಲ್ಲಿ? ಯಾರು ಆಣೆ ಇಡೋದು? ನೋಡ್ರ ಸುಳ್ಳು ಹೇಳೋದು ಏನ್ ಮಾಡ್ತಾರೆ? ಸರಿಪ್ಪ, ಯಾರು ದೊಡ್ಡವರ? ಸರಿ, ನಿಮ್ಮ ಮನೇಲಿ ಯಾರು ಆಣೆ ಇಡ್ತಾರೆ? ಮಕ್ಕಳು ಅಲ್ವಾ? ಮಕ್ಳು ಏನ್ ಮಾಡ್ತಾರೆ? ಎಲ್ಲ ಚೆನ್ನಾಗಿರ್ತಾರೆ, ಜಗಳಕ್ಕೂ ಬಂದ್ಬಿಡ್ತಾರೆ ಫ್ರೆಂಡ್ಸ್ ಜೊತೆಗೆ. ಯಾರೋ ತಲೆ ಹೊಡ್ಬಿಡೋದು, ಏನೇನು ಹೊಡ್ಬಿಡೋದು, ಬಂದ್ಬಿಟ್ಟು ಸುಮ್ಮನೆ ಮನೇಲಿ ಏನು ಗೊತ್ತಿಲ್ಲದ ಸುಮ್ಮನೆ ಕೂತ್ಬಿಡೋದು. ಅವ್ರ ಅಮ್ಮ ಬರ್ತಾರೆ, ನೋಡ್ರಿ ನಿಮ್ಮ ಮಗ, ನಮ್ಮ ಮಗನ ಏನ್ ಮಾಡ್ಬಿಟ್ಟಾನೆ, ಹೊಡೆದಾಕ್ಬಿಟ್ರೆ ನೋಡ್ರಿ ದುಡ್ಡು ಕೈ ಆಗ್ತಿದೆ ಅಂತಂದ್ರೆ ಇವ್ರ ಅಮ್ಮ ನಂಬ್ತಾರ? ಬರೀ ನನ್ನ ಮಗ ನೋಡ್ರಿ ಎಷ್ಟು ಡೀಸೆಂಟ್ ಸುಮ್ಮನೆ ಕೂತ್ಕೊಳಾನೆ, ಅವನು ಇವೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರ ಇಲ್ಲ? ಆವಾಗ ಅದಕ್ಕೆ ಕೇಳಿ ನಿಮ್ಮ ಮಗನ್ ಬಂದು ಕೇಳ್ರಿ ಅಂತಂದ್ರೆ ಅವನ್ ಬಂದ್ಬಿಟ್ಟು ಅಯ್ಯೋ ಮಮ್ಮಿ ನಾನು ಮಾಡಿಲ್ಲ, ಇದು ಮದರ್ ಪ್ರಾಮಿಸ್ ನಾನು ಮಾಡಿಲ್ಲ ಅಂತಂದ್ರೆ ಅವ್ನು ಮಾಡಿದ್ರು ಸರಿ, ಅವ್ರ ಅಮ್ಮ ಯಾರನ್ನ ನಂಬೋದು? ಮಗನ್ನೇ ನಂಬೋದು. ಇದೇ ತರ ದೇವರು ನಮ್ಗೆ ಪ್ರಾಮಿಸ್ ಮಾಡಿರೋದು. ಓದಿ Hebrews 6:16 ಫೆಬ್ರವರಿ 6 ಮನುಷ್ಯರು ತಮಗಿಂತ ಹೆಚ್ಚಿನವರು ಆಣೆ ಇಡುತ್ತಾರಷ್ಟೇ. ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ವಿವಾದ ಏನೂ ಇರೋದಿಲ್ಲ. ಒಂದ್ಸತಿ ಆಣೆ ಇಟ್ಬಿಟ್ರೆ ಮುಗಿದಾಯ್ತು. ಅದಕ್ಕೆ ಆಣೆ ಇಟ್ಬೇಕಾದ್ರೆ ಯಾವಾಗ ಅವ್ರಿಗೆ ದೊಡ್ಡವ್ರ ಮೇಲೆ ಇಡೋದು, ಚಿಕ್ಕವ್ರ ಮೇಲೆ ಇಡ್ತಾರ ಆಣೆ. ದೊಡ್ಡವ್ರ ಮೇಲೆ ಏನ್ ಮಾಡೋದು? ಆಣೆ ಇಡೋದು. ಯಾಕೆ? ಆಣೆ ಇಟ್ಬಿಟ್ರೆ ಕನ್ಫರ್ಮೇಶನ್ ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಜಸ್ಟ್ ಯೋಚನೆ ಮಾಡಿ, ದೇವ್ರ ಆಣೆ ಇಟ್ಟರೆ ಏನ್ ಮೀನಿಂಗ್? ದೇವ್ರ ಆಣೆ ಇಟ್ಟರೆ ಏನ್ ಮೀನಿಂಗ್? ಅವ್ರು ಸುಳ್ಳು ಆಡಕ್ಕೆ ಇಲ್ಲ, ಸಾಧ್ಯನೇ ಇಲ್ಲ. ಸರಿ, ಅವ್ರಿಗಿಂತ ದೊಡ್ಡವ್ರು ಯಾರೋ ಇದ್ದಾರ? ದೇವ್ರಕ್ಕಿಂತ ದೊಡ್ಡವ್ರು ಯಾರೋ ಇದ್ದಾರ? ಅದಕ್ಕೆ ಆಣೆ ಯಾರ ಮೇಲೆ ಇಟ್ಟಿದ್ದು? ತನ್ನ ಮೇಲೆ ಇಟ್ಬಿಟ್ಟು ಇವಾಗ ಆಣೆ ಇಟ್ಕೊಂಡು ಹೇಳಿ ಓದಿ 13ನೇ ವಚನ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದ್ದುದರಿಂದ ತನ್ನಾಣೆ ಇಟ್ಟು ನಿಜವಾಗಿ ನೀನು ಆಶೀರ್ವದಿಸೇ ಆಶೀರ್ವದಿಸುವೆ. ನೋಡ್ರ, ತನ್ನಾಣೆ ಇಟ್ಬಿಟ್ಟು ಆಶೀರ್ವದಿಸುವೆ ಅಂತ ಮಾಡ್ತೇವೆ ಒಡಂಬಡಿಕೆ. ಯಾಕೆ? ದೇವ್ರಿಗಿಂತ ದೊಡ್ಡವ್ರು ಏನಿಲ್ಲ, ಯಾರೇ ಇಲ್ಲ. ಅದಕ್ಕೆ ಈ ಒಡಂಬಡಿಕೆ ಮಾಡಿರೋದು ಯಾರಿಗೋಸ್ಕರ ಮಾಡಿರೋದು? ಅಬ್ರಾಹ್ಮಿಗೆ ಏನ್ ಬರ್ಬಿಡ್ದು? ಡೌಟ್ ಬರ್ಬಾರ್ದು ಅಂತ ಮಾಡಿರೋದಾ? ಹೋದ್ರಿ 17 ಓದ್ಕೊಂಬಂದು Hebrews 6 ಎಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗದವರಿಗೆ ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿ ಅಂಡರ್ಲೈನ್ ಮಾಡಿರ್ತೀನಿ. ಸೂಪರ್ ಆಗಿ ಏನ್ ಹೇಳ್ತಾರೆ ಅಂತಂದ್ರೆ, ದೇವರು ಏನು ವಾಗ್ದಾನಕ್ಕೆ ಬಾಧ್ಯರಾದವ್ರಿಗೆ ಯಾವುದೇ ರೀತಿ ಸಂದೇಹ ಇರಬಾರ್ದು ಅಂತಂದ್ಬಿಟ್ಟು ಏನ್ ಮಾಡ್ಬಿಟ್ಟು ನಾಳೆ ಇಟ್ಬಿಟ್ಟು ಸ್ಥಿರಪಡಿಸೋಣ ಅಂತ. ಅದು ಯಾರು ಗೊತ್ತಾ? ನಮಗೆ ಯಾವುದೇ ರೀತಿ ಡೌಟ್ ಇರ್ಬಾರ್ದು ಅಂದ್ಬಿಟ್ಟು ದೇವರು ಅಬ್ರಹಾಮಿಗೆ ಏನ್ ಮಾಡ್ಬಿಟ್ರು? ತಲೆ ಮೇಲೆ ನಾಳೆ ಇಟ್ಬಿಟ್ಟು ಹೇಳ್ಬಿಟ್ರು.
ಧೈರ್ಯ ಉಂಟು. ಇದೇ ನಮ್ಗೇನ್ರಿ ಒಂದು ನಮ್ಮ ಆತ್ಮಕ್ಕೆ ಲಂಗೂರ್ ತರ ಇದೆ ಅಂತ ಅಂದ್ಬಿಟ್ರು. ಅದರ ಅದೇ ನೋಡ್ಬೇಕಾದ್ರೆ ಏನ್ರಿ ನಾವೇನ್ ನೋಡಿದ್ದು ಟೈಪ್ ಆಂಟಿ ಟೈಪ್ ಸಬ್ಜೆಕ್ಟ್ ನೋಡೋದು ಅವತ್ತು ಅದರ ಅಬ್ರಾಹ್ಮ ಮತ್ತೆ ಇಸಾಕದು ಅದರ ಅದರದ್ದೇ ಫರ್ದರ್ ಕಂಟಿನ್ಯೂಷನ್ ಏನ್ ಮಾಡೋಣ ಇವಾಗ ನೋಡಿದಂತ 3 ಒಡಂಬಡಿಕೆಗಳನ್ನ ಅರ್ಥ ಮಾಡ್ಕೊಳಕ್ಕೆ ಬೈಬಲ್ ಇರುವಂತ ಒಂದು ಛಾಯೆ ಸ್ವರೂಪ ಮಾಡೋಣ ನಾವು ನೋಡೋಣ ಅದರ ಅದಕ್ಕೆ ನಾವು ನೋಡಿದ್ ಏನ್ ನೋಡಿದ್ರೆ ಅಗ್ರಿಮೆಂಟ್ ಅಂತಂದ್ರೆ ಕವನೆಂಟ್ ಅಂದ್ರೆ ಅಗ್ರಿಮೆಂಟ್ ಅದಲ್ಲ ಯಾವ ಅಗ್ರಿಮೆಂಟ್ ಮಾಡಿದ್ರು ಅಂತ ಒಂದು ಸ್ವಲ್ಪ ಸಾಂಬಾರ್ ನೋಡಿದ್ರೆ ಅದು ಮುಖ್ಯವಾಗಿರೋ ಒಂದು ಕವನೆಂಟ್ ಬಗ್ಗೆ ಮಾಡೋಣ ನಾವು ನೋಡೋಣ. ಅದರಲ್ಲಿ 3 ಕವನೆಂಟ್ಗಳು ಯಾವ ತರ ಅಡಗಿದೆ ಅಂತ ಮಾಡೋಣ ನಾವು ನೋಡೋಣ ಅದನ್ನ ಅದಕ್ಕೆ ದೇವ್ರ ಕೊಡಕ್ಕೆ 3 ಮುಖ್ಯವಾದ ಕವನೆಂಟ್ಗಳಿದೆ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಛಾಯೆ ಇದೆ. ಆ ಛಾಯೆ ಏನ್ ಮಾಡೋಣ ನಾವು ಓದೋಣ. ಅದು ಯಾವ್ದು ಅಂತಂದ್ರೆ ಅಬ್ರಾಹ್ಮ ಮತ್ತೆ ಇಸಾಕಿನ ಚರಿತ್ರೆ. ನಾವು ಓದಿದಿರಲ್ಲ ಅಬ್ರಾಹ್ಮ ಮತ್ತೆ ಇಸಾಕಿನ ಒಂದು ಚರಿತ್ರೆ ಅದನ್ನ ಕಳೆದ್ವಲ್ಲ ಅದನ್ನ ಫರ್ದರ್ ಇವಾಗ ನೋಡಿ ನಿಮ್ಗೆಲ್ಲ ಸ್ವಲ್ಪ ಮನೆಗೆ ಎಲ್ಲ ರೀಕಲೆಕ್ಟ್ ಆಗ್ತದೆ. ಏನ್ ನೋಡಿದ್ರೆ ಅಬ್ರಾಹ್ಮ ದೊಡ್ಡ ಶ್ರೀಮಂತ ಅದರ ದೊಡ್ಡ ಕೋಟೆ ಇರ್ಬೋದು ಹೇರಳವಾಗಿ ಸಂಪಾದಿಸುತ್ತೆ ಅಂತ. ಆದ್ರೆ ಅವನಿಗೆ ಏನಿಲ್ಲ ಒಂದು ಮಗುವಿಲ್ಲ ವಾರಸ್ತಾರ ಇಲ್ಲ ಒಂದು ಸುಂದರವಾಗಿರಂತ ಇರ್ತದೆ ಹೆಂಡತಿ ಇರ್ತಾಳೆ ಅಂದ್ರೆ ಇಬ್ರು ಸರಿ ಅವ್ನಿಗೆ ಏನಿರಲ್ಲ ಅವಾಗ ಒಂದು ವಾರಸ್ತಾರ ಇರಲ್ಲ. ಅದಕ್ಕೆ ದೇವರು ಹೇಳ್ತಾರೆ ನಾನ್ ಹೇಳಿದಂತ ಜಾಗಕ್ಕೆ ಏನ್ ಮಾಡಿಲ್ಲ ನೀನು ಬಾ ನೀನು ನಿನ್ ತಂದೆ ಮನೆಯನ್ನು ಬಿಟ್ಬಿಟ್ಟೇ ಬಿಡ ನಾನು ಹೇಳೋಂತ ಸ್ಥಳಕ್ಕೆ ಬಾ ನಿನ್ನೇನ್ ಮಾಡ್ತೀನಿ ನಿನ್ನ ಸಂತತಿ ಮುಖಾಂತರ ಎಲ್ಲಾನು ಆಶೀರ್ವಾದ ಮಾಡ್ತೀನಿ ಹೇಳ್ತಾರೆ. ಅವಾಗ ಅಬ್ರಾಹ್ಮ ಏನ್ ಮಾಡ್ತಾರಂತಂದ್ರೆ ತನ್ನ ಒಂದು ತಂದೆ ಮನೆಯನ್ನು ಬಿಟ್ಬಿಟ್ಟು ಎಲ್ಲಿ ಹೋಗ್ತಾರೆ ಇವಾಗ ದೇವರ ವಾಗ್ದಾನ ಭೂಮಿಗೆ ಏನ್ ಮಾಡ್ತಾರೆ ಅಲ್ಲಿ ಹೋಗ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಇಬ್ರಿಗೂ ವಯಸ್ಸಾಗ್ತಾ ಇರ್ತಾರೆ ಅದ್ರ ಮಕ್ಕಳೇ ಆಗೋದಿಲ್ಲ. ಅವಾಗ ಸಾರ ಏನ್ ಮಾಡ್ತಾಳೆ ಅಂತಂದ್ರೆ ಸಾರ ಮನೆಯಲ್ಲಿರೋಂಥ ಒಂದು ದಾಸಿ ಆಗಿರಂತ ಹಗಾರನ ಕರ್ಕೊಂಡ್ ಬಂದ್ಬಿಟ್ಟು ಅಬ್ರಾಹ್ಮ್ ಏನ್ ಮಾಡ್ತಾರೆ ಅಲ್ಲಿ ಮದುವೆ ಮಾಡಿಸ್ತಾರೆ. ಅಬ್ರಾಹ್ಮ್ ಮದುವೆ ಮಾಡಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಯಾರು ಹುಟ್ಬಿಡ್ತಾರೆ ಅಂದ್ರೆ ಇಷ್ಮಾಯೇಲ್ ಹುಟ್ಬಿಡ್ತಾರೆ. ಇಷ್ಮಾಯೇಲ್ ಹುಟ್ಬಿಟ್ಟಿದ ತಕ್ಷಣ ಇವರೇ ವಾಗ್ದಾನದ ಒಂದು ಪುತ್ರ ಆಗ್ಬಿಟ್ಟ ಅಂತಂದ್ರೆ ಇಲ್ಲ. ದೇವರೇ ಮಾಡಿದ್ರು ಮತ್ತೆ ಅಬ್ರಾಹ್ಮ್ಗೂ ಮತ್ತೆ ಸಾರಾಗೆ ಏನಂತ ಅಂದ್ರು ಅಂದ್ರೆ ನಿನ್ನ ಒಂದು ಸಂತತಿ ಬರ್ತದೆ ಅದ್ರ ಮುಖಾಂತರ ಏನ್ ಮಾಡ್ತೀವಿ ಎಲ್ಲಾನು ಆಶೀರ್ವಾದ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ 3 ಜನ ದೂತರು ಮನೆಗೆ ಬಂದು ಹೇಳ್ತಾರೆ. ಮನೆಗೆ ಬಂದು ಹೇಳ್ಬೇಕಾದ್ರೆ ಏನ್ ಮಾಡ್ತಾರೆ ಸಾರ ಏನ್ ಮಾಡ್ತಾರೆ ನಗ್ತಾರೆ. ಅದರ ಓದಿ ಆದಿಕಾಂಡ 18:12 ಹೀಗಿರಲಾಗಿ ಆಕೆ ನನ್ನಂತ ಮುದುಕಿಗೆ ಹೋಗಬಾರದೆ ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ನೋಡ್ರ ತಮ್ಮೊಳಗೆ ಏನ್ ಮಾಡುತ್ತೆ ನಕ್ಕಿದ್ರಂತೆ ಅದರ ಸಾರ ಏನಿಗೆ ನಕ್ಕಿದ್ದು ವಯಸ್ಸಾಮೇಲೆ ಮಗು ಆಗ್ತದೆ ಅಂತ ಅಂದ್ಬಿಟ್ಟು ಏನಕ್ಕೆ ನಕ್ಕಿದ್ದು ಸಂದೇಹದಿಂದ ನಕ್ಕಿದ್ರ ಇವಾಗ ಹೋಗ್ಬಿಟ್ಟು ಒಬ್ಬ ಅಜ್ಜಿ 90 ವರ್ಷ ಅಜ್ಜಿ ಮಕ್ಳೇ ಆ ಅಜ್ಜಿಗೆ ಹೋಗ್ಬಿಟ್ಟು ಅಜ್ಜಿ ಮದುವೆ ಮಾಡ್ಬಿಡ ದೇವರಿಗೆ ಒಂದು ಮಗು ಕೊಡ್ತಾರಂದ್ರೆ ಆ ಅಜ್ಜಿ ಏನ್ ಮಾಡ್ತದೆ ಅಲ್ವರ ಏನ್ ಮಾಡ್ತಾರೆ ತುಂಬಾ ಖುಷಿ ಪಡ್ತಾರೆ ಸಂತೋಷ ಪಡ್ತಾರೆ. ಈ ಸಂತೋಷದಲ್ಲೇನೆ ಯಾರು ಬೇಕಿದ್ದು ನಮ್ಗೆ ಇಷ್ಟು ವಯಸ್ಸಾಯ್ತಲ್ಲ ಈ ವಯಸ್ಸಲ್ಲಿ ದೇವ್ರ ಮಗು ಕೊಡ್ತಾರೆ ಅಂದ್ಬಿಟ್ಟು ತುಂಬಾ ಖುಷಿ ಆಗೋಯ್ತು. ಅದಕ್ಕೆ ಹುಟ್ಟಿರಂತ ಮಗನಿಗೆ ಇಸಾಕ್ ಅಂತ ಏನ್ ಮಾಡ್ತಾರೆ ಹೆಸರಿರ್ತಾರೆ. ಇಸಾಕ್ ಅರ್ಥ ಏನ ನಗೆ ಲಾಫ್ಟರ್ ಅದೇ ಹೆಸರು ಅದರ ಅದೇ ನೋಡ್ಬೇಕ್ರೆ ಸಾರ ನಗ್ತಾರೆ. ಅಬ್ರಾಹ್ಮ ನಗ್ತಾ ಇಲ್ಲ ಅಬ್ರಾಹ್ಮ ನಗ್ತಾನೆ ಹೆಂಗ್ ನಗ್ತಾನೆ ನೋಡ್ರ ಇವ್ರ ಡೀಸೆಂಟ್ ಆಗಿ ಎಂತಾರೆ ಸರಿಗೆ ಹಾಕೊಂಡು ನಗ್ತಾರೆ. ಅಬ್ರಾಹ್ಮ ಅಂತೂ ಹಂಗಿಂಗೆಲ್ಲ ಎದ್ದಿ ಬಿದ್ದಿ ನಗ್ತಾರೆ ನೋಡ್ರಿ ಇರ್ತೀನಿ. ಆದಿಕಾಂಡ 17 ಓದಿ ಜೆನಿಸಿಸ್ 17:17 ಮಗ ಹುಟ್ಟುವುದುಂಟೆ 90 ವರ್ಷದವಳಾದ ಸಾರಾಳು ಎದ್ದಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ ಸ್ವಲ್ಪ ಮೇಲೆ ಓದಿ ನೋಡ್ರ ಅಡ್ಡ ಬಿದ್ದಿರ್ಲಿ ಅದೇನೋ ಎಷ್ಟು ಖುಷಿ ಆಗ್ಬಿಟ್ಟಿದ್ರೆ ಎದ್ದಿ ಬಿದ್ದಿ ಏನ್ ಮಾಡೋಣ ಅಂತ ಅವನು ನಕ್ಕೋನಂತೆ. ಆ ರೀತಿ ಅಬ್ರಾಹ್ಮ್ಗೆ ದೇವ್ರೇನ್ ಮಾಡಿದ್ರು ಪ್ರಾಮಿಸ್ ಮಾಡಿ ಕೊನೆಗೆ ಆ ಒಂದು ಸಂತತಿ ಇಸಾಕ್ ಏನ್ ಮಾಡಿದ್ರು ಹುಟ್ಟಿದ್ರು. ಇಸಾಕನ್ ಏನ್ ಮಾಡ್ತಾರೆ ಈ ಇಷ್ಮಾ ಜೊತೆ ಚೆನ್ನಾಗಿ ಬೆಳೆಸ್ತಾ ಇರ್ತಾನೆ. ಆದ್ರೆ ಹೋಗ್ತಾ ಏನಾಗ್ತಾರೆ ಅಂದ್ರೆ ಇಷ್ಮಾಯೇಲು ಯಾರನ್ನ ಗೇಲಿ ಮಾಡಕ್ ಶುರು ಮಾಡ್ತಾನೆ. ಇಷ್ಮಾಯೇಲು ಇಸಾಕನ ಗೇಲಿ ಮಾಡಕ್ಕೆ ಶುರು ಮಾಡ್ತಾನೆ. ಇದು ಯಾರಿಗೆ ಇಷ್ಟ ಆಗಲ್ಲ ಸಾರಾಗೆ ಇಷ್ಟ ಆಗಲ್ಲ. ಸಾರ ಏನ್ ಮಾಡ್ತಾರೆ ಅಬ್ರಾಹ್ಮ್ ಕಟ್ಬಿಟ್ಟು ಫಸ್ಟ್ ನೀವೇನ್ ಮಾಡಿ ಕಟ್ಬಿಡಿ ನೋಡ್ರ ಡೈವರ್ಸ್ ಕೊಟ್ಬಿಡಿ ಅಲ್ವಾ. ಮದುವೆ ಮಾಡಿಸಿದ್ ಯಾರು ಇವ್ರೆ ಡೈವರ್ಸ್ ಮಾಡ್ಸೋದು ಯಾರು ಇವ್ರೆ ಅಲ್ವಾ. ಅದೇನ್ ಮಾಡ್ತಾರೆ ಅಬ್ರಾಹ್ಮ್ಗೆ ತುಂಬಾ ಕಷ್ಟ ಇರ್ತದೆ
ಬಿಟ್ಕೊಡಕ್ಕೆ ಇಷ್ಟ ಇರಲ್ಲ. ಆದ್ರೆ ದೇವ್ರು ಹೇಳ್ತಾರೆ, ಸಾರ ಹೇಳಿದಂತ ನೀನ್ ಮಾಡೋದು ಅಂತ ಹೇಳಿದ್ಮೇಲೆ ಇವ್ರಿಗೆ ಆಸ್ತಿಯಲ್ಲಿ ಏನೇ ಭಾಗ ಕೊಡ್ತೀರಾ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ರೊಟ್ಟಿ, ತಿನ್ನೋದಕ್ಕೆ ಆಹಾರ, ಬಗ್ಸೆ ನೀರ್ ಕಪ್ಪು ಏನ್ ಮಾಡ್ತಾರೆ, ಬರೀ ಕೈಯಿಂದ ಕಳಿಸ್ಬಿಡ್ತಾರೆ. ಕಳಿಸಿದ ಮೇಲೆ ಏನ್ರಿ ಹಾಗಾದ್ರು ಮತ್ತೆ ಇಷ್ಮೇಲು ಬಹು ಕಷ್ಟ ಏನ್ ಮಾಡ್ತಾರೆ, ಅನುಭವಿಸ್ತಾರೆ. ಹಳ್ಳಿಯಲ್ಲಿ ಏನ್ ಮಾಡ್ತಾರೆ, ಇರೋಂತ ನೀರು ಎಲ್ಲ ಖಾಲಿ ಆಗೋ ತನಕ, ಆಹಾರ ಖಾಲಿ ಆಗೋ ತನಕ ತನ್ನ ಮಗನ ಕಾಪಾಡಿ ಏನ್ ಮಾಡ್ತಾಳೆ, ಪೋಷಿಸ್ತಾಳೆ. ಕೊನೆಗೇನ್ರಿ ಎಲ್ಲ ಖಾಲಿಯಾಗಿ ಮಗಳ ಸಾಯಂಕಾಲ ಸ್ಥಿತಿಗೆ ಬಂದ್ಬಿಡ್ತಾರೆ. ಅದರ ಅವಾಗ ಇವಳೇನ್ ಮಾಡ್ತಾಳೆ, ಹಗಾರು ದೇವ್ರ ಹತ್ರ ಬೇಡ್ಕೊತಾರೆ, ದೇವ್ರೇ ಕಣ್ಣೆ ನೋಡ್ಸು, ಕೈ ಕೂಡ ಅಂತ ಹೇಳ್ಬೇಕಾದ್ರೆ ಅವಾಗ ದೇವ್ರ ಏನ್ ಮಾಡ್ತಾರೆ, ಹಾಗಾರಿಗೆ ನೀರಿನ ಬುಗ್ಗೆ ನೋಡ್ಸ, ನೀರಿನ ಬುಗ್ಗೆ ಮುಖಾಂತರ ಏನ್ ಮಾಡ್ತಾರೆ, ಅಲ್ಲಿ ನೀರಿನ ಕೊಟ್ಟೆ ಏನ್ ಮಾಡ್ತಾರೆ, ಇಷ್ಮೇಲಿನ ಆಶೀರ್ವಾದ ಮಾಡ್ತಾರೆ. ಹಾಗಾದ್ರೂ ದೇವ್ರ ಏನ್ ಮಾಡ್ತಾರೆ, ಕೈ ಬಿಡಕ್ ಹೋಗಲ್ಲ. ಇದು ಈ ಕಡೆ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಪ್ಯಾರಲಲ್ ಆಗಿ ಏನಾಗ್ತಾರೆ ಅಂತಂದ್ರೆ, ಇನ್ನು ಇಸಾಕನ ಮದ್ವೆ ನಾವು ನೋಡಲ್ಲ. ಇಸಾಕನ ಮದ್ವೆ ಮಾಡೋದಕ್ಕೆ ಏನ್ ಮಾಡ್ತಾರೆ, ಏನ್ರಿ ಲಾಬಾನ್ ಮನೆಗೆ ರೆಬೆಕ್ಕ ಉಟ್ಕೊಳಕ್ಕೆ ಏನ್ ಮಾಡ್ತಾರೆ, ಯಾರು ಕಳ್ಸ್ಕೊಡ್ತಾರೆ, ಎಲಿಯೇಜರ್ನ ಕಳ್ಸ್ಕೊಡ್ತಾರೆ. ಅದರ ಎಲಿಯೇಜರ್ ರೆಬೆಕ್ಕ ನೋಡ್ಬಿಟ್ಟು ಅವ್ನಿಗಿರಂತ ಗುಣ ನೋಡ್ಬಿಟ್ಟು ಏನ್ ಮಾಡ್ತಾನೆ, ಹಂಗೆ ಅತ್ಯಾಶ್ಚರ್ಯ ಆಗ್ಬಿಡ್ತಾನೆ. ಅದರ ಅಲ್ಲಿ ಅಂದ್ಬೇಕಾದ್ರೆ ಏನ್ ಮಾಡ್ತಾರೆ, ಇಸಾಕನ ಒಂದು ಮದುವೆಗೆ ರೆಬೆಕ್ಕ ಏನ್ ಮಾಡ್ತಾರೆ, ದೂರದಿಂದ ಕರ್ಕೊಂಡು ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಇಸಾಕು ಮತ್ತೆ ರೆಬೆಕ್ಕ ಏನಾಗ್ತಾರೆ, ಮದುವೆ ಆಗ್ತಾರೆ. ಆಗ ಆ ಟೈಮ್ಗೆ ಸಾರ ಏನ್ ಮಾಡ್ತಾರೆ, ತೀರ್ಕೊಂಡ್ಬಿಡ್ತಾರೆ. ಅದರ ಅವ್ ನೆಕ್ಸ್ಟ್ ಅಬ್ರಾಮ್ ಏನ್ ಮಾಡ್ತಾರೆ, ಅಬ್ರಾಮ್ ಏನ್ ಮಾಡ್ತಾರೆ, ಇನ್ನೊಂದು ಮದುವೆ ಆಗ್ತಾರ ಇಲ್ಲ ಹಂಗೆ ಇಟ್ಬಿಡ್ತಾರ, ಇನ್ನೊಂದು ಮದುವೆ ಆಗ್ತಾರೆ. ಎಷ್ಟು ವಯಸ್ಸು ಅವ್ರಿಗೆ, 175 ಇಯರ್ಸ್. ಅದರ 175 ಇಯರ್ಸ್ ಅಲ್ಲಿ ಕೇತುಲ ಅಂತ ಇನ್ನೊಂದು ಸ್ತ್ರೀನ ಮದುವೆ ಆಗಿ 6 ಜನ ಮಕ್ಕಳು ಏನ್ ಮಾಡ್ತಾರೆ ಅವರು, ಅವ್ರು ಹೇಳ್ತಾರೆ, ಓದಿರ್ತೀನಿ ಆದಿಕಾಂಡ 25 1-2. ಇನ್ನೊಬ್ಬ ಹೆಂಡತಿಯನ್ನು ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಜಿಮ್ರಾನ್, ಜೋಕ್ಷನ್, ಮೇದಾನ್, ಮಿದ್ಯಾನ್, ಇಷ್ಪಾಟ್, ಶುವ ಎಂಬಂತ 6 ಮಕ್ಕಳು ಏನ್ ಮಾಡ್ತಾರೆ ಹೇಳ್ತಾರಂತೆ. ನೋಡ್ರಿ ಇರ್ತೀನಿ ಅದರ ಇದು ಕೇಳಕ್ ಹೆಂಗಿದೆ, ಏನಪ್ಪ ಅವ್ರಿಗೆ ಆ ವಯಸ್ಸಲ್ಲಿ ಇಸಾಕ್ ಹುಟ್ಟದೆ ಕಷ್ಟವಾಗಿದ್ದಂತೆ, ಇಸಾಕಿಗೆ ಮದುವೆ ಆಗಿದ್ಮೇಲೆ 6 ಜನ ಏನ್ ಮಾಡಿದ್ರು ಮಕ್ಕಳು ನೆಟ್ಟವ್ರು ಏನಂದ್ರೆ ಇದು ಕೇಳಕ್ ಹೆಂಗಿದೆ, ತುಂಬಾ ಆಶ್ಚರ್ಯವಾಗಿದೆ. ಅದರ ಅದಕ್ಕೆ ಇದು ನಮ್ಮ ಸಬ್ಜೆಕ್ಟ್. ಇದರಲ್ಲಿ ಈ ಒಂದು ಇದರಲ್ಲಿ 3 ಒಡಂಬಡಿಕೆ ಹಿಂಗ್ ನೋಡ್ಸಿದ್ದಾರೆ. ನಾನು ನೋಡಿದ್ರೆ ಚೆನ್ನಾಗಂತಂದ್ರ ಅಬ್ರಾಹಂ ಅಂತಂದ್ರೆ ಯಾರೋ ತಂದೆ ದೇವರಿಗೆ ಛಾಯೆ, ಇಸಾಕ್ ಅಂತ ಯೇಸು ಕ್ರಿಸ್ತನಿಗೆ ಅಂದ್ರೆ ಛಾಯೆ. ಅದ್ರ ರೆಬೆಕ್ಕ ಅಂತಂದ್ರೆ ಸಭೆಗೆ ಛಾಯೆ. ಆ ರೆಬೆಕ್ಕನ ಆಯ್ಕೆ ಮಾಡಕ್ಕೆ ಇಟ್ಟಿರುವಂತ ಎಲಿಯೇಜರ್ ಅಂದ್ರೆ ಪವಿತ್ರಾತ್ಮಕ್ಕೆ ಅಂದ್ರೆ ಒಂದು ಛಾಯೆ. ಅಬ್ರಾಹಂ ಜೀವಿತದಲ್ಲಿ ಇಷ್ಟೆಲ್ಲ ಛಾಯೆ ಇರ್ಬೇಕಾದ್ರೆ ಖಂಡಿತವಾಗೂ ಅಬ್ರಾಹಂಗಿರಂತ 3 ಜನ ಪತ್ನಿಗಳು ಕೂಡ ಏನಾಗಿರ್ಬೇಕು, ಏನೋ ಒಂದು ಛಾಯೆ ಆಗಿರ್ಬೇಕು. ಅರ್ಥಕತೆ ಪಾಯಿಂಟು. ಅಬ್ರಾಹಂ ಜೀವಿತದಲ್ಲಿ ನಡೆದಿರುವಂತ ಎಲ್ಲಾ ಘಟನೆಗಳು ಏನೋ ಒಂದು ಛಾಯೆ ಆಗಿರ್ಬೇಕಾದ್ರೆ ಖಂಡಿತವಾಗೂ ಅಬ್ರಾಹಂಗಿರಂತ 3 ಜನ ಹೆಂಡತಿಯರು ಏನಾಗಿರ್ಬೇಕು, ಏನೋ ಒಂದು ಛಾಯೆ ಇರ್ಬೇಕು. ಅಂದ್ರೆ ಏನ್ ಛಾಯೆ ಇದು, ಅದನ್ನು ಓದನ. ಗಲಾತ್ಯರು 4ನೇ ಅಧ್ಯಾಯ 22-24. ಗಲಾತ್ಯರು 4ನೇ ಅಧ್ಯಾಯ 22-24. 4th chapter 22-24. ಅದರಲ್ಲಿ ಬರೆದಿರುವುದು ಏನೆಂದರೆ, ಅಬ್ರಾಹಮನಿಗೆ 2 ಮಕ್ಕಳಿದ್ದರು. ಎಂದ್ರೆ 2 ಮಕ್ಕಳಿದ್ದರು. ತೊಟ್ಟಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ತೊತ್ತಿನ ಮಗನು ಸರ್ವೆಂಟಿಗೆ ಹುಟ್ಟಿದಂತ ಮಗನು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಹುಟ್ಟಿದವನು. ಧರ್ಮಪತ್ನಿಯ ಮಗನ ವಾಗ್ದಾನದ ಫಲವಾಗಿ ಹುಟ್ಟಿರೋದು ಇಸಾಕು. ಇಲ್ಲ ಅಂದ್ರೆ ಇಸಾಕು ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವಯಸ್ಸಿಗೆ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಈ ಸಂಗತಿಗಳು ಉಪಮಾನಗಳಾಗಿದೆ. ಇಟ್ ಈಸ್ ಎ ಟೈಪ್ ಅಂಡ್ ಆಂಟಿ ಟೈಪ್. ಇವೆಲ್ಲ ಛಾಯೆಗಳಾಗಿದೆ. ಏನಿರ್ತದ ಹೇಗೆಂದರೆ ಆ ಇಬ್ಬರು ಆ ಇಬ್ಬರು ಸ್ತ್ರೀಗಳು 2 ಒಡಂಬಡಿಕೆಗಳ ಇದೆ ಕಂಪೇರ್ ಆಗಿದೆ ಅಲ್ವಾ. ನೋಡ್ರಿ ನಮ್ಸಿರ್ತೀನಿ ನೋಡಿರ್ತೀನಿ. ಸಿಂಪಲ್. ಅಬ್ರಾಹಂ ಜೀವಿತ ನಡೆದಂತ ಎಲ್ಲಾ ವಿಚಾರಗಳು ಏನಾಗಿದೆ, ಇವಾಗ ಒಂದು ಛಾಯೆ ಇರ್ಬೇಕ್ರೆ
ಅಬ್ರಾಮ್ಗಿರಂತ ಹೆಂಡತಿಗಳು ಒಡಂಬಡಿಕೆಗೆ ಏನಾಗಿದೆ ಇವಾಗ? ಅಬ್ರಾಮ್ ಎಷ್ಟು ಜನ ಹೆಂಡತಿದ್ರು? ಅಂದ್ರೆ ಈ 3 ಒಡಂಬಡಿಕೆ ಏನ್ ಇಲ್ಲ ಸೂಚನೆ. ಸಿಂಪಲ್ ಆಗಿ ಏನ್ ಮಾಡೋಣ, ಅಬ್ರಾಮ್ದ ಯಾವ ಪತ್ನಿ ಯಾವ ಒಡಂಬಡಿಕೆಯನ್ನು ಸೂಚಿಸ್ತಾ ಇತ್ತು ಅಂತ ನಾವು ನೋಡೋಣ. ಓಕೆನಾ? ಸರಿ, ಇವಾಗ ಗಲಾತ್ಯರು 4ನೇ ಅಧ್ಯಾಯ 24ನೇ ವಚನ ಓದಿ. 24th verse. ಈ ಸಂಗತಿಗಳು ಉಪಮಾನವಾಗಿವೆ. ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು 2 ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಹೆರುವಂಥದ್ದು. ಸಿನಾಯಿ ಪರ್ವತದಲ್ಲಿರುವಂತ ಒಂದು ಹೇಳಿ ಘಟನೆಗೆ ಕಂಪೇರ್ ಮಾಡ್ತಾರೆ. ಅದು ಎಂತಾದ್ರೂ ಕಂಪೇರ್ ಮಾಡ್ತಾರೆ ಅಂತಂದ್ರೆ, ದಾಸತ್ವದಲ್ಲಿರುವಂತ ಒಂದು ಸ್ತ್ರೀಗೆ ಅದು ಎತ್ತಿರುವಂತ ಒಂದು ಇಷ್ಮೇಲ್ಗೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರಂತೆ. ಆಮೇಲೆ ಅದೇ ಆಕಾರ ನೋಡಿ, ಗಮನಿಸಿ ನೋಡ್ರಿ. ಇದನ್ನ ನೀವು ಸ್ವಲ್ಪ ಪಿಪಿಡಿ ನೋಡಿ, ಯಾಕಂದ್ರೆ ಇದು ಅರ್ಥ ಮಾಡ್ಕೊಬೇಕಾದ್ರೆ, ವಚನ ಅರ್ಥ ಮಾಡ್ಕೊಬೇಕಾದ್ರೆ ಈಗ ನೋಡಿ ಎಲ್ಲಿ ಹೇಳ್ತಾರೆ, ಒಂದು ಮೌಂಟ್ ಸಿನಾಯಿದಲ್ಲಿ ದೇವರಿಗೆ ಕೊಟ್ಟರು ಇಸ್ರೇಲಿಗೆ ಒಂದು ಧರ್ಮಶಾಸ್ತ್ರ ಅಂತ ಕೊಟ್ಟರು. ಕರೆಕ್ಟಾ? ನೋಡಿ, ಈ ಧರ್ಮಶಾಸ್ತ್ರದ ಒಡಂಬಡಿಕೆನ ಹಾಗಾಗಿ ಏನ್ ಮಾಡ್ತಾರೆ, ಅಲ್ಲಿ ಕಂಪೇರ್ ಮಾಡ್ತಾರೆ. ಅದರ ಏನ್ರಿ, ಈ ಧರ್ಮಶಾಸ್ತ್ರ ಒಡಂಬಡಿಕೆ ಏನೇ ಕಂಪೇರ್ ಮಾಡ್ತಾರೆ, ಹಾಗಾಗಿ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಅದರ ಅದಕ್ಕೆ ನೋಡಿ, ಅಲ್ಲಿ ಏನಾಯ್ತು, ಹಾಗಾರ ಇಲ್ಲಲ್ಲ, ಹಾಗಾರನ್ನ ಮದುವೆ ಮಾಡ್ಕೊಂಡಿದ ತಕ್ಷಣ ಹಾಗಾರಿಗೆ ಯಾರು ಹುಟ್ಬಿಟ್ರು? ಇಷ್ಮೇಲ್ ಹುಟ್ಬಿಟ್ರು. ಇದೇ ತರ ದೇವರು ಇಸ್ರೇಲ್ಗಳಂತ ನ್ಯಾಯ ಪ್ರಮಾಣದ ಒಡಂಬಡಿಕೆ ಮಾಡ್ಕೊಂಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅದಕ್ಕೆ ಕೆಳಗಡೆ ಯಾರು ಬಂದ್ಬಿಟ್ರು? ಫೋನ್ ನೋಡಿ, ಅದು ಅದರ ನೋಡ್ಬೇಕಾದ್ರೆ ಏನ್ರಿ, ಇಸ್ರೇಲ್ಗಳಂತ ನ್ಯಾಯ ಪ್ರಮಾಣ ಒಡಂಬಡಿಕೆ ಮಾಡ್ಕೊಂಡಿದ ತಕ್ಷಣ ಅದಕ್ಕೆ ಕೆಳಗಡೆ ಯಾರಪ್ಪ ಬಂದ್ಬಿಟ್ರು ಅಂತಂದ್ರೆ ಈ ಇಸ್ರೇಲ್ ಜನಗಳು. ಕರೆಕ್ಟಾ? ನೋಡಿ, ಯಾವಾಗ ಅಗಾಧ ಜೊತೆ ಸಂಬಂಧ ಇಟ್ಟಿದ ತಕ್ಷಣ ಇಷ್ಟು ಹುಟ್ಟೋದು, ನ್ಯಾಯವನ್ನು ಒಡಂಬಡಿಕೆ ಮಾಡ್ಕೊಂಡಿದ ತಕ್ಷಣ ಇಮ್ಮಿಡಿಯೇಟ್ ಹುಟ್ಟಿದ್ ಯಾರು ಅಂತಂದ್ರೆ ಇಸ್ರೇಲ್ ಜನಗಳು. ಅದು 25ನೇ ವಚನ ಓದೋಣ. ಆಗಾರ್ ಅಂದರೆ ಸಿನಾಯಿ ಪರ್ವತ. ಆಗಾರ್ ಅಂತಂದ್ರೆ ನ್ಯಾಯ ಪ್ರಮಾಣದ ಒಡಂಬಡಿಕೆ ಕಂಪೇರ್ ಮಾಡ್ತಾರೆ. ಸಿನಾಯಿ ಪರ್ವತದಲ್ಲಿ ಕೊಟ್ಟಿದ್ದೇನೆ ನ್ಯಾಯ ಪ್ರಮಾಣದ ಒಡಂಬಡಿಕೆ. ಆಮೇಲೆ ಅವಳು ಈಗಿನ ಯೆರೂಸಲೇಮ್ ಎಂಬವನಿಗೆ ಸರಿ ಬೀಳುತ್ತಾಳೆ. ಇವಾಗಿರಂತೆ ಯೆರೂಸಲೇಮ್ ಸರಿ ಬೀಳ್ತಾರೆ. ಯಾವಾಗಿರಂತೆ ಯೆರೂಸಲೇಮ್ ಹೇಗಿದ್ಯಾರೋ ಯಹೂದ್ಯರು, ಆ ಯಹೂದ್ಯರಿಗೆ ಸರಿ ಬೀಳ್ತಾರೆ. ಹೇಗೆಂದರೆ ಈಕೆ ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ. ನೋಡ್ರ, ಈಕೆ ಅವಳ ಮಕ್ಕಳ ಸಹಿತ ಇರ್ತಾಳೆ. ಯಾವ ತರ ಹಗಾರು ಇಷ್ಮೇಲನ್ ನಿಂತ್ಕೊಂಡು ದಾಸತ್ವದಲ್ಲಿದ್ರು, ಇಸ್ರೇಲ್ ಜನರು ನ್ಯಾಯಪ್ರಮಾಣ ಕೆಳಗಡೆನಾಗಿದ್ರು, ದಾಸತ್ವದಲ್ಲಿ ಇದ್ದರು. ಅದರ ಇವಾಗ ಇನ್ನೊಬ್ರು ಇಟ್ಟಿದ್ರು, ಯಾರಪ್ಪ? ಸಾರಾ ಅಲ್ವಾ? ನೋಡಿ 22ನೇ ವಚನ 22nd verse. 22nd ಅದರಲ್ಲಿ ಬರೆದಿರುವುದೇನೆಂದರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ದರು. ಒಬ್ಬನು ತೊಟ್ಟಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ತೊಟ್ಟಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದವನು, ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದವನು. ನೋಡ್ರಿ, ಹೇಳ್ತಾ ಇರ್ತೀನಿ, ದಾಸಿ ಹುಟ್ಟಿರೋದು ಒಬ್ಬ ಮಗ, ಆಮೇಲೆ ಸ್ವತಂತ್ರವಾಗಿ ಹುಟ್ಟಿರೋದೇನಂತೆ ಇನ್ನೊಂದು ಮಗ. ಈ ದಾಸಿ ಹುಟ್ಟಿರೋದು ಯಾರಂತ ನೋಡಿದ್ರೆ ಅದೇ ಇಸ್ರೇಲ್ ಜನಗಳು ನ್ಯಾಯ ಕೆಳಗೆ ಬರ್ತಿರಂತ ಒಂದು ಏನಂತೆ ಇಸ್ರೇಲ್ ಜನಕ್ಕೆ ಏನಾಗಿದೆ ಮಗ ಒದಗಿಕಾಗಿದೆ ಅಲ್ಲ. ಆದರೆ ಈ ಸ್ವತಂತ್ರವಾಗಿ ಹುಟ್ಟಿರೋದು ಸಾರ ಹುಟ್ಟಿರೋದು ಯಾರು? ಅದನ್ನ 26ನೇ ವಚನ ಓದಿ ಇವಾಗ. ಅಂದರೆ ಮೇಲನ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳು ನಮಗೇನ್ರಿ ಇವಾಗ ತಾಯಿ. ಮೇಲಿರುವಂತ ಯೆರೂಸಲೇಮ್ ಸ್ವತಂತ್ರಳು, ಇವಳು ನಮ್ಮ ತಾಯಿ. ಇವಾಗ ಹೆವೆನ್ಲಿ ಜೆರೂಸಲೇಮ್, ಮೇಲಿರುವಂತ ಯೆರೂಸಲೇಮ್ ಅಂತ ನಾವು ಸತ್ಯವೇದದಲ್ಲಿ ಎಲ್ಲಿ ಓದ್ತೀರಿ? ಮೇಘನ ಯೆರೂಸಲೇಮ್ ಅಂತ ಎಲ್ಲ ಓದಿದ್ರೆ ಬೈಬಲಲ್ಲಿ, ರೆವಲ್ಯೂಷನ್ ಅಲ್ಲಿ ಇದೆ ಹೆವೆನ್ಲಿ ಜೆರೂಸಲೇಮ್ ಅಂತ. ಕರೆಕ್ಟಾ? ಓದಿ. ಪ್ರಕಟಣೆ 19ನೇ ಅಧ್ಯಾಯ, ಅಲ್ಲಿ ಕೂಡ ನೋಡ್ಬೋದು. 21:2 ಓದಿ. ಇವಾಗ 21:2 ಓದಿ. ನಿಕ್ಕಾದವರು ಆ ಕುದುರೆಯ ಮೇಲೆ ಕೂತಿದ್ದವನ ರೆವಲ್ಯೂಷನ್ 21:2 ಓದಮ್ಮ. 21:2 19 ಚಾಪ್ಟರ್ ಕೂಡ ಬರ್ತದೆ. ಹೊಸ ಯೆರೂಸಲೇಮು ಕಂಡ
ಇನ್ನೇನು ಪರಲೋಕದಿಂದ ಇಳಿದು ಬರುತ್ತೆ ನೋಡ್ರಂತೆ ಹೊಸ ಯೆರೂಸಲೇಮ್, ಅಂದ್ರೆ ಮೇಲನೇ ಯೆರೂಸಲೇಮ್. ಇದು ಎಲ್ಲಿಂದ ಇಳಿದು ಬಂದಂತೆ? ಪರಲೋಕದಿಂದ ಇಳಿದು ಬರೋದನ್ನ ನೋಡೋದಂತೆ ಅಲ್ವಾ? ಸರಿ, ಇದು ನಮಗೆ ತಾಯಿ ಅಂತ ಅಂದ್ಬಿಟ್ರು. ಯಾರಿಗೆ ತಾಯಿ? ನಮಗೆ, ಸಭೆಗೆ ಯಾವ್ದಕ್ಕೆ ತಾಯಿ? ಈ ಹೆವೆನ್ಲಿ ಜೆರೂಸಲೇಮ್, ಕರೆಕ್ಟಾ? ಯಾರಿಗೆ ಹೆವೆನ್ಲಿ ಜೆರೂಸಲೇಮ್? ಅಲ್ಲೇ ಓದ ಮೈನಸ್ ಬನ್ನಿ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡಿತು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಲಾದ ಮದಲ್ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿದೆ. ಇದನ್ನೇ ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಮದಲ್ಗಿತ್ತಿ ಅಂದ್ರೆ ಮದಲಿಂಗನ ಮದುವೆಗೆ ಏನಾಯ್ತು? ರೆಡಿ ಆಯ್ತು. ಅದರ ಬ್ರೈಡ್ ಹ್ಯಾಸ್ ಪ್ರಿಪೇರ್ಡ್ ಹರ್ಸೆಲ್ಫ್ ಫಾರ್ ದ ಮ್ಯಾರೇಜ್. ಕ್ರಿಸ್ತನ ಒಂದು ಮದುವೆಗಾಗಿ ಸಭೆ ಆಗಿದೆ ತನ್ನ ತಾನೇ ಸಿದ್ಧಪಡಿಸಿದ ಹೇಳ್ತಾರೆ. ಅದರ ಅದಕ್ಕೆ ಇನ್ನೊಂದು ವಚನ ಓದಿ, Hebrews 12 ಚಾಪ್ಟರ್ 22 ಮತ್ತೆ 23. ಫೆಬ್ರವರಿ 12ನೇ ಅಧ್ಯಾಯ. ನೀವು ಚೀಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನು ಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳು ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗುವ ದೇವರ ಬಳಿ ಪಾಂದಿಗೆ ಮನುಷ್ಯರಿದ್ದೀರಾ. ಅದೇನೋ ಹೆವೆನ್ಲಿ ಜೆರೂಸಲೇಮ್ ಅಂತ ಏನು ಅಂತಂದ್ರೆ ಚೊಚ್ಚಲ ಮಕ್ಕಳ ಸಭೆ. ಅದರ ಅಂದ್ರೆ ಪರಲೋಕದ ಒಂದು ಯೆರೂಸಲೇಮ್ ಅಂತಂದ್ರೆ, ಮೇಲಿನ ಯೆರೂಸಲೇಮ್ ಅಂತಂದ್ರೆ ಏನ್ರಿ? ಅದೇ ನಮಗೆ ತಾಯಿ. ಅದರ ಅದೇ ಸಭೆಗೆ ಏನ್ ಮಾಡ್ತಾರೆ? ಅದು ನಾವು ಆ ತಾಯಿ ಕೈಗೆ ಇರೋದು ಬಂದಿರೋದು ಅಂದ್ರೆ ಸಿಂಪಲ್ ಆಗಿ ಏನಾಯ್ತು ಅಂದ್ರೆ ಹೆವೆನ್ಲಿ ಸಲ್ವೇಷನ್, ಪರಲೋಕದ ಒಂದು ಸಲ್ವೇಷನ್ ಬಗ್ಗೆ ದೇವರು ಯಾವ್ದಾದ್ರು ಒಡಂಬಡಿಕೆಯಲ್ಲಿ ಮಾತಾಡಿದ್ರು ಆ ಒಡಂಬಡಿಕೆ ಕಡೆ ನಾವೇನಾಗಿರ್ತೀವಿ ಎಲ್ಲರೂ ಬಂದಿರೋದು. ಅವ್ರು ಹೇಳೋದು ಮೊದಲು ಏನ್ ಮಾಡಿದ್ರೆ 3 ಒಡಂಬಡಿಕೆಯಲ್ಲಿ ಮೊದಲು ಆದ ಮಾತ್ರ ಮಾಡಿದ್ರು, ನೋವಾತ್ರ ಮಾಡಿದ್ರು, ಅಪರ ಮಾತ್ರ ಮಾಡಿದ್ರು. ಈ 3 ಒಡಂಬಡಿಕೆಯಲ್ಲಿ ಯಾವ ಒಡಂಬಡಿಕೆಯಲ್ಲಿ ಪರಲೋಕ ರಕ್ಷಣೆ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಅದು ಬರೀ ಅಪರಾಧ ಮಾಡಿದಂತ ಒಡಂಬಡಿಕೆ. ನೀನು ಸುತ್ತಿಗೆ ಮಾಡ್ತೀನಿ ಆಕಾಶದ ನಕ್ಷತ್ರಗಳಂತೆಯೋ ಸಮುದ್ರದಲ್ಲಿ ಅಂತ ಉಸುಮಿ ತರ ಮಾಡ್ತೀನಿ ಅಂತಲ್ಲ. ಆ ಪರಲೋಕ ರಕ್ಷಣೆನ ಹೆವೆನ್ಲಿ ಜೆರೂಸಲೇಮ್, ಮೇಲ್ಗಡೆ ಜೆರೂಸಲೇಮ್ನ ಯಾರ ಮಾತಾಡೋದು? ಅಪರ ಮಾತ್ರ ಆಣೆ ಇಟ್ಕೊಂಡು ಮಾಡಿದ ಒಡಂಬಡಿಕೆ ಬಗ್ಗೆ ಮಾತಾಡ್ತಾರೆ. ಸಾರಾ ಒಡಂಬಡಿಕೆ ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ ಅದೇ ಅಬ್ರಾಹಂ ಮಾತ್ರ ದೇವರು ಮೊದಲು ಮಾಡಿದಂತ ಒಡಂಬಡಿಕೆ ಏನ್ರಿ? ಅದಕ್ಕೆ ಒಂದು ಛಾಯೆ. ಇವಾಗ ಏನ್ರಿ? ಸಾರಾಗೆ ಹುಟ್ಟಿದ ಮಗ ಯಾರಂತೆ? ಇಸಾಕ್. ಅದೇ ತರ ನಾವೆಲ್ಲ ಏನಾಗಿದ್ದೀರಿ ಅಂತ ಇವಾಗ ಇಸಾಕನಂತೆ ವಾಗ್ದಾನದ ಮಕ್ಕಳು. ಓದ್ಬಿಡಿ ಗಲಾತ್ಯರು 4:28. ಸಹೋದರರೇ, ನಾವು ಇಸಾಕನಂತೆ ವಾಗ್ದಾನದ ಪರವಾಗಿ ಹುಟ್ಟಿದಿರಿ. ಅದರ ಇವಾಗ ಅದೇಂತ ಹೋದ್ರೆ ಇಸಾಕು ಹುಟ್ಟಿದ ಬರೀ ವಾಗ್ದಾನದಿಂದ ಇದೆಲ್ಲ ಇಸಾಕ್ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಏನ್ ನೋಡಿದ್ರೆ ಅಬ್ರಾಮ್ ದೊಡ್ಡ ಶ್ರೀಮಂತ. ಅದರ ಅಬ್ರಾಮ್ ಯಾರ ಛಾಯೆ? ದೇವರಿಗೆ ಛಾಯೆ. ಪರಲೋಕ ತಂದೆಯ ದೇವರು ದೊಡ್ಡ ಶ್ರೀಮಂತರು. ಇಡೀ ಜಗತ್ತಲ್ಲೇ ಯಾರ್ದು? ಅವ್ರದೇ. ಅದರ ಅಬ್ರಾಮ್ಗೆ ಸುಂದರವಾಗಿರುವಂತ ಒಂದು ಸ್ತ್ರೀ ಇದ್ರು, ಆದ್ರೆ ಬಂಜೆ ಸ್ತ್ರೀ. ಅದರ ಅಬ್ರಾಮ್ ಮತ್ತು ದೇವರಿಗೆ ಮೊದಲು ಮಾಡಿದ ಒಡಂಬಡಿಕೆ ಅದೇನಾಗಿದೆ? ಮೊದಲನೇ ಪತ್ನಿ. ಅದರ ಹೇಳಿ ಅಬ್ರಾಮ್ಗೆ ಮೊದಲನೇ ಹೆಂಡತಿ ಸಾರಾ. ಅದೇ ತರ ದೇವ್ರ ಮಾಡಿದ ಮೊದಲನೇ ಒಡಂಬಡಿಕೆ ಯಾವುದು ನೋಡ್ತಾ ಇದ್ರೆ ಅಬ್ರಾಮ್ ಮಾತ್ರ ಮಾಡಿದ ಒಡಂಬಡಿಕೆ. ತನ್ಮೆ ಆಣೆ ಇಟ್ಟಿ ಅಷ್ಟೊಂದು ಮುಖ್ಯ. ಎಲ್ಲ ಒಡಂಬಡಿಕೆ ಇದಕ್ಕಿಂತ ಮುಂಚೆ ಮಾಡೋರೆ, ಆದ್ರೆ ಈ ಒಡಂಬಡಿಕೆಗೆ ಆಣೆ ಇಟ್ಬಿಟ್ಟು ಮಾಡಿರೋದ್ರಿಂದ ಎಲ್ಲ ಒಡಂಬಡಿಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾವ್ದು? ನನ್ನ ಮೇಲೆ ಆಣೆ ಹೇಳ್ತಾ ಇದ್ದೀನಿ, ಮಾಡೇ ಮಾಡ್ತೀನಿ ಅಂತ. ಸಾರಾ ಅಬ್ರಾಮ್ ಎಷ್ಟು ಪ್ರೀತಿನೋ ಅದಕ್ಕೆ ದೇವರಿಗೆ ಈ ಒಡಂಬಡಿಕೆ ತುಂಬಾ ಪ್ರೀತಿ. ಅಬ್ರಾಮ್ ಏನಾಯ್ತು? ಸಾರಾನ ದೇವಸ್ಕೊಟ್ಟಾಯ್ತು, ಮಗ ಮಾಡ್ತಾ ಇದ್ದೀನಿ, ಇದ್ರ ಬಜೆಟ್ ಮಗ ಮಾಡ್ತಾ ಬಿಟ್ಬಿಟ್ರ. ಯಾಕಂದ್ರೆ ಪ್ರೀತಿ ಮಾಡ್ತಾ ಇದ್ದ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇದು ಅದಕ್ಕೆ ಛಾಯೆ. ಓದಿ ಯೆಶಾಯದಲ್ಲಿ 54:5. ಯೆಶಾಯ 54:5 ಓದಿ. 54:5. ಐಸಾಯ 54:5. ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತ್ನಿಯೇ ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವ. ನೋಡ್ರಾ, ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ. ಅವ್ರು ಯಾರಪ್ಪ ಅಂದ್ರೆ ನಿನ್ನ ಸೇನಾಧೀಶ್ವರನಾಗಿರಂತ ಯೆಹೋವನು. ಅದರ ಓದಿ ಎಷ್ಟನೇ ವಚನ ಓದಿದ್ದೀವಿ ಇವಾಗ? 5. 1ನೇ ವಚನ ಓದಿ. ಎರಡು ಬಳೆ ಪಂಚೆಗೆ ಹರ್ಷಧ್ವನಿಗೆ ಪ್ರಸವ ವೇದನೆಯನ್ನು ಅನುಭವಿಸಿದವಳೆ ಆನಂದ ಸ್ವರವೆತ್ತಿ ಕೂಗು.
ಗಂಡನುಳ್ಳವಳಿಗಿಂತ ಹಾ. ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು. ಮಕ್ಕಳು ಹೆಚ್ಚು. ಯಾರ ಬಗ್ಗೆ ಹೇಳೋದು? ಸಾರಾ ಮತ್ತೆ ಆಧಾರ ಬಗ್ಗೆ ಹೇಳ್ತಾರದಲ್ಲಿ. ಬಂಜೆ ಆಗಿರುತ್ತೆ ಸಾರಳೆ, ಸಂತೋಷ ಪಡು. ಯಾಕೆಂದ್ರೆ ಅವ್ರಿಗಿಂತ ನಿನಗೆ ಅಂತ ಮಕ್ಕಳು ಹೆಚ್ಚು. ಇದನ್ನೇ ವಚನ ಗಲಾತ್ಯರು 4:27 ಓದು. ಓದಿ ಗಲಾತ್ಯರು 4:27. ಗಲಾತ್ಯರು ಎರಡ ಬಂಜೆಯೇ ಹಾ. ಆನಂದವಾಗಿರು. ಹಾ. ಪ್ರಸವ ವೇದನೆಯಲ್ಲಿದ್ದವರೇ ಹಾ. ಸ್ವರವೆತ್ತಿ ಕೂಗು. ನೋಡ್ರ, ಸೇಮ್ ಅದೇ ವಚನ ಏನ್ ಮಾಡ್ತಾರೆ ಇಲ್ಲಿ ಈಗ ಹೇಳ್ತಾರೆ ಅಲ್ವಾ? ಯಾಕೆ ಅಂದ್ರೆ ಇದೇ ಏನ್ ಮಾಡೋದು ಅಬ್ರಾಹ್ಮಗೂ ತಂದೆಯ ದೇವರಿಗಿರಂತ ಕಂಪ್ಯಾರಿಸನ್. ಓಕೆನಾ? ಸರಿ, ಅದೇ ಆಯ್ತು. ಏನ್ರಿ ಇಬ್ರು ಮದುವೆ ಎಷ್ಟು ವರ್ಷಗಳಾದ್ರೂ ಏನಾಗಿಲ್ಲ, ಮಕ್ಳೇ ಆಗಿಲ್ಲ. ದೇವರು ಅಬ್ರಾಹ್ಮನ ಒಡಂಬಡಿಕೆ ಮಾಡ್ಬಿಟ್ಟು, ನೋಡಪ್ಪ ಈ ಸಂತತಿ ಬರ್ತದೆ, ಎಲ್ಲಾನು ಆಶೀರ್ವಾದ ಮಾಡ್ತಾರೆ ಅಂತ. ಆ ಸ್ತ್ರೀ ಸಂತತಿ ಯಾರು? ಯೇಸು ಕ್ರಿಸ್ತ ಬಂದ್ರ? ಬರ್ಲೇ ಇಲ್ವಲ್ಲ. ಎಷ್ಟು ವರ್ಷ ಹೊರಟಾಯ್ತು, ಹೋಗ್ತಾ ಇದೆ ಏನಾಗ್ತಾ ಇಲ್ಲ, ಏನು ಮಕ್ಳೇ ಆಗ್ತಾ ಇಲ್ಲ. ಅದೇ ತರ ದೇವರು ಇಸ್ರೇಲ್ ಮತ್ತೆ ಒಡಂಬಡಿಕೆ ಮಾಡ್ಕೊಂಡು ಸುಮಾರು 2000 ವರ್ಷ ಆಗೋಯ್ತ್ರಿ. ಏನು ಫಲನೇ ಇಲ್ಲ. ಇವಾಗ ಏನಾಯ್ತು, ಸಾರ ಏನ್ ಮಾಡ್ತಾರೆ ಅದ್ಗೆ ಎಲ್ಲರೂ ಏನ್ ತುಂಬಾ ವಯಸ್ಸಾಗತ್ತೆ ಇಬ್ರಿಗೂ. ನಾವೇನ್ ಮಾಡೋದು ಇವಾಗ? ನಾವು ನೀವು ಇನ್ನೊಂದು ಮದುವೆ ಮಾಡ್ತೀನಿ ಅಂದ್ಬಿಟ್ಟು ಆಗಾರ್ಥ ಏನ್ ಮಾಡ್ತಾರೆ ಅಲ್ಲಿ ಮದುವೆ ಮಾಡ್ತಾರೆ. ಇದೇ ತರ ದೇವ್ರು ಏನ್ ಮಾಡಿದ್ರು, ಕ್ರಿಸ್ತನು ಬರೋದು ತುಂಬಾ ದೂರ ಆಗಿತ್ತು. ಅದಕ್ಕೆ ಏನ್ ಮಾಡಿದ್ರು, ಸೆಂಟ್ರಲ್ಲಿ ನ್ಯಾಯ ಪ್ರಮಾಣನ ಕೊಟ್ಟರು. ಅದಕ್ಕೆ ಓದಿದ್ದೀನಿ ಗಲಾತ್ಯರು 3ನೇ ಅಧ್ಯಾಯ 19ನೇ ವಚನ. ಗಲೇಷಿಯನ್ಸ್ 3:19. ಹಾಗಾದರೆ ಮೋಶೆ ಧರ್ಮಶಾಸ್ತ್ರವು ಯಾತಕ್ಕೆ? ನೋಡಿ ಹೇಳ್ತಾರೆ, ಏನಕ್ಕೆ ಧರ್ಮಶಾಸ್ತ್ರ ಕೊಟ್ಟಿದ್ದೀವಿ, ವೇಸ್ಟ್ನೇ ಅದು, ಅದ್ರ ಏನು ಪ್ರಯೋಜನ ಇಲ್ಲ. ಸ್ತ್ರೀ ಸಂತತಿ ಯಾರು? ಯೇಸು ಕ್ರಿಸ್ತ ಬರ್ಬೇಕಾನೆ. ಹಾಗೆ ಧರ್ಮಶಾಸ್ತ್ರ ಏನಕ್ಕೆ ಅಂತ ಹೇಳ್ತಾರೆ, ಏನ್ ಪ್ರಯೋಜನ ಆಯ್ತು? ಓದಿ. ವಾಗ್ದಾನದಲ್ಲಿ ಸೂಚಿಸಲಾದವನು ಹುಟ್ಟಿ ಬರುವ ತನಕ ದೇವರು ಇಂತಿದ್ದದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಗ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥರ ಕೈಯಲ್ಲಿ ಕೊಟ್ಟನು. ಏನಕ್ಕೆ? ಯಾವ್ದು ತಪ್ಪು ಯಾವ್ದು ಸರಿ ಅಂತ ಜನಗಳಿಗೆ ಗೊತ್ತಾಗಿ ಇವಾಗ ಧರ್ಮಶಾಸ್ತ್ರ ಕೊಟ್ಟಿದ್ದು. ಅಲ್ಲೇನಾಯ್ತು ನೋಡ್ರಿ, ಗಮನಿಸಿ ಇಲ್ಲ ನೋಡ್ಬಿಡ್ತೀನಿ. ಯಾರನ್ನ ಆಧಾರನ ಮದುವೆ ಮಾಡ್ಬಿಟ್ಟ ತಕ್ಷಣ ಹೆಂಗೆ ಇಷ್ಟಾಗಿ ಹುಟ್ಟಿದ್ರು? ಧರ್ಮಶಾಸ್ತ್ರ ಕೊಟ್ಟಿದ ತಕ್ಷಣ ಅದಕ್ಕೆ ಯಾರು ಬಿಟ್ರು? ನಾವು ಕೊಡುವ ಅಂತ ಓದಿ ಎಲ್ಲರೂ ಬಂದ್ಬಿಟ್ರು. ಆದ್ರೆ ದೇವ್ರು ಕೇಳ್ಬಿಟ್ರ ಅಬ್ರಾಹ್ಮ ಮತ್ತೆ ಸಾರಾನ ನೆನಪು ಮಾಡ್ತಾನೆ ಇದ್ರು. ಅದೇ ತರ ದೇವರು ಎಲ್ಲಾ ಪ್ರವಾದಿಗಳ ಹೇಳ್ತಾ ಇದ್ರು, ಕ್ರಿಸ್ತನ್ ಬರ್ತಾನೆ, ಕ್ರಿಸ್ತನ್ ಬಂದೇ ಬರ್ತಾರೆ, ಅವರೇ ರಕ್ಷಕ ಮಸಿಯ ಬಂದೇ ಬರ್ತಾನೆ ಅಂತ ಮಾಡ್ತಾ ಇದ್ರು, ಹೇಳ್ತಾನೆ ಇದ್ರು. ನೋಡಿ ಆ ತರ ಅಲ್ಲ, ಕೊನೆಗೆ ಏನಾಯ್ತು? ಆ ಸಂತತಿ ಹುಟ್ಟು, ಇಸಾಕ ಹುಟ್ಟಿದ್ರು. ಅದೇ ತರ ಯೇಸು ಕ್ರಿಸ್ತ ಭೂಲೋಕ ತಲೆ ಮಾಡಿದ್ರು ರಕ್ಷಕನಾಗಿ ಅಲ್ಲಿ ಬಂದ್ರು. ಅದರ ಬಂದ್ರೆ ಬಿಟ್ರ ಇಷ್ಮಾಯಿಲು ಇಸಾಕ ನೋಡಿದ ತಕ್ಷಣ ಏನ್ ಮಾಡ್ದ? ಸಂತೋಷ ಪಡೋದ್ ಬದಲಾಗಿ ಗೇಲಿ ಮಾಡಕ್ಕೆ ಶುರು ಮಾಡ್ದ, ಕೆಂಕಲಿಕ್ಕೆ ಶುರು ಮಾಡ್ದ, ಹಿಂಸೆ ಕೊಡಕ್ಕೆ ಶುರು ಮಾಡ್ದ. ಇದೇ ತರ ಇಸ್ರೇಲ್ ಜನಗಳು ಯೇಸು ಕ್ರಿಸ್ತಗೆ ಏನ್ ಮಾಡಿದ್ರು? ಹಿಂಸೆ ಕೊಡಕ್ಕೆ, ಶಿಲ್ವೆ ಮೇಲೆ ಸಾಯಿಸೋದಕ್ಕೆ ಏನ್ ಮಾಡ್ದ? ಕೊಡಕ್ಕೆ ಅವನ ಅಷ್ಟು ಅನಿಸ್ಲಿಲ್ಲ ಅಂತೆ. ಅದಕ್ಕೆ ಯಾರಿಗ ಇಷ್ಟ ಆಗ್ಲಿಲ್ಲ, ಸಾರಾಗೆ ಇಷ್ಟ ಆಗ್ಲಿಲ್ಲ. ಓದಿ 4:29 ಗಲಾತ್ಯ 4:29. ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು, ಪೂರ್ವದಲ್ಲಿ ಹಳೆ ಕಾಲದಲ್ಲಿ ಸ್ವಾಭಾವಿಕವಾಗಿ ಹುಟ್ಟವನು ಯಾರು? ಇಷ್ಮಾಯಿಲು ದೇವರ ಬಲದಿಂದ ಹುಟ್ಟಿದವನನ್ನು ಇಸಾಕನನ್ನು ಹಿಂಸೆ ಪಡಿಸಿದಂತೆಯೇ ಇವಾಗ ಅದೇ. ಇವಾಗ ಏನ್ ಮಾಡ್ತಾರೆ ಯಹೂದ್ಯರೆಲ್ಲ? ಯಾರಿಗೆ ಹಿಂಸೆ ಕೊಡಕ್ಕೆ ಶುರು ಮಾಡಿದ್ರು? ಕ್ರೈಸ್ತವರಿಗೆ ಪರ್ಸಿಕ್ಯೂಷನ್ಸ್ ಮಾಡಕ್ಕೆ ಶುರು ಮಾಡಿದ್ರು. ಅದರ ಹಾಗೆ ಅಪೋಸ್ಟಲ್ಸ್ ಎಲ್ಲ ಯೆರೂಸಲೇಮನ್ನ ಬಿಟ್ಟೆ ಮಾಡಿದ್ರು, ಹೊರಗಡೆ ಲೋಕದ ಎಲ್ಲ ಕಡೆ ಸ್ವಾರ್ಥ ಸಡಕ್ಕೆ ಶುರು ಮಾಡಿದ್ರು. ಅವಾಗ ಏನ್ ಮಾಡಿದ್ರು? ಅಬ್ರಾಹ್ಮ ಪಾಪ ಬಂದ್ಬಿಡ್ತಾನ್ರಿ. ಸಾಲ ಹೇಳಿದ್ರ ಮಾತಿಗೆ ಅಬ್ರಾಹ್ಮ ಯಾರು ಡೈವರ್ಸ್ ಕೊಟ್ರ? ಯಾರಿಗೆ ಡೈವರ್ಸ್ ಕೊಟ್ಟಿದ್ರು? ಹಾಗಾಗಿ ಡೈವರ್ಸ್ ಕೊಟ್ಟರು. ಅದನ್ನ ಹಾಗಾದ್ರೆ ದೇವರು ಡೈವರ್ಸ್ ಕೊಟ್ಟಿರ್ಬೇಕಲ್ವಾ? ಯಾರು ಡೈವರ್ಸ್ ಕೊಟ್ಟಿರ್ಬೇಕಾ? ಅದ್ಯಾರು? ಇಸ್ರೇಲ್ ಜನಗಳು. ದೇವ್ರು ಏನ್ ಮಾಡಿದ್ರೆ ತನ್ನ ಮಗನ ಯಾವಾಗ ಶಿಲೆ ಮೇಲೆ ಹಾಕಿದ್ರು ಇಸ್ರೇಲ್ ಜನಗಳನ್ನ ಕೈ ಬಿಟ್ಬಿಟ್ರು ದೇವರು. ಅಲ್ಲ ಯೇಸು ಕ್ರಿಸ್ತ ಹೇಳ್ತಲ್ಲ, ಮ್ಯಾಥ್ಯೂ 23:38. ಮ್ಯಾಥ್ಯೂ 23:38 ಓದಿ. ಮತ್ತೆ 23:38. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಆದಾಯವು ನಿಮ್ಗೇನಾಗಿದೆ? ಬರಿದಾಗಿ ಬಿಟ್ಟಿದೆ. ಅದರ ಇವಾಗ ಬರಿ ಗಲಾತ್ಯರು 4:30. 4ನೇ 30ನೇ ವಚನ. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರ ಬಾಧ್ಯರಾಗಿಸದಿಲ್ಲ. ಯಹೂದ್ಯರು
ಕ್ರೈಸ್ತರ ಜೊತೆ ಒಟ್ಟಿಗೆ ಇರಕ್ಕೆ ಸಾಧ್ಯನೇ ಇಲ್ಲ. ಐಶ್ವರ್ಯವಂತನು ದರಿದ್ರ ಲಾಜರಸ್ ಕ್ಲಾಸ್ ಗ್ಯಾಪ್ ಇದೆಯಾ? ಇಬ್ಬರು ನಡುವೆ ಇದೆ, ದೊಡ್ಡ ಗ್ಯಾಪ್ ಇದೆ. ಆ ಕಡೆ ಈ ಕಡೆ ಹೋಗ್ಬೇಕಲ್ಲ, ಈ ಕಡೆ ಆ ಕಡೆ ಅದೇ ಸೇಮ್ ಪಿಕ್ಚರ್ ಅಷ್ಟೇ ಅಲ್ವಾ? ಅದೇ ನೋಡ್ರಿ, ಅಲ್ಲೇನಾಯ್ತು, ದೇವರು ಡೈವರ್ಸ್ ಕೊಡ್ತಾರೆ ನೋಡಿದ್ರಿ. ಅವರ ಏನ್ ನೋಡಿದ್ರು, ಸರಾಗೆ ಸರಿ ಸರ್ ಹಾಗಾಗಿ ಏನ್ ಮಾಡಿದ್ರು, ಟಿಕೆಟ್ ಕೊಟ್ಬಿಟ್ರು. ದೇವರು ಡೈವರ್ಸ್ ಕೊಡೋದು ನೋಡಿರ್ತೀನಿ. ಐಸೈಯಾ 50 ಚಾಪ್ಟರ್ 50 ಈಗನು ತಾನೇ ನಾನು ನಿಮ್ಮ ತಾಯಿಯನ್ನು ತ್ಯಜಿಸಿದ ತ್ಯಾಗ ಪತ್ರವು ಎಲ್ಲಿ ನಾನು ಕೊಟ್ಟಲ್ಲ ಡೈವರ್ಸ್ ಸರ್ಟಿಫಿಕೇಟ್ ತಗೊಂಬಂದಿ ಅಂತ ಹೇಳ್ತಾರೆ. ಅದರ ಯಾರ ತಾಯಿ? ಇಸ್ರೇಲ್ ಜನಗಳಿಗೆ ತಾಯಿ ಯಾರು? ಹಾಗಾದ್ರೆ ಡೈವರ್ಸ್ ಕೊಟ್ಟಲ್ಲ ತಗೊಂಬ ಪತ್ರ ಅಂತ ಹೇಳ್ತಾರೆ. ಯಾಕಪ್ಪ ಡೈವರ್ಸ್ ಕೊಟ್ಟಿದ್ದ ದೇವರು? ಒಂದು ಏನಕ್ಕಂತೆ? ನನ್ನ ಸಾಲಗಾರರಲ್ಲಿ ಯಾರಿಗೆ ನಮ್ಮನ್ನು ಮಾರಿಬಿಟ್ಟಿದ್ದೇನೆ, ನಿಮ್ಮ ದೋಷಗಳ ನಿಮಿತ್ತ ನಿಮ್ಮನ್ನು ಮಾರಿದೆ. ನೋಡ್ರ, ದೋಷಗಳ ನಿಮಿತ್ತ ನೀವು ಮಾಡಿದ ತಪ್ಪುಗಳ ನಿಮಿತ್ತ ನಿಮ್ಗೆ ಡೈವರ್ಸ್ ಕೊಟ್ಟಿದ್ದೀನಿ. ಆಮೇಲೆ ನಿಮ್ಮ ದ್ರೋಹಗಳಿಗಾಗಿ ನಿಮ್ಮ ತಾಯಿಯನ್ನು ಬಿಟ್ಟೆ. ನೋಡ್ರ, ಏನ್ ಕಪ್ಪಿಟ್ಟಿದ್ದು? ಇಸ್ರೇಲ್ಗಳಿಗೆ ಏನ್ ಕಪ್ಪಿಟ್ಟಿದ್ದು ಅಂದ್ರೆ ದ್ರೋಹಗಳ ನಿಮಿತ್ತ ಹೇಳಿದ ಮತ್ತೆ ಕೇಳ ನೋಡ್ರಿ. ಅದಕ್ಕೆ ಏನ್ ಮಾಡಿದ್ರು? ನ್ಯಾಯ ಪ್ರಮಾಣನ ಬಿಟ್ಬಿಟ್ರು. ಇಸ್ರೇಲ್ ಜನಗಳಿಗೆ ದೇವ್ ಬಿಡ್ರು, ಕೈ ಬಿಟ್ಬಿಟ್ರು. ಅದರ ಸರಿ, ನೆಕ್ಸ್ಟ್ ಬರೋಣ. ಪ್ಲಾನ್ ನೋಡಿದ್ರಿ. ಏನ್ ಮಾಡಲ್ಲ ಅಲ್ಲಿ ಹಗಾರು ತುಂಬಾ ಕಷ್ಟಪಡ್ತಾಳೆ. ಅದರ ಊಟ ಇಲ್ಲ, ಎಲ್ಲ ಖಾಲಿ ಆಗೋಯ್ತು, ನೀರೆಲ್ಲ ಖಾಲಿ ಆಗೋಯ್ತು. ಇಸ್ರೇಲ್ ಜನ ಕೊಟ್ರು ನೋಡ್ರಿ ದೇವರು ವಲಯಗಳು ಅಂತೀನಿ ಸರಿಯಾಗಿ ಕೊಟ್ರು. ಹಿಟ್ಲರ್ ಕಾಲದಲ್ಲಿ 60 ಲಕ್ಷ ಯಹೂದಿಯರನ್ನ ಸಿಸ್ಟಮೆಟಿಕ್ ಆಗಿ ಏನ್ ಮಾಡಿದ್ರು, ಸಾಯಿಸಾಕ್ರು. ಐಶ್ವರ್ಯವಂತರ ಕ್ಲಾಸ್ ಗೆದ್ದಿದ್ಯಾ? ಇದ್ರ ಬಗ್ಗೆ ಮುಂದೆ ಬರೋ ಕ್ಲಾಸಸ್ ಡೀಟೇಲ್ ಆಗಿ ಓದೋಣ. ಅದರಿಂದ ಅದಕ್ಕೆ ಯಹೂದಿಯರಿಗೆ ಸಿಕ್ಕಾಪಟ್ಟೆ ಏನ್ರಿ ಟಾರ್ಚರು. ಆದ್ರೆ ಕೊನೆಗೆ ಏನ್ ಮಾಡ್ತಾಳೆ, ಯಾರು ಹಗಾರು, ಅಯ್ಯೋ ದೇವ್ರೆ ನನಗೊಂದು ಮಗ ಇದ್ದಾನೆ, ದಯವಿಟ್ಟು ಕಣ್ಣೆ ನೋಡ್ಸು, ಕೃಪೆ ನೋಡ್ಸು, ಹಿಂಗೇನು ಪ್ರಾಣ ಹೋಗ್ತಾ ಇದ್ದೆ ದೇವ್ರೆ ಅಂತ ಸಿಚುವೇಶನ್ ದೇವ್ರ ಏನ್ ಮಾಡ್ತಾರೆ, ಮೊರೆ ಇಡ್ತಾರೆ. ಅದೇ ತರ ಫ್ಯೂಚರ್ ಇಸ್ರೇಲ್ ನಡುವೆ ಏನಾಗ್ತಾ ಗೊತ್ತಾ, 3ನೇ ಯುದ್ಧ, 3rd ವರ್ಲ್ಡ್ ವಾರ್ ಆಗ್ತದ. ಇವತ್ತು ಇಡೀ ವರ್ಲ್ಡ್ ಏನಕ್ಕೆ ಆಗ್ತಾ ಇದೆ? 3rd ವರ್ಲ್ಡ್ ವಾರ್ ಬಗ್ಗೆ ಬೈಬಲ್ ಹೇಳ್ತಾರೆ. ಅದು ಕೂಡ ದೇವಸ್ಥಾನ ಒಂದು ಕ್ಲಾಸ್ ನೋಡೋಣ. ಅದರ ಆ 3rd ವರ್ಲ್ಡ್ ವಾರ್ ಆಗೋ ಟೈಮಲ್ಲಿ ಇದಾಗದೇ ಇಸ್ರೇಲ್ ಕಾರಣದಿಂದ. ಅದರ ಓದಿ ಜಕರಿಯಾ 14 ಓದಿ 3rd ವರ್ಲ್ಡ್ ವಾರ್ ಬಗ್ಗೆ. ಜಕರಿಯಾ 14:2 1 ಮತ್ತು 2 ಓದಿ. ಜಕರಿಯಾ 14 ಚಾಪ್ಟರ್ 1 ಮತ್ತು 2. ಚೀಯೋನೇ, ಯೆಹೋವನ ನೇಮಿಸಿದ ದಿನವು ಬರುತ್ತಿದೆ. ಸೂರೆಯಾದ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗಿದೆ. ಯೆಹೋವನು ನೇಮಿಸಿದ ದಿನವು ದೇವರು ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಹೆಂಗೆ ದೇವರು ಫಿಕ್ಸ್ ಮಾಡಿದ್ರು ಒಂದು ಟೈಮು, ಇಸ್ರೇಲ್ ಒಂದು ಟೈಮ್ ಅದು ಬರ್ತಾ ಇದೆ, ತುಂಬಾ ಹತ್ರದಲ್ಲಿದೆ. ಆಮೇಲೆ ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ನೋಡ್ರ, ಇದೇ ಬರ್ಕೊಳ್ಳಿ 3rd ವರ್ಲ್ಡ್ ವಾರ್. ಇಡೀ ವರ್ಲ್ಡ್ ಯಾರ ವಿರುದ್ಧವಾಗಿ ಬರ್ತಾರೆ ಇವಾಗ? ಇಸ್ರೇಲ್ ವಿರುದ್ಧವಾಗಿ ಬರ್ತಾರೆ. ಇವತ್ತು ಆಡಿ ನಾವು ಆ ಟೈಮಲ್ಲಿ ಇದ್ರಿ ಅದರ. ಇಡೀ ವರ್ಲ್ಡ್ ಅಲ್ಲಿ ತುಂಬಾ ಸೆಕ್ಯೂರ್ಡ್ ನೇಷನ್ ಯಾವುದು? ತುಂಬಾ ಸೆಕ್ಯೂರ್ಡ್ ನೇಷನ್ ಅಂದ್ರೆ ಯಾವುದೇ ರೀತಿ ತೊಂದರೆಗಳು ಬರದ ರೀತಿಲಿ ಕಾಪಾಡ್ಕೊಂಡಿರೋ ಸೇಫ್ ಆಗಿರೋ ರಾಜ್ಯ ಯಾವುದು? ಯಾವುದು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಹೇಳ್ತೀರಿ. ಅದರ ಅದನ್ನ ಬೈಬಲ್ ಅಯ್ಯೋ ಅಂತ ಹೇಳ್ತಾರೆ. ಆಯ್ತಾ? ಅದ್ರ ಬಗ್ಗೆ ನಾವು ಓದೋಣ. ಆದ್ರೆ ಅಷ್ಟು ದೊಡ್ಡ ರಾಜ್ಯ ಬಿಟ್ರೆ ವರ್ಲ್ಡ್ ಅಲ್ಲಿ ನೆಕ್ಸ್ಟ್ ಸೇಫೆಸ್ಟ್ ಕಂಟ್ರಿ ಅದು ಗೊತ್ತಾ? ಇಸ್ರೇಲ್. ಅದರ ಯಾಕಂದ್ರೆ ಇಡೀ ಸುತ್ತಲೂ ಇರೋದೆಲ್ಲ ಅರಬ್ ದೇಶದವರು. ಆದ್ರೆ ಸೆಂಟ್ರಲ್ ಒಂದೇ ಒಂದು ದೇಶ, ಯಾರಿಗೂ ಹೋಗ್ತಿರೋಂಥ ಚಿಕ್ಕ ರಾಜ್ಯ. ಅಂದ್ರೆ ಇಸ್ರೇಲ್ ಎಷ್ಟು ಗೊತ್ತಾ ಸೈಜ್? ಎಷ್ಟಿದೆ ಗೊತ್ತಾ? ನಮ್ಮ ಕೇರಳ ನೋಡಿ, ಕೇರಳ ಅಷ್ಟು ಇಲ್ಲ ಏನ್ರಿ, 300 ಕಿಲೋಮೀಟರ್. ಇಲ್ಲಿಂದ ಮಂಗಳೂರಿಗೆ ಹೋಗ್ರೆ ಎಷ್ಟು ಇರ್ತಾರೆ ಅಷ್ಟೇ ಉದ್ದ ಇರೋದು. ಯಾವುದು? ಇಸ್ರೇಲ್ ಅಷ್ಟೇ ಇರೋದು. ಅದರ ಇನ್ನೇನು ಲೆಂತ್ ಏನು ಜಾಸ್ತಿ ಇಲ್ಲ. ಅದರ ಅಷ್ಟೇ ಚಿಕ್ಕದಾಗಿರೋಂಥ ರಾಜ್ಯ. ಇಡೀ ವರ್ಲ್ಡ್ನ ಯಾರ ವಿರುದ್ಧವಾಗಿ ಸೇರಿಸ್ತಂತೆ ಇವಾಗ? ಯೆರೂಸಲೇಮ್ ಮೇಲೆ ಯುದ್ಧಕ್ಕೆ ಸೇರಿಸ್ತಂತೆ. ಯೋಚನೆ ಮಾಡಿರ್ತೀನಿ. ಅವಾಗ ಏನಾಗ್ತಾರೆ ಇಸ್ರೇಲ್ ಗತಿ? ಮುಂದಕ್ಕೆ ಓದಿ. ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಲಿಟ್ರಲ್ ಆಗಿ ಆಗ್ತಾ ಹೊರಡ್ತೀನಿ. ಇವಾಗ ಅರ್ಧ ಇಸ್ರೇಲ್ ಜನಗಳನ್ನ ಫುಲ್ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಂತೆ, ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತದೆ. ಇದೇ ಫ್ಯೂಚರ್. ಅವ್ ಹೆಂಗಿರ್ಬೇಕು ಯೋಚನೆ ಮಾಡಿ. ಪ್ರಾಣ ಹೋಗೋದು ಸನ್ನಿವೇಶ. ಹಾಗಾದ್ರೆ ಪ್ರಾಣ ಹೋಗ್ಬಿಡ್ತಾ ಇತ್ತು. ಕೊನೆಗೆ ಏನೋ ದಿಕ್ಕಿ ಕಾಣಿಸಿಲ್ಲ, ಯಾರ ಕಡೆ ತಿರುಗ್ತಾರೆ? ಇದೇ ತರ ಇಸ್ರೇಲ್ ಜನರಿಗೆ ಕೊನೆಗೆ ಏನು ಕಾಣಿಸಲ್ಲ, ಯಾರ ಕಡೆ ತಿರುಗ್ತಾರೆ? ಅಯ್ಯೋ ದೇವ್ರೆ ನೀವೇ ನನಗೆ ಕಾಪಾಡು ಅಂತ. ನೋಡಿ ಜಕರಿಯದಲ್ಲಿ 12ನೇ ಅಧ್ಯಾಯ 10ನೇ ವಚನ. ಜಕರಿಯ 12:10.
ದಾವೀದ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ಹಾಗಾಗಿ ಯಾವ ತರ ಇದೆ ದೇವ್ರ ಬಗ್ಗೆ ಗೊತ್ತಿದ್ರು ಸರಿ ದೇವ್ರ ಬಗ್ಗೆ ತಿರುಗಲಿಲ್ಲ. ಅದೇ ತರ ತಿರುಗಂತ ಒಂದು ಸಿಚುವೇಶನ್ ಕೊಟ್ಟರು ಅಂತೀನಿ. ಅವಾಗ ಆಗಾಗ ಏನ್ ಮಾಡ್ತಾಳೆ, ಎಲ್ಲಾರು ಬಿಟ್ಬಿಟ್ಟು ದೇವರೇ ಅದನ್ನ ಮೊರೆ ಇಕ್ಬೇಕಾದ್ರೆ ದೇವ್ರ ಕೈ ಬಿಡಲಿಲ್ಲ. ಅದೇ ತರ ಇಸ್ರೇಲ್ ಜನಗಳು ದೇವರ ಹತ್ರ ಏನ್ ಮಾಡ್ತಾರೆ, ಮೊರೆ ಇಡಕ್ಕೆ ಸಮಯ ಬರ್ತದೆ, ಕಣ್ಣೀರು ಇಡ್ತಾರಂತೆ. ಅವಾಗ ಏನಾಗ್ತದೆ ನೋಡಿ, ಏನಾಗ್ತದೆ ಮುಂದೆ ಬರಮ್ಮ. ಜಕರಿಯ 12:10 ಮುಂದೆ ಬನ್ನಿ. ತಾವು ಹಿಡಿದವರನ್ನು ದಿಟ್ಟಿಸಿ ನೋಡುವರು. ಯಾರಂತೆ ಇವರೆಲ್ಲ ಯಾರನ್ನ ಹಿಡಿದಿತ್ತು? ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಹಾಕಿದ್ದು. ಅವಾಗ ಯೇಸು ಕ್ರಿಸ್ತನ ದಿಟ್ಟಿಸಿ ಏನ್ ಮಾಡ್ತಾರೆ ಅವರು ನೋಡ್ತಾರೆ ಅಲ್ರ. ಅವಾಗ ಹಾಗಾದ್ರೆ ಏನ್ ನೋಡಿದ್ಲು, ಒಬ್ಬ ದೂತನ್ನ ಒಬ್ಬ ದೂತ ಏನ್ ಮಾಡ್ತಾನೆ, ನೀರಿನ ಬುಗ್ಗೆ ಕೊಡ್ತಾನೆ. ಆ ನೀರನ್ನ ಕುಡ್ದು ಇಬ್ರು ಚೇತರಿಸ್ಕೊಂಡು ಒಂದು ದೊಡ್ಡ ರಾಜ್ಯವಾಗಿ ಏನಾಗ್ತಾರೆ ಅಲ್ಲಿ ಫಾರ್ಮ್ ಮಾಡ್ತಾರೆ. ಇದ್ರ ಇಸ್ರೇಲ್ಗಳಿಗೆ ಕ್ರಿಸ್ತರ ಮುಖಾಂತರ ಸತ್ಯ ಏನ್ ಮಾಡ್ತಾರೆ ಅವಾಗ ಕೊಡ್ತಾರೆ. ಇವತ್ತು ಇಸ್ರೇಲ್ ಹೋಗಿ ಹೇಳ್ಬೇಕು ಕೇಳ್ತಾರ, ಮಸಿಯಾನ ನಮ್ಮಪ್ಪ ಬೈಬಲ್ ಓದು ಅಂತಂದ್ರೆ ನಿಮ್ ಬೈಬಲ್ ಏನಪ್ಪ ನಮ್ದೇನೋ ತೋರ, ನಾವು ಅದೇ ನಂಬ್ಕೊಂತೀರಿ ಹೇಳ್ತಾರೆ. ನಾವು ಹೇಳೋದು ಕೇಳ್ತಾರೆ ಹೋಗ್ತೀರೋ ಅದೇ ಹೇಳ್ತಾರಲ್ಲ. ಲಾಲ್ಸೂರಸ್ಗೆ ಅಂತಂದ್ರೆ ದಯವಿಟ್ಟು ನಮ್ಮ ಏನ್ ಐಶ್ವರ್ಯ ಅಂತ ಹೇಳ್ತಾನೆ, ಇವತ್ತು ಮನೇಲಿ 5 ಜನ ಸೋದರಿದ್ರೆ ಯಾರನ್ನು ಕಳಿಸಿ ಅಂತಂದ್ರೆ ಹೇಳ್ತಾರೆ, ಇಲ್ಲಪ್ಪ ಹಂಗೆಲ್ಲ ಆಗಲ್ಲ, ಅವ್ರ ಮಾತೇ ಕೇಳಲಿಲ್ಲ ಅಂದ್ರೆ ಸತ್ತೋರ್ಗೆ ಹೋಗೋದ್ರೆ ಖಂಡಿತ ಏನ್ ಮಾಡಿದ್ರೆ ಮಾತ್ರ ಕೇಳಲ್ಲ. ಆದ್ರೆ ಕೇಳೋ ಸಮಯ ಬರ್ತದೆ ಅಲ್ವಾ. ಹಾಗೆ ಓದಿದ್ರಿ ಯೆರೆಮೀಯ 17:13, ಜೆರೆಮೀಯ 17:13. ಯೆಹೋವನೇ, ಇಸ್ರಾಯೇಲರ ನಿರೀಕ್ಷೆಗೆ ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು. ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ಜೀವಜಲದ ಬುಗ್ಗೆ ಇದನ್ನೇ ತ್ಯಜಿಸ್ಬಿಟ್ರು, ತಿರ್ಗಾ ಅದೇ ಜೀವಜಲದ ಬುಗ್ಗೆ ಕೊಡ್ತಾರೆ. ಜಕರಿಯ 43 ಹೆಂಗ್ ಕೊಡ್ತಾರೆ ನೋಡಿ. 14ನೇ ಅಧ್ಯಾಯ 3ನೇ ವಚನ. ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ನೋಡ್ರ ಫಸ್ಟ್ ಎಲ್ಲ ಏನಾಗ್ತದೆ, ದೇವ್ರ ಫೈಟಿಂಗು. ಇಸ್ರೇಲ್ ಪ್ರೇಯರ್ ಮಾತ್ರ ಮುಗಿದೋಯ್ತು, ಎಂಥ ಪಾಪ ಮಾಡಿದ್ರು ಸರಿ ದೇವರೆಲ್ಲ ಕ್ಷಮಿಸ್ಬಿಟ್ಟು ತಿರ್ಗಾ ಇಸ್ರೇಲ್ ಸಪೋರ್ಟ್ ಆಗಿ ನಿಂತ್ಕೊಂಡ್ಬಿಡೋದು. ಅದೇ ತರ ಹಗಾರು ಅನ್ಯ ಸ್ತ್ರೀ ದೇವರ ಪ್ರಾರ್ಥನೆ ಕೇಳ್ಬಿಟ್ಟು ಇಮ್ಮಿಟ ಓಡ್ಕೊಳ್ತಾರೆ. ಅದೇ ತರ ಇಡೀ ಇಸ್ರೇಲ್ ದೇವರ ಹೋಗ್ಬೇಕಾದ್ರೆ ಥರ್ಡ್ ವರ್ಲ್ಡ್ ವಾರ್ಗೆ ಫೈನಲ್ ಕ್ಲೈಮ್ಯಾಕ್ಸ್ ಕೊಡೋದು ಯಾರಾದ್ರೆ ನಮ್ಮ ತಂದೆಯಾದ ದೇವರು. ಯಾರಿಗಪ್ಪ ವಿಕ್ಟ್ರಿ ಅಂದ್ರೆ ಇಸ್ರೇಲಿಗೆ ಏನ್ರಿ ವಿಕ್ಟ್ರಿ ಅದರ ನೋಡಿ. ಇದು ಒಂದ್ ಕಡೆ ನಡೀತಾ ಇದೆ. ಪ್ಯಾರಲಲ್ ಆಗಿ ಏನಾಯ್ತಲ್ಲಿ ಮ್ಯಾರೇಜ್ ಆಫ್ ಐಸಾಕ್ ಅಂದ್ರೇನು, ಸಭೆಯ ಸೆಲೆಕ್ಷನ್ ನಡೀತದೆ. ಇವಾಗ ಇಸ್ರೇಲ್ಗೆ ಲೋಕಲ್ ಇಷ್ಟೆಲ್ಲ ನಡೀತಾ ಇದೆ, ಇದು ಪ್ಯಾರಲಲ್ ಆಗಿ ಏನಾಗ್ತದೆ, ನಾವು ಸಭೆ ನಡೀತಾ ಇದ್ರಿ. ನಮ್ಗೆ ಏನ್ ಮಾಡ್ತಾರೆ ಇವತ್ತು ಸೆಲೆಕ್ಷನ್ ಮಾಡ್ತಾನೆ ಅದರ. ನೋಡಿ ಇಸಾಕ್ ಮದುವೆ ಆಗಿದ ತಕ್ಷಣ ಅದೇನೋ ಚರ್ಚ್ ಕಂಪ್ಲೀಟ್ ಆಗಿದ ತಕ್ಷಣ ಯಾರು ತಿರ್ಕೊಂಡ್ಬಿಡ್ತಾರೆ, ಅದೇ ಟೈಮಲ್ಲಿ ಸಾಲ ಏನ್ ಮಾಡ್ಬಿಡ್ತಾರೆ, ತಿರ್ಕೊಂಡ್ಬಿಡ್ತಾರೆ. ಒಂದ್ಸತಿ ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ದೇವರು ವಾಗ್ದಾನ ಮಾಡಿರೋದು, ಆಣೆ ಇಟ್ಕೊಂಡು ವಾಗ್ದಾನ ಮಾಡಿರೋದು, ವಾಗ್ದಾನ ಏನಾಯ್ತಲ್ಲಿ ನೆರವೇರ್ತು. ಎಲ್ಲರಿಗೂ ಆಶೀರ್ವಾದ ಮಾಡೋದಕ್ಕಾಗ ಏನಾಗ್ಬಿಡ್ತು ಬಂದ್ಬಿಡ್ತು. ನೆಕ್ಸ್ಟ್ ಪಿಕ್ಚರ್ ಏನು ಅಂತಂದ್ರೆ, ಅಬ್ರಾಮು ಇನ್ನೊಂದು ಮದುವೆ ಮಾಡ್ಕೊಂಡು ಎಷ್ಟು ಜನ ಮಕ್ಕಳು ಇರ್ತಾರೆ. ಇದನ್ನ ನೋಡ್ರೆ ಹೆಂಗಿದೆ ಕೇಳಕ್ಕೆ ಹೆಂಗಪ್ಪ ಇದೆ, ಆಶ್ಚರ್ಯ. ನೋಡುವ ನಂತರ ಇಲ್ಲ, ಅದನ್ನೇ ನೋಡ್ದಂಗಿದೆ ನಗಂತ ವಿಚಾರನೆ. ಯಾಕೆ ಅಂದ್ರೆ ಅಬ್ರಾಹ್ಮಗೆ ಅವಾಗೇ ಮಕ್ಕಳು ತುಂಬಾ ಏನಂತೆ ಕಷ್ಟವಾಗಿತ್ತು. ಈ ಏನಕ್ಕೆ ಛಾಯೆ ಅಂತಂದ್ರೆ ಏನ್ರಿ, ಇಡೀ 1000 years ಅಲ್ಲಿ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾರೆ ದೇವರು ಹೊಸ ಒಡಂಬಡಿಕೆ ಕೊಡ್ತಾರೆ. ಮೊದಲನೇ ಒಡಂಬಡಿಕೆ ಅಂತ ನೋಡ್ರಿ, ಅಂದು ಅಬ್ರಾಹ್ಮದು ಒಡಂಬಡಿಕೆ. ಸೆಂಟ್ರಲ್ ಯಾರು ಸೇರಿಸಿದ್ರು, ಹಾಗಾದ್ರೆ ಸೇರಿಸಿದ್ರು ನ್ಯಾಯಪ್ರಭು ಒಡಂಬಡಿಕೆ, ಅದನ್ನ ತೆಗೆದಾಕ್ಬಿಟ್ರು. ಆದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಹೊಸ ಒಡಂಬಡಿಕೆ ಮಾಡ್ಕೊಂತ ದೇವರು ಯಾರ ಹತ್ರ, ಇಡೀ ಲೋಕ ಜನಗಳ ಹತ್ರ. ಆ ಒಡಂಬಡಿಕೆನೆ ಕೇತುರ ಅನ್ನೋ ಸ್ತ್ರೀ ಮುಖಾಂತರ ನಮ್ಗೆ ಏನ್ ಮಾಡಿರೋದು ಅಲ್ಲಿ ನೋಡ್ತಿರೋದು. ಅಂದ್ರೆ ಅದೇ ಹೊಡ್ಬೇಕು ನೋಡ್ರಿ. ಕೇತುರಿಗೆ ಜನ ಮಕ್ಕಳ 6. ಅದೇನೋ 6 ಅಂದ್ರೆ 6000 ವರ್ಷದಲ್ಲಿರಂತ ಲೋಕದ ಜನಗಳು, ಕರೆಕ್ಟಾ? ಏನು 6 ಅಂದ್ರೆ 6000 ವರ್ಷದಲ್ಲಿ ಇಟ್ಟಿದ್ದಂತ ಎಲ್ಲಾ ಲೋಕ ಜನಗಳಿಗೆ ಏನ್ ಮಾಡ್ತಾರೆ ಕ್ರಿಸ್ತನ 1000 ವರ್ಷದಲ್ಲಿ ಆಶೀರ್ವಾದ. ಅದಕ್ಕೆ 6 ಜನ ಮುಖಾಂತರ ಹೊಡಿಸಿರೋದು. ಅದ್ರ ನೋಡಿ ಆ ಒಡಂಬಡಿಕೆ ಇಲ್ಲಿಂದ ಹೋದಮ್ಮ. ಯೆರೆಮೀಯ 31ನೇ ಅಧ್ಯಾಯ 31ರಿಂದ 34. ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಳಗಿಂದ
ಹಾ. ಯಹೂದ ವಂಶದವರೊಂದಿಗೆ ಹಾ. ರೊಂದಿಗೂ ಹಾ. ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ನೋಡ್ರ, ಹೊಸದಾಗಿ ಮಾಡ್ಕೊಳ್ಳುವಂತ ಒಂದು ದಿನ ಬರ್ತದೆ, ಇನ್ನ ಬಂದಿಲ್ಲ. ಹಾ. ಈ ಒಡಂಬಡಿಕೆಯು ಹಾ. ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಹಾ. ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಹಾ. ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂತದ್ದಲ್ಲ. ಎಂತದಲ್ಲ, ನ್ಯಾಯ ಪ್ರಮಾಣದ ಒಡಂಬಡಿಕೆ ತರ ಅಲ್ವಂತ ಇದು ಡಿಫ್ರೆಂಟ್ ಆಗಿರ್ತದಂತೆ. ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ನ್ಯಾಯ ಪ್ರಮಾಣದ ಒಡಂಬಡಿಕೆನ ಯಾರ ಮೇಲೆ ಬರ್ಕೊಟ್ರ? ನ್ಯಾಯ ಪ್ರಮಾಣದ ಒಡಂಬಡಿಕೆನ ದೇವ್ರು ಯಾರ ಮೇಲೆ ಬರ್ಕೊಂಡಿದ್ದ? ಅದರ ಸ್ಟೋನ್ ಕಲ್ ಮೇಲೆ ಮಾಡುವ ಬರ್ಕೊಟ್ರ. ಅದರ ಕಲ್ಲು ಹೆಂಗ್ ಪ್ರಿಂಟ್ ಮಾಡಿದ್ರು ದೇವರು? ಕಲ್ಲಿತ್ತಲ್ಲ, ಒಂದು ಕಲ್ಲಿತ್ತು ಅಂದ್ರೆ 2 ಅಲ್ಲಿಗೆಗಳ 2 ಅಲ್ಲಿಗೆಗಳ ಮೇಲೆ ಎಷ್ಟಿತ್ತು ಪ್ರಮಾಣಗಳು? 5 ಅದು ಪ್ರಮಾಣ. ಈ ಕಡೆ 5, ಈ ಕಡೆ 5. ಹಿಂದೆ ಇನ್ನೇನೋ ಪ್ರಿಂಟ್ ಮಾಡಿಲ್ಲ, ಇಲ್ಲ ಬರೀ ಮುಂದೆನಾ? ಮುಂದೆ ಮಾತ್ರ ಟಿವಿ ನೋಡಿಸ್ತಾರೆ ಅದರ. ಆಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಪ್ರಿಂಟಿಂಗ್, ಅದರ ಪೇಪರ್ ವೇಸ್ಟ್ ಮಾಡಿಲ್ಲ ನೋಡಿ. ಅದರ ಕಲ್ಲಲ್ಲಿ ಹಿಂದೆ ಮುಂದೆ ಎಲ್ಲ ಕೆತ್ಬಿಟ್ಟು ಒಡಂಬಡಿಕೆ ಮಾಡಿದ್ವಿ. ಇವಾಗ ಕೊಟ್ರು 10 ಪ್ರಮಾಣನ ಕಲ್ ಮೇಲೆ ಕೊಟ್ರೆ ಇವ್ರೇನ್ ಮಾಡೋದು? ಮನೆಗೆ ಕೊಂಡೋಗ್ಬಿಟ್ಟು ಚೆನ್ನಾಗಿದೆ ಸೋಕೆ ಸರಿ ಕೊಡೋದು ಅಲ್ವರ. ಅದಕ್ಕೆ ದೇವ್ರಿಗೆ ಮಿಸ್ಟೇಕ್ ಮಾಡಕ್ ಹೋಗಲ್ಲ. ಸೆಕೆಂಡ್ ಟೈಮ್ ಇದೇ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಕಲ್ ಮೇಲೆಲ್ಲ ಕೊಡಕ್ ಹೋಗಲ್ಲ. ಏನ್ ಮಾಡ್ತಾರೆ? ಕಲ್ ಮೇಲೆ ಕೊಟ್ರೆ ಮಾನ್ಯುಮೆಂಟ್ ಪೀಸ್ ಅಲ್ಲಿ ಇಟ್ಬಿಡ್ತಾರೆ. ಇವಾಗ ಕೊಡ್ಬೇಕು ನೋಡಿ, ಹೆಂಗ್ ಕೊಡ್ತಾರೆ ಓದಿ ಮುಂದಕ್ಕೆ. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂತದ್ದಲ್ಲ. ಎಂತದಲ್ಲ, ನಾನು ಅವರಿಗೆ ಪತಿಯಾಗಿದ್ದರು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾನು ಗಂಡನಾಗಿದ್ರು ಸರಿ, ಇವ್ರನ್ನ ಹೆಂಡತಿ ಡೈವರ್ಸ್ ಮಾಡಿ ಹೋಗ್ಬಿಟ್ರಲ್ಲ, ಹೇಳಿದ ಮಾತಿ ಕೇಳಿವಲ್ಲ, ನಾನು ಡೈವರ್ಸ್ ಮಾಡಕ್ ಮಾಡ್ಬಿಟ್ರಲ್ಲ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ವಚನ. ಕರೆಕ್ಟ್ ಆಗಿ ಅಬ್ರಾಮ್ ಯಾವ ತರ ಡೈವರ್ಸ್ ಮಾಡೋದು, ಇದೇ ತರ ಡೈವರ್ಸ್ ಮಾಡೋರಂತೆ. ಆಮೇಲೆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು. ಎಲ್ಲ ಬರ್ತಾರೆ ಇವಾಗ ಮನ್ಸಲ್ಲಿ ಅಲ್ವರ. ಸ್ಕೂಲಲ್ಲಿ ಹೇಳ್ತಾರೆ ಗೊತ್ತಾ? ಟೇಬಲ್ ಸೈ ಮಾಡ್ಬಿಡ. ಬೈಹಾಟ್ ಏನು? ಕಟ್ಟಡ ಕೂಡ ಅಂತ ಹೇಳ್ತಾರೆ ಅಂತ ಕಾಣಲಿ. ಅದಲ್ಲ, ಬೈ ಹಾರ್ಟ್ ಅಂದ್ರೆ ಮನಸ್ಸಿಂದ ಏನ್ ಮಾಡಿನ ಹೇಳೋ ಅಂತ ಅಂದ್ಬಿಟ್ಟು. ಇವಾಗ ನಮ್ಮ ಸ್ಕೂಲಲ್ಲಿ 2004 ಅಂದ್ಕೊಂಡು ಅಷ್ಟೇ. ಏನಕ್ಕೆ ಹೇಳೋದು ಅರ್ಥನೇ ಇಲ್ಲ. ಇದನ್ನ ಹೇಳೋದು ಕ್ರಿಶ್ಚಿಯನ್ ರಾಜ್ಯದಲ್ಲಿ ದೇವರ ಧರ್ಮಶಾಸ್ತ್ರನ ದೇವರೇ ಮಾಡ್ತಾರೆ, ಬೈ ಹಾರ್ಟ್ ಮಾಡಿಸ್ಬಿಡ್ತಾರೆ. ಅಂತಂದ್ರೆ ಮನಸ್ಸಿಂದ ಏನ್ ಮಾಡೋಕೆ ಇವಾಗ ಅದನ್ನ ನಿಬಂಧನೆಗಳನ್ನ ಕಡಿಬೇಕು. ಹಳೆ ಕಾಲದಲ್ಲಿ ಏನ್ ಮಾಡ್ತಾರೆ, ಇಸಗಳು ಕಾಟಾಚಾರಕ್ಕೋಸ್ಕರ ಏನ್ ಮಾಡ್ತಾ ಇದ್ರು, ನಿಬಂಧನೆಗಳನ್ನ ಹತ್ರ ಕೊಟ್ಬಿಡು ಅಂತ ಹೇಳ್ಬಿಟ್ಟವ್ರೆ. ಏನ್ ಮಾಡ್ಬೇಕು? ಯಾರು ನೆಗೆದ್ ಬಿದ್ದೋಗ್ಲಿಕ್ಕೆ ಕೊಟ್ಬಿಡ್ಬೇಕಾಗಿಲ್ಲ ಬೈ ಅಷ್ಟೇ. ಅದೆಲ್ಲ ಹೇಳಿದ್ರು. ಇವಾಗ ಕರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದಲ್ಲ, ಮನ್ಸಲ್ಲಿ ಬರ್ಸ್ಬೇಕಾರೆ ಇಸಗಳು ತಪ್ಪು ಮಾಡ್ತಾರ. ನೋಡಿ ಏನಾಗ್ತದೆ ನೆಕ್ಸ್ಟ್. ಹೃದಯದಲ್ಲಿ ಬರೆಯುವನು ನೋಡ್ರ. ಅವಾಗ ಏನಾಗಿರ್ತಾರೆ, ಇಸ್ರೇಲಿಗೆ ದೇವ್ರು ಇವಾಗ ಪತಿಯಾಗಿರಲ್ಲ, ದೇವರಾಗಿರ್ತಾರಂತೆ. ಅವ್ರೇನಾಗಿರ್ತಾರೆ ಇವಾಗ ಪ್ರಜೆಗಳಾಗಿರ್ತಾರೆ. ಆಮೇಲೆ ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಸತ್ಯನ ತಿಳ್ಕೊಳ್ಳಿ ಅಂತ ಹೇಳಂಗೆ ಇರಲ್ವಂತೆ ಕ್ರಿಸ್ತನ ರಾಜ್ಯದಲ್ಲಿ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಆಜ್ಞೆಯನ್ನು ಪಡೆದಿರುವುದು. ಇದು ನಾವು ಹೇಳಿದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರಿಗೂ ಆಶೀರ್ವಾದ ಇದೆ ಸರ್. ಹಿಂದೂಸು ಮುಸ್ಲಿಮ್ಸು ಎಲ್ಲರೂ ಎದ್ದು ಬರ್ತಾರೆ, ಇದೇ ಭೂಮಿಗೆ ಎದ್ದು ಬರ್ತಾರೆ, ಸತ್ಯ ತಿಳ್ಕೊತಾರೆ. ಇವಾಗ ಯಾಕೆ ನೀವು ತಲೆ ಕೆಡಿಸುವ ಕನ್ವರ್ಟ್ ಮಾಡ್ತೀರಾ ಅಂತಂದ್ರೆ, ಇದ್ ಹೇಳಿದ್ರೆ ನಂಬ್ತಾರ? ಏನ್ ಮಾಡ್ತಾರೆ? ಆಶ್ಚರ್ಯ ಪಡ್ತಾರೆ. ಅದಕ್ಕೆ ಸಾವಸ್ತುಲೆಲ್ಲ ನಿಮ್ಗೆ ರಕ್ಷಣೆ ಇದೆ. ಇಲ್ಲ ಇಲ್ಲ ಇಲ್ಲ, ಇವಾಗ ಕೇಳಿದ್ರೆ ರಕ್ಷಣೆ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬಿಡ್ಬೇಕು? ನರ್ಕೋಗ್ಬಿಡ್ಬೇಕು ಅಂತ ಇದೇ ಹೇಳೋದು ಅಲ್ವರ. ಅದಕ್ಕೆ ಏನಂತೆ, ಸತ್ಯ ಗೊತ್ತಿರ್ಬೇಕು. ಅಬ್ರಾಮ್ ಹೆಚ್ಚಿನ ಇದ್ದೇನಿಲ್ಲ, ನಾನು ಇಬ್ರು ಬಗ್ಗೆ ಓದ್ಬಿಡ್ತೀನಿ. ಕೇತುರ ಅಂತ ನೋಡಿದ್ದೀನಿ. ಕೇತುರ ಆ ಪದದ ಅರ್ಥ ಏನ್ ಗೊತ್ತಾ? ಇಸಾಕನೇ ಪದದ ಅರ್ಥ ಏನೋ ನಗೆ. ಇದೇ ತರ ಕೇತುರ ಅಂದ್ರೆ ಪದದ ಅರ್ಥ ಏನಂದ್ರೆ ಸುಗಂಧ ವಾಸನೆ ಅಂತ ಅರ್ಥ. ಅಂದ್ರ ಕ್ರಿಸ್ತನ್ ರಾಜ್ಯದಲ್ಲಿ ಸತ್ತೋಗಿರೋ ಪ್ರತಿಯೊಬ್ಬ ಮನುಷ್ಯನಿಗೆ ಎದ್ದು ಬರ್ತಾ ಹೇಳ್ಬೇಕಾದ್ರೆ ಏನ್ ಸುಗಂಧ ವಾಸನೆ ರೀ. ಇದುವರೆಗೂ ಜಗತ್ತಲ್ಲಿ ಯಾರು ಕೇಳಿರಂತ ಒಂದು ಬೋಧನೆ
ಅಲ್ರ ಪುನರ್ಜನ್ಮ ಅಂತ ಕೇಳಿದ್ರೆ ಅದು ಸತ್ತೋಗ್ರಲ್ಲಿ ಎದ್ದು ಬರ್ತಾರೆ, ಅವ್ರು ಇದೇ ಭೂಮಿಲಿ ಎದ್ದು ಬರ್ತಾರೆ, ಇದೇ ಸತ್ಯನ ಕೇಳ್ತಾರೆ. ಅಪ್ಪ ಅಮ್ಮ ಅಜ್ಜಿ ತಾತ ಮುತ್ತಾತ ಎಲ್ಲರೂ ಒಟ್ಟಿಗೆ ಇರ್ತಾರೆ ಅಂತ ಹೇಳ್ಬೇಕಾರೆ ಇದಕ್ಕೆ ಕೇಳಕ್ ಹೆಂಗಿದೆ ಇದು? ಏನ್ ರೋಮಾಂಚವಾಗಿದೆ ಅಲ್ವಾ? ಏನ್ ಇಷ್ಟೆಲ್ಲ ಸತ್ಯ ಅಲ್ಲ? ಎಲ್ಲ ಎದ್ದು ಬರ್ತಾರ ಸಮಾಜದಲ್ಲಿ ಮಲ್ಗರಲ್ಲಿ ಹಿಂಗೆ ಎದ್ದು ಬರ್ತಾರೆ ಭೂಮಿಗೆ, ಇದೇ ತರ ಬಂದು ಸತ್ಯ ಕೇಳ್ತಾ ಅಂತ ಹೇಳ್ಬೇಕಾದ್ರೆ ಇದು ಜನಗಳಿಗೆ ಕೇಳಕ್ ಹೆಂಗಿದೆ? ತುಂಬಾ ತುಂಬಾ ಸಂತೋಷವಾದದ್ದು. ಎಲ್ಲರೂ ನಂಬಕ್ಕಾಗಲ್ಲ, ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡ್ತಾರೆ. ಆದ್ರೆ ಡೆಫಿನೆಟ್ ಆಗಿ ಏನಾಯ್ತು, ಅಬ್ರಾಮ್ ಜೀವಿತದಲ್ಲಿ ಹೆಂಗೆ ಮದುವೆ ಮಾಡ್ಕೊಂಡು 6 ಜನ ಮಕ್ಕಳನ್ನ ಎತ್ತೋ ಇದೇ ತರ ಕ್ರಿಸ್ತನ ಒಂದು ರಾಜ್ಯದಲ್ಲಿ 6000 ವರ್ಷದಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಇದೆ ರಕ್ಷಣೆ ಇದೆ. ಅದಕ್ಕೆ ಅಬ್ರಾಮ್ ಹೆಸರು ಹೇಳ್ತೀರೋ 3 ಜನ ಗಮನಿಸಿರ್ತೀನಿ, ಸಾರಾ ಹಾಗಾರು ಕೇತುರ. ಸಾರಾ ಅಂತಂದೇನ್ರಿ? ಸಾರಾ ಅಂತಂದ್ರೆ ಇಸಾಕು. ಸಾರಾ ಹುಟ್ಟಿದ್ದಾರೆ ಇಸಾಕ್ ಅದೇ ಸಭೆ. ಹಾಗಾರ ಅಂತಂದ್ರೆ ಆಗ ಹುಟ್ಟಿದ್ದಾರೆ ಇಸ್ಮಾಯಿಲ್, ಅಂದ್ರೆ ಇಸ್ರೇಲಿಗಳು. ಕೇತುರ ಅಂತಂದ್ರೆ 6 ಮಕ್ಕಳು ಇಡೀ ಲೋಕಗಳು. ಅಂದ್ರೆ ಏನಾಯ್ತು, ದೇವರ ಯೋಜನೆಯಲ್ಲಿ ಎಲ್ಲಾರು ಬಂದ್ಬಿಟ್ರು. ಸಭೆ ಬಂತ, ಇಸ್ರೇಲ್ ಬಂದ್ರ, ಇಲ್ಲಿ ಬ್ಯಾಲೆನ್ಸ್ ಬಿಟ್ಟಿರುತ್ತೆ ಯಾರು? ಮಿಕ್ಕಿದೆಲ್ಲ ಅಂದ್ರೆ ಅಬ್ರಾಮ್ ಮುಖಾಂತರ ನಿನ್ ಸಂತತಿ ಮುಖಾಂತರ ಎಲ್ಲಾರು ಆಶೀರ್ವಾದ ಮಾಡ್ತಿರ್ತೀವಿ ಅಂತ ಮಾತಾಡಿಲ್ಲ. ಅದೇ 3 ಒಡಂಬಡಿಕೆನೇ ಇದೆಯಲ್ಲ, 3 ಅಗ್ರಿಮೆಂಟ್ಸ್. ಒಬ್ಬೇ ಮನುಷ್ಯನ ಮುಖಾಂತರ 3 ಅಗ್ರಿಮೆಂಟ್ ಮಾಡಿದ್ರೆ ಇವಾಗ ಚೆನ್ನಾಗಿ ನೋಡಿ. ದೇವ್ರ ಯೋಜನೆ ನೋಡ್ಬಿಟ್ಟು ಅಬ್ರಾಮ್ ಜೀವಿತದಲ್ಲಿ ಬಂದ್ಬಿಡ್ತು. ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್. ಲಾಸ್ಟ್ ವೀಕ್ ನೋಡಿದ ಅಬ್ರಾಮ್ ಚರಿತ್ರೆಯಲ್ಲಿ ನಡೆದಂಥದ್ದು ಇನ್ನೊಂದು ಘಟನೆ ಏನ್ ಮಾಡಿದ್ವಿ ಫರ್ದರ್ ಆಗಿ ನಾವು ನೋಡಿದ್ವಿ. ಓಕೆನಾ? ಏನೇನು ಡೌಟ್ಸ್ ಇದೆಯಾ? ಸ್ಟಾರ್ಟಿಂಗ್ ಅಷ್ಟೇ ಹೇಳಿದ್ವಿ, ಏನೇ ಇಲ್ಲ. ಇಂಟ್ರೊಡಕ್ಷನ್ ಕೊಟ್ಟಿದ್ದು. ಈಗ ನೀವು ಬರ್ತೀರ ಲೇಟ್ ಆಗ್ತೀನಿ ಅಂದ್ಬಿಟ್ಟು ನಾನು ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೆ. ಏನಂದ್ರೆ ಕವನೆಂಟ್ ಅಂದ್ರೆ ಅರ್ಥ ಏನು ಅಂತ. ಕವನೆಂಟ್ ಅಂದ್ರೆ ಬೈಬಲ್ ವರ್ಸ್ಗಳೇ ಯಾವುದಿಲ್ಲ. ಕವನೆಂಟ್ ಅಂತಂದ್ರೆ ಅಗ್ರಿಮೆಂಟ್ ಅಂತ ಅಷ್ಟೇ. ಓಕೆನ್ರಾ? ಅಗ್ರಿಮೆಂಟ್ ಅಲ್ಲಿ ಏನೋ ಇವಾಗ ನಮ್ಮ ಮನೆಗೆ ಮಾಡ್ಕೊಳ್ಬೇಕು ಅಗ್ರಿಮೆಂಟ್ ಮಾಡ್ತೀವಿ ಗೊತ್ತಾ? ಸೇಮ್ ಇದೇ ತರ ದೇವರೇ ಮಾಡಿದ್ದು ಅಗ್ರಿಮೆಂಟ್ ಮಾಡಿದ್ರು. ಇದಕ್ಕೆ ಬೈಬಲ್ ಅಲ್ಲಿ ಕೊಡೋಂಥ ಹೆಸರು ಅಗ್ರಿಮೆಂಟ್ ಅಲ್ಲಿ ಕೊಡೋಕ್ಕಾಗಲ್ಲ. ಕವನೆಂಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಸೊ ಕವನೆಂಟ್ ಮಾಡೋ ಪರ್ಪಸ್ ಏನು? ನಮಗೂ ಅವ್ರಿಗೇನು ಮನಸ್ತಾಪಗಳು ಇರಬಾರ್ದು, ಡೌಟ್ ಇರಬಾರ್ದು, ಕ್ಲಾರಿಟಿ ಇರಬೇಕು. ಇದಕ್ಕೆ ಮನುಷ್ಯನಿಗೆ ಯಾವುದೇ ರೀತಿ ದೇವರ ಮೇಲೆ ಸಂದೇಹ ಬರಬಾರ್ದು ಅಂತ ಒಂದು ರೀತಿಗೋಸ್ಕರ ದೇವರೇ ಮಾಡಿದೀವಲ್ಲ ಈ ಒಡಂಬಡಿಕೆ ಮಾಡ್ತೀವಿ. ಈ ಒಡಂಬಡಿಕೆನ ಅಬ್ರಾಮ್ ಜೀವನದಲ್ಲಿ ನಡೆದಂತ ಘಟನೆಗೆ ಏನ್ ಮಾಡಿದ್ದಾರೆ ಕಂಪೇರ್ ಮಾಡಿ ಹೇಳ್ತಾರೆ. ಇಷ್ಟೇ ಸಿಂಪಲ್. ಓಕೆನಾ? ಏನೇನು ಡೌಟ್ಸ್ ಇತ್ತು ಅಂದ್ರೆ ಹೇಳ್ರಿ. ಓಕೆನಾ? ಹೌದು, ಮುಸ್ಲಿಂ ರಾಜ್ಯಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಹುಟ್ಟಿರುವಂತ ವಂಶಾವಳಿ ನೋಡೋದಾದ್ರೆ ಅಲ್ಲೂ 12 ಟ್ರೈಬ್ಸ್ ಬರ್ತಾರೆ. ಆ 12 ಟ್ರೈಬ್ಸ್ ಯಾವ್ದಾದ್ರು ಕಂಪೇರ್ ಮಾಡೋದಾದ್ರೆ ಇವಾಗಿರಂತ ಮುಸ್ಲಿಂ ರಾಜ್ಯಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಕಂಪಾರಿಸನ್ ಕೊಡ್ತಾರೆ. ಓಕೆನಾ? ಬೇರೆ ಇಲ್ಲ ಇಲ್ಲ ಅಯ್ಯೋ ಹೇಳಂತ ಅವಶ್ಯಕತೆ ಇಲ್ಲ ಅಂತಲ್ಲ. ಹೇಳ್ರಿ ಇದನ್ನ ಹೇಳಿ. ಏನ್ ಗೊತ್ತಿರ್ಬೇಕು, ನಾನು ನಿಜನಗರವನೇ ಅದರ ಏನ್ ಹೇಳ್ಬೇಕು, ಈ ಸತ್ಯ ಹೇಳ್ಬೇಕು. ಈ ಸತ್ಯ ಹೇಳ್ಬಿಟ್ಟು ನೋಡ್ರಿ ಅಂತೀನಿ. ಹೌದು, ಅವ್ರಿಗೆಲ್ಲ ಏನ್ ಗೊತ್ತಾ ಸರ್, ಇವಾಗ ನಾವು ಒಂದು ಸಿಂಪಲ್ ಒಂದು ಕ್ವಶನ್ ಕೇಳ್ತೀನಿ. ಇವಾಗ ಇದಕ್ಕೆ ಉತ್ತರ ಏನು ಅಂತ ಅಂದ್ಬಿಟ್ಟು ನೀವು ಅದ್ರಲ್ಲಿ ಗೊತ್ತಾಗ್ತದೆ. ಇವಾಗ ಯೇಸು ಕ್ರಿಸ್ತನ ಹಿಡ್ಕೊಟ್ಟಿದ್ಯಾರೋ? ಯೂದಾಸ್. ಸರಿ, ಇವಾಗ ಯೂದಾಸ್ ಅವ್ರು ಪುನರುತ್ಥಾನ ಇದೆ ಇದು ಅವ್ರು ಏನಾಗಿರ್ಬೇಕು ಇರ್ಬೇಕು ತನ್ನ ಇಷ್ಟು ವಚನ ನೋಡಿದ್ರೆ ಯೇಸು ಕ್ರಿಸ್ತ ಒಂದು ವಚನ ಹೇಳ್ತಾರೆ. ಆ ಮನುಷ್ಯ ಹುಟ್ಟೆ ಇದ್ರೆ ಏನಾಗಿರೋದು ಚೆನ್ನಾಗಿರೋದು. ಆ ಮನುಷ್ಯನ ಕತ್ತಿಗೆ ಒಂದು ಕಲ್ಲು ಹಾಕ್ಬಿಟ್ಟು ಸಮುದ್ರ ಬೀಳಿಸಿದ್ರೆ ಏನಾಗಿರೋದು ಚೆನ್ನಾಗಿರೋದು ಅಂತ ಹೇಳ್ತಾರೆ. ಇಲ್ಲ ಇವಾಗ ಒಂದು ಸಮುದ್ರಕ್ಕೆ ಕಲ್ಲು ಹಾಕ್ಬಿಟ್ಟು ಕಟ್ಟಕ್ಕೆ ಬಿಸಾಕೋದು ಅಂತ ಏನು ಕೇಳೋದು? ತಿರ್ಗಿ ಎದ್ದು ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಟೈಟಾನಿಕ್ ಶಿಪ್ ವರ್ಲ್ಡ್ ಅಲ್ಲಿ ಎಕ್ಸ್ಪೆನ್ಸಿವ್ ಶಿಪ್ ಆ ಕಾಲದಲ್ಲಿ ಮುಳುಗೋಗ್ಬಿಡ್ತಾವೆ. ಅಯ್ಯೋ ಮುಳುಗೋಗ್ಬಿಡ್ತು ಎತ್ತು ಅಂತಂದ್ರೆ ಎತ್ತಕ್ಕಾಯ್ತದ? ಎತ್ತಕ್ಕೆ ಎಷ್ಟು ಖರ್ಚು ಆಗ್ತದೋ ಅಷ್ಟೇ ಖರ್ಚಲ್ಲಿ ಇನ್ನೂ ದೊಡ್ಡದಾಗಿರುತ್ತೆ ಚೆನ್ನಾಗಿರೋದು. ಏನ್ ಮಾಡಿ ಶಿಪ್ನ ಕಟ್ಬೋದು. ಅಂದ್ರೆ ಇಟ್ ಇಸ್ ಎ ಪ್ಲೇಸ್ ಆಫ್ ನೋ ರಿಟರ್ನ್. ಒಂದ್ಸತಿ ಹೋಗ್ಬಿಟ್ಟೆ ತಿರ್ಗಿ ಎದ್ದು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ಇವಾಗ ಯೇಸು ಕ್ರಿಸ್ತ ಹೇಳಂತ ಮಾತು ಪ್ರಕಾರ ನೋಡಿದ್ರೆ ಆ ಮನುಷ್ಯ ತಿರ್ಗಿ ಎದ್ದು ಬರೋಕ್ಕೆ ಸಾಧ್ಯನೇ ಅವ್ನು ಇದ್ರೆ ಏನಾಗಿರೋದು ಚೆನ್ನಾಗಿರೋದು ಅಂತ ಹೇಳ್ತಾರೆ. ಕರೆಕ್ಟಾ? ಇವಾಗ ಒಂದು ಪಕ್ಷ ಕ್ರಿಸ್ತನ್ ರಾಜ್ಯದಲ್ಲಿ ದೇವರು ಯೂದಾಸ್ಗೆ ಪುನರುತ್ಥಾನ ಮಾಡಿದ್ರೆ ನಮಗೆ ಬೇಜಾರ? ಏನಕ್ಕೆ ಏನಕ್ಕೆ ಬೇಜಾರಿಲ್ಲ? ಮತ್ತೆ ತಪ್ಪು ಮಾಡಲ್ಲ. ಆಮೇಲೆ
ವೆರಿ ಗುಡ್. ನಾವು ಗೊತ್ತಿದ್ರೆ ಮಾಡ್ಬಿಟ್ಟ ಅಂತ. ಆಮೇಲೆ ಏನಕ್ಕೆ ಆ ತೀರ್ಪನ್ನ ಏನಕ್ಕೆ ಅಕ್ಸೆಪ್ಟ್ ಮಾಡ್ತೀರಾ ನೀವು? ತಪ್ಪು ಅರಿವಾಯ್ತು ಅಂತ. ಆಮೇಲೆ ಪಶ್ಚಾತ್ತಾಪ ಪಡ್ಲಿಲ್ಲ. ಹಾ, ಪಟ್ಟಬಿಟ್ಟು ಏನಾಕೊಂಡಿತ್ತು? ಶಾಂತ ಕೇಳಿಲ್ಲ, ಪಶ್ಚಾತ್ತಾಪ ಪಟ್ಟವನೇ. ಆಯ್ತಾ? ಸರಿ, ಇವಾಗ ಆ ತೀರ್ಪನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಯಾಕೆ ಅಂದ್ರೆ ತೀರ್ಪು ಕೊಟ್ಟಿದ್ಯಾರೋ? ದೇವ್ರ ಸತ್ಯವೇಂದ್ರ ಹೇಳ್ತಾರೆ, ಆ ಮನುಷ್ಯ ಇಲ್ಲಿದ್ರೆ ಏನಾಗ್ತಾಯಿತ್ತು? ಚೆನ್ನಾಗಿತ್ತು. ಆದ್ರೆ ದೇವ್ರ ಒಂದು ಪಕ್ಷ ತಿರ್ಗಾ ಪುನರ್ತಲೆ ಕರ್ಕೊಂಡ್ರೆ ನಮಗೇನು ದುಃಖನಾ? ನಮ್ಗೇನು ದುಃಖ ಇಲ್ಲ. ಯಾಕಂದ್ರೆ ನಮಗೆ ಕೊಡ್ಬೇಕಾದ್ರೆ ಇವಾಗ ನಮ್ಗೇನ್ ಮಾಡೋದೆ? ಕೊಟ್ಟವ್ರೆ. ಅವ್ನು ಇನ್ನೊಂದು ಸ್ವಲ್ಪ ಸಪ್ರೇಟ್ ಆಗಿ ದೇವ್ರು ಎಕ್ಸ್ಟ್ರಾ ಕೊಡ್ತಾರೆ, ನಮಗೇನೂ ಬೇಜಾರಿಲ್ಲಪ್ಪ. ಅದು ಯಾರು ಸಿಕ್ತ? ನಮಗೆ ಬರ್ತಾ ಇದೆ ಫ್ರೀ ಬೋನಸ್. ನಮಗೆ ಬರ್ತಾ ಇದೆ 2,000 ರೂಪಾಯಿ. ಅದೇ ಬೋನಸ್ ನೀವು ಕೇಳಿಲ್ಲ ಅಲ್ಲ? ನಮ್ಗೆ ಬರ್ತಾರೆ ಬೋನಸ್ ಎಷ್ಟು? 2,000 ರೂಪಾಯಿ. ಇದನ್ನೇ ಅವ್ನು ಪಕ್ಕವ್ನಿಗೆ 5 ರೂಪಾಯಿ ಕೊಟ್ಟರೆ ನಮ್ಗೇನು ಹೊಟ್ಟೆ ಕಿಚ್ಚ? ಅವನಿಗೆ 5 ರೂಪಾಯಿ ಕೊಡೋದು ನಿಲ್ಸ್ಬಿಟ್ರೆ 5 ರೂಪಾಯಿ ನಮ್ಗೇನು ಸೇರಿಸ್ಕೊಡ್ತಾರ? ಇಲ್ಲ. ಅರ್ಥ ಆಯ್ತಾ? ಇದೇ ತರ ಏನ್ರಿ, ನಮಗೆ ರಕ್ಷಣೆ ಇದೆ ಅಂತ ಹೇಳಿ ಏನ್ರಿ ಅವ್ರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಏನಿಲ್ಲ, ನಮ್ಗೆ ಏನು ಬೆನಿಫಿಟ್ ಇಲ್ಲ. ಈ ಸತ್ಯನವಾಗಿ ಹೇಳಿ, ಈ ಸತ್ಯನವಾಗಿ ಹೇಳಿದ್ರೆ ನಿಜವಾದ ದೇವರ ಪ್ರೀತಿ ಇದ್ರೆ ಖಂಡಿತವಾಗಿ ಸತ್ಯಕ್ಕೆ ಬಂದೇ ಬರ್ತಾರೆ. ಸತ್ಯದಲ್ಲಿ ಬಾಳಿ ಕ್ರಿಸ್ತನ್ ತರ ಅವ್ರು ಮಾರ್ಪಾಡು ಆಗೇ ಆಗ್ತಾರೆ. ಈ ಸತ್ಯನ ಹೋಗ್ಬಿಟ್ಟೆ ಮಾಡಿ ನಾವು ಹೇಳ್ಬೇಕು. ಅಪೊಸ್ತಲ ಪೌಲಲ್ಲ ಯಾವ ಸತ್ಯ ಹೇಳಿದ್ ಗೊತ್ತಾ? ಇದೇ ಹೇಳಿದ್ದು. ಅಪೊಸ್ತಲ ಕೃತ್ಯಗಳು ಲಾಸ್ಟ್ ವಚನ ಓದಿ. ಅಪೊಸ್ತಲ ಕೃತ್ಯಗಳು 28:31 30 ವರ್ಷ ನೋಡಿ. 30 ಅವನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರಾ 2 ವರ್ಷ ಇದ್ದು ನೋಡ, ಪೂರಾ 2 ವರ್ಷ ಇದ್ದು ತನ್ನ ಬಳಿಗೆ ಬರುವವರೆಲ್ಲರನ್ನು ಸೇರಿಸಿಕೊಂಡು ನೋಡ್ರ, ತನ್ನ ಬಳಿಗೆ ಬಂದವ್ರನ್ನೆಲ್ಲರನ್ನು ಸೇರಿಸ್ಕೊಂಡು, ಎಲ್ಲರೂ ಅಂಡರ್ಲೈನ್ ಮಾಡಿ, ಇಂಥ ಜಾತಿ ಅಂಥ ಜಾತಿ ಅಂತೇನಿಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡು ಯಾವ ಅಡಿಯೂ ಇಲ್ಲದೆ ತುಂಬಾ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು. ನೋಡ್ರ, ದೇವರಾಜ್ಯದ ಬಗ್ಗೆ ಮಾತಾಡಿ ಕ್ರಿಸ್ತನ ಬಗ್ಗೆ ಮಾಡೋ ಸಾಕ್ಷಿನ ಅವರು ಕೊಟ್ರು. ಯಾಕೆ ಹೇಳ್ಬೇಕಾಯ್ತು? ಅದರ ಹೆಂಗ್ರು ದೇವರಾಜ್ಯದಲ್ಲಿ ಬರ್ತಾರಲ್ಲ, ಬಿಟ್ಬಿಡು ಅಂತ ಬಿಟ್ಬಿಟ್ಟು ಆಯ್ತಲ್ಲ. ಇಲ್ಲ, ಸತ್ಯನ ಹೇಳ್ಬೇಕು. ಕಿವಿ ಕೇಳೋನಿಗೆ ಯಾರಿಗೆ ಇದೆಯೋ ಅಂಥವ್ರಿಗೆ ಮಾಡಬೇಕು, ಸತ್ಯನ ಹೇಳ್ಬೇಕು. ಅದರ ಸತ್ಯ ಹೇಳ್ಬೇಡ ಅಂತಿಲ್ಲ, ಸತ್ಯ ಹೇಳ್ಬೇಕು. ಆದ್ರೆ ಏನ್ ಸತ್ಯ ಹೇಳ್ತಾ ಇದ್ದೀರಾ? ಕರೆಕ್ಟಾ? ಇವಾಗ ನಾವು ಹೋಗ್ಬಿಟ್ಟು ನೋಡಿ, ಸತ್ಯದಲ್ಲಿ 2 ಸತ್ಯ ಇದೆ. ಅಪೊಸ್ತಲ ಪೌಲ್ ಹೇಳ್ಬೇಕಾದ್ರೆ ಅಪೊಸ್ತಲ ಪೌಲ್ ಒಂದು ಮಾತು ಹೇಳ್ತಾರೆ ಜನಗಳು, ನೋಡಿದ್ದೀರಾ? ಏನಂತಂದ್ರು ಅಂದ್ರೆ Acts 17 ಚಾಪ್ಟರ್, ಅಪೊಸ್ತಲ ಕೃತ್ಯಗಳು 17, 32, 31 ಮತ್ತು 32 ಅಲ್ಲಮ್ಮ. ಯಾಕೆಂದರೆ ಆತನು ನಿಷ್ಪರ್ಶ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ, ನೋಡ್ರ, ಏನಂದ್ರೆ ಭೂಲೋಕದ ನ್ಯಾಯ ವಿಚಾರಣೆ ಮಾಡೋದಕ್ಕೆ ಒಂದು ದಿವಸವನ್ನು ಫಿಕ್ಸ್ ಮಾಡಿದ್ರೆ ಅಂತ ಅಪೊಸ್ತಲ ಪೌಲ್ ಹೇಳ್ತಾರೆ. ಒಂದು ದಿವಸ ಎಷ್ಟು ವರ್ಷ? 1000 ವರ್ಷ ಅಂತ ಅಪೊಸ್ತಲ ಪೌಲ್ ಹೇಳ್ತಾರಲ್ಲ. ಹಂಗೆ ಹೇಳಿದ ತಕ್ಷಣ ನೆಕ್ಸ್ಟ್ ವಚನ ಜನಗಳು ಏನ್ ಮಾಡೋದಂತೆ? ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ. ಇದು ಎಲ್ಲರಿಗೂ ನಮಗೆ ಪ್ರೂಫ್ ಇದೆ ಅಂತಂದ್ರೆ, ಏನ್ ಪ್ರೂಫ್ ಅಂದ್ರೆ ಕ್ರೈಸ್ಟ್ ರಿಸರೆಕ್ಷನ್ ಆಗಿದೆ ನಮ್ಗೆ ಪ್ರೂಫ್ ಅಂತ ಹೇಳ್ತಾರೆ. ನೋಡಿ ನೆಕ್ಸ್ಟ್ ಏನಿದೆ? ಸತ್ತವರು ಎದ್ದು ಬರುವ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು. ಏನಪ್ಪ ಮಾಡಿದ್ರು? ಅಪಹಾಸ್ಯ ಮಾಡಿದ್ರು. ಯಾಕೆ ಅಪಹಾಸ್ಯ ಮಾಡಿದ್ರು? ಯಾಕಂದ್ರೆ ಆ ಕಾಲದಲ್ಲಿ ಫೇಮಸ್ ಹಿಸ್ಟಾರಿಯನ್ ಒಬ್ರಿದ್ರು, ಹೇಳ್ತಾ ಪ್ಲೇಟೋ ಮತ್ತೆ ಗೆಲಿಲಿಯೋ ಅಂತ. ಇವರೆಲ್ಲ ಏನಂತ ಹೇಳಿದ್ರು? ಗ್ರೀಕ್ ಸ್ಕಾಲರ್ಸ್ಗಳು ಇವರೆಲ್ಲ ಏನಂತ ಹೇಳಿದ್ರು? ಮ್ಯಾನ್ ಈಸ್ ಇಮ್ಮಾರ್ಟಲ್. ಮನುಷ್ಯ ಸತ್ತಿದ ತಕ್ಷಣ ಅವ್ರ ಆತ್ಮ ಇಲ್ಲೋಗ್ಬಿಡ್ತಾರೆ ಅಲ್ಲೋಗ್ಬಿಡ್ತಾರೆ ಅಂತ ಹೇಳಿದ್ರು. ಈ ಕಾನ್ಸೆಪ್ಟ್ ಇತ್ತು. ಅಪೊಸ್ತಲ ಪೌಲ್ ಹೋಗಿ ಹೇಳ್ಬಿಟ್ಟು ಎಲ್ಲರೂ ಪುನರ್ತನಾಗಿ ಬರ್ತಾರೆ ಅಂತ ಹೇಳ್ಬೇಕು. ಇವಾಗ ಏನಾಗ್ಬಿಡ್ತು? ಅದೇ ಪುನರ್ತನ ಆಡಿ ಎಲ್ಲ ಹೋಗ್ತಾರೆ. ಯಾರೋ ಒಂದು ಜನಕ್ಕೆ ಹೋಗ್ತಿರ್ಬೇಕು, ಹೆಂಗ್ ಬರೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಆಮೇಲೆ ಡಯಾನ ಹೋದ್ರು. ಹೇಳ್ತಾರೆ ಬೈಬಲಲ್ಲಿ, ಡಯಾನ, ಜುಪಿಟರು ಏನ್ ಮಾಡೋದಂತೆ ಊರಿಗೆ ಹೋಗ್ಬೇಕಾರೆ ಒಬ್ಬನ ಬರ್ನಬಾಸ್ನ ಆಮೇಲೆ ಅಪೊಸ್ತಲ ಪೌಲ್ ಏರ್ಪಡೆ ಮಾಡುತ್ತೆ. ಒಬ್ಬರು ಜುಪಿಟರು ಒಬ್ಬರು ಏನ್ ಮಾಡುತ್ತೆ, ಇನ್ನೊಬ್ಬ ಗ್ರಹ ಅಂತ ಅಂದ್ಬಿಟ್ಟು ಪೂಜೆ ಮಾಡಕ್ಕೆ ಶುರು ಮಾಡೋದಲ್ಲ. ಯಾಕೆ ಅಂದ್ರೆ ಸತ್ತೋದವ್ರಿಗೆಲ್ಲರಿಗೂ ಒಂದೊಂದು ಹೆಸರು ಬಿಡಿದ್ರು. ಇವರೆಲ್ಲ ಆಕಾಶದಲ್ಲಿ ಗ್ರಹ ಇರ್ತಾವ್ರೆ ಅಂತಂದ್ಬಿಟ್ಟು ಅದರ ಇದನ್ನ ಖಂಡಿಸ್ತಾನೆ. ಏನಾದ್ರು ಸತ್ತವ್ರು ಏನ್ ಮಾಡ್ತಾರೆ? ತಿರ್ಗಾ ಎದ್ ಬರ್ತಾರೆ ಅಂತ ಹೇಳ್ಬೇಕಾದ್ರೆ, ಏನಪ್ಪ ನೀ ಪುನರ್ತನ ಬಗ್ಗೆ ಹೇಳ್ತೇನೆ ಅಂತಂದ್ಬಿಟ್ಟು ಏನಪ್ಪರಂತೆ ಎಲ್ಲರೂ ರೇಕ್ಸ್ ಅದಕ್ಕೆ ಗೇಲಿ ಮಾಡಿ ಹೊಟ್ಟೋಗ್ಬಿಟ್ರಂತೆ. ನೆಕ್ಸ್ಟ್ ಏನಾಯ್ತಂತೆ? ಬೇರೆ ಕೆಲವರು
ನೀನು ಈ ವಿಷಯದಲ್ಲಿ ಹೇಳುವುದನ್ನು ನಾವು ಇನ್ನೊಂದು ಸಾರಿ ಕೇಳುತ್ತೇವೆ ಅಂದರು. ನೋಡ್ರ, ಕೆಲವು ಜನ ನೀವು ಹೇಳಿದ್ ಕೇಳಿ ಇನ್ನೂ ಸಹ ಬರ್ತೀರಿ ಅಂತ ಹೇಳ್ಬೋದು, ಸಂತೋಷ ಪಟ್ರು. ಆ ಥರ ಏನಿಷ್ಟ ಸತ್ಯ ಹೇಳ್ಬೇಕು. ಏನ್ ಸತ್ಯ? ರಿಸರೆಕ್ಷನ್ ಫಾರ್ ದ ಡೆಡ್. ಇನ್ನೊಂದ್ ಕಡೆ ಹೇಳ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ, ಈ ಲೋಕನೇ ಉಲ್ಟಾ ಪಲ್ಟಾ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಸತ್ಯ ಹೇಳ್ಬೇಕು? ಕೊರಿಂಥಿಯನ್ಸ್, 2 Corinthians 11th chapter 4th verse ಓದಿ. ಯಾಕೆಂದರೆ ನಾವು ಪ್ರಸಿದ್ಧಿಪಡಿಸಿದ್ದ ಮತ್ತೊಬ್ಬ ಯೇಸುವನ್ನು, ಮತ್ತೊಬ್ಬ ಯೇಸು, ಬೈಬಲ್ ಇನ್ನೊಬ್ಬರು ಜೀಸಸ್ ಕ್ರೈಸ್ಟ್, ಡೂಪ್ಲಿಕೇಟ್ ಜೀಸಸ್. ನಾವು ಪ್ರಸಿದ್ಧ ಪಡಿಸಿದಂತ ಮತ್ತೊಬ್ಬ ಯೇಸು. ಆಮೇಲೆ ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ನೀವು ಒಂದನೇ ಇಲ್ಲ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು, ನೋಡ್ರ, ಒಂದದೇ ಇರುವಂತಹ ಬೇರೆ ವಿಧವಾದಂತಹ ಆತ್ಮ ಪ್ರೇರಣೆ, ಪವಿತ್ರ ಆತ್ಮನೇ ಡೂಪ್ಲಿಕೇಟ್ ಇದೆ. ನೋಡ್ರ, ಯೇಸು ಕ್ರಿಸ್ತನೇ ಸಹಿತ ಡೂಪ್ಲಿಕೇಟ್ ಮಾಡಿರ್ಬೇಕಾರೆ ಪವಿತ್ರ ಆತ್ಮ ಡೂಪ್ಲಿಕೇಟ್ ಮಾಡಕ್ ಆಗಲ್ವಾ? ಪವಿತ್ರ ಆತ್ಮ ಡೂಪ್ಲಿಕೇಟ್ ಮಾಡ್ತಾನೆ. ಅದರ ಪವಿತ್ರ ಆತ್ಮ ಬಂದು ಏನಾಯ್ತದೆ? ಜಾನ್ 16:13 ಕೈ ಹೇಳ್ಕೊಳ್ಳಿ, ತಿರ್ಗಾ ಬರೋಣ. ಜಾನ್ 16:13 ಫಸ್ಟ್ ಆಗ ಕೆಲಸ ನೋಡಿದ್ದೀನಿ. ಸತ್ಯದ ಆತ್ಮನು ಬಂದಾಗ ಏನಪ್ಪ ಅಂತೆ ಸತ್ಯದ ಮಾಡ್ಕೊಳ್ಳಿ. ಸತ್ಯದ ಆತ್ಮ, ಸುಳ್ಳಿನ ಆತ್ಮ ಅಲ್ಲ, ಸತ್ಯದ ಆತ್ಮ ಬಂದವಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ, ಇದೇ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊಂಡಿರ್ತೀನಿ. ಸಕಲ ವಿಷಯದಲ್ಲಿ ಏನ್ ಕೊಡ್ತಾರೆ? ಸುಳ್ಳಿಗೆ ಅಲ್ಲ, ಸತ್ಯ ಕೊಡ್ತಾರೆ. ಇದೇ ಮೇನ್ ಪಾಯಿಂಟ್. ಪವಿತ್ರ ಆತ್ಮ ಇದೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಸತ್ಯನೇ ಬರ್ತದೆ. ಇವಾಗ ಬನ್ನಿ, 2 Corinthians 11th chapter ನಾವು ಒಂದೇ ಇರುವಂತಹ ಬೇರೊಬ್ಬ ಯೇಸುವನ್ನು, ನಾವು ಒಂದೇ ಇರುವಂತಹ ಬೇರೊಂದು ಪವಿತ್ರ ಆತ್ಮನ ಪ್ರೇರಣೆಯನ್ನು, ಆಮೇಲೆ ಒಂದು ಭಾಗವು ಅವಲಂಬಿಸಿದೆ ಇದ್ದ ಬೇರೊಂದು ಸುವಾರ್ತೆ, ಬೇರೊಂದು ಸುವಾರ್ತೆ. ಏನ್ ಸುವಾರ್ತೆ? ಎಲ್ಲ ಮನುಷ್ಯರಿಗೆ ರಕ್ಷಣೆ ಇರುತ್ತಾ? ಇದಂದ್ರೆ ಬೇರೆ ಒಂದು ಸುವಾರ್ತೆ ಏನೋ? ನಂಬ್ರೆ ನಂಬಿದ್ರೆ ಮಾತ್ರ ರಕ್ಷಣೆ. ಇಲ್ಲ ಎಲ್ಗೊಂಡೈತೀರಾ? ನಂಬಿಕೊಂಡೈತೀರ ಅಂದ್ಬಿಟ್ಟು ಈ ಸುವಾರ್ತೆನೆ ಅಲ್ಲ. ಅದಕ್ಕೆ ರಕ್ಷಣೆ ಇದೆ, ಇಲ್ಲ ಅಂತಿಲ್ಲ. 2 ರಕ್ಷಣೆ ಇದೆ. ಪರಲೋಕ ರಕ್ಷಣೆ ಇದೆ. ನಮ್ಮ ಟಾರ್ಗೆಟ್ ಏನು ಇವಾಗ? ಪರಲೋಕ ರಕ್ಷಣೆ ಯಾರು ಹೋಗ್ತಾರೋ ಅವನ್ನೆಲ್ಲಾನು ಸಿದ್ಧಪಡಿಸಿ ಕ್ರಿಸ್ತನ್ ತರ ಮಾಡ್ಕೊಡ್ಬಿಡಕ್ಕೆ ನಮ್ಮ ಒಂದು ಮೇನು ಏನ್ ಇರ್ಲಿಲ್ವಾ? ಪರವಾಗಿಲ್ಲ ಬಿಡಿ, ಏನೂ ತೊಂದರೆ ಇಲ್ಲ. ಅವ್ರಿಗಾಗೆ ವ್ಯತ್ಯಪಟ್ಟು ತುಂಬಾ ದುಃಖ ಪಟ್ಟು ಕಣ್ಣೀರು ಸುರಿಸೋ ಅವಶ್ಯಕತೆ ಏನೋ ಇಲ್ಲ. ಯಾಕಂದ್ರೆ ನಮಗೆ ವಿಶ್ವಾಸ ಇದೆ. ಇವತ್ತಿಲ್ಲ ಅಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಮಾಡಿ ಸತ್ಯನ ತಿಳಿದಾರೆ. ಕರೆಕ್ಟಾ ಇಲ್ವಾ? ನೋಡಿ, ಇದೇ ತರ ಲಾಜರಸ್ ತೀರೋಗ್ಬಿಟ್ಟಿದ್ರು, ಕರೆಕ್ಟಾ? ಅವಾಗ ಯಾರು ಅಳ್ತಾ ಇರ್ತಾರೆ? ಮಾರ್ತಾ ಮತ್ತೆ ಬಲಿಯರು ಅಳ್ತಾ ಇರ್ತಾರಲ್ರ. ಅವಾಗ ಯೇಸು ಕ್ರಿಸ್ತ ಬಲಿ ಹೇಳ್ತಾರೆ ನೋಡಿದ್ದೀನಿ. ಜಾನ್ ಹೇಳ್ರಿ, ಅದಕ್ಕಿಂತ ಮುಂಚೆ ಹೇಳ್ತಾರೆ ನೋಡಿ. ಜಾನ್ 11th chapter 23. ನಿನ್ನ ತಮ್ಮನು ಎದ್ದು ಬರುವನೆ, ಯೇಸು ಆಗಿದೆ, ನಿನ್ನ ತಮ್ಮನು ಎದ್ದು ಬರುವನೆ ಎಂದು ಹೇಳಿದರು. ಏನಂತಂದ್ರು? ಅಲ್ಪಡಮ್ಮ, ಯಾಕೆ ಎದ್ದು ಬರೋದು? ಯಾಕೆ ಹೇಳ್ತೀಯ? ನಿನ್ ತಮ್ಮ ಏನ್ ಮಾಡ್ತಾನೆ? ಎದ್ದು ಬರ್ತಾನೆ ಅಂತ ಹೇಳ್ತಾರೆ. ಅದ್ರ ಅವಾಗ ಏನ್ ಮಾಡಿದ್ರು ಮನೆಯೋಣ? ಮಾತಾ ತುಂಬಾ ಸಂತೋಷ ಪಡ್ಬೇಕಾಯ್ತು. ಅದ್ ಬದಲಾಗಿ ಹೇಳಿದ್ರು ನೋಡಿ ಮಾತಾ. ಸತ್ತವರಿಗೆ ಕಡೆ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು. ಏನ್ ಹೇಳ್ತೀವಿ ನೋಡಿ ಹೇಳ್ತೀನಿ. ಅಯ್ಯೋ ನನ್ಗೆ ಗೊತ್ತು ಬಿಡಿ ಸರ್, ಅದು ಕೊನೆ ಕಾಲದಲ್ಲಿ, ಕೊನೆ ದಿನದಲ್ಲಿ ಎಲ್ಲರೂ ಎದ್ದು ಬರ್ತಾರೆ. ಡೆಫಿನೆಟ್ ಆಗಿ ಲಾಸ್ಟ್ ಕೂಡ ಏನ್ ಮಾಡ್ತಾರೆ? ಅವಾಗ ಎದ್ದು ಬರ್ತಾರೆ. ಆ ನಂಬಿಕೆ ನಂಗಿದೆ ಅಂದ್ಬಿಟ್ಟು. ಇದೇ ನಂಬಿಕೆ ಎಲ್ಲರಿಗೂ ಇರಬೇಕು, ಆಯ್ತಾ? ಇವತ್ತೇ ನಂಬಿದ್ರೆ ರಕ್ಷಣೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಂಗೆ ಇಲ್ಲ. ಆದ್ರೆ ಎಲ್ಲೂ ಇಲ್ಲ, ಅಷ್ಟೇ ಹೇಳೋದು ನಾವು, ಆಯ್ತಾ? ಈ ಸುವಾರ್ತೆ ನಾವು ದಯವಿಟ್ಟು ಎಲ್ಲೆಲ್ಲ ಅವಕಾಶ ಸಿಗ್ತಾರೋ ದಯವಿಟ್ಟು ನೀವು ಹೇಳಿ. ಅದಕ್ಕೆ ನೋಡಿ ಸಬ್ಜೆಕ್ಟ್ ಏನೋ 3 ಸುಗ್ಗಿಗಳು. ಕರೆಕ್ಟ್? ಇವಾಗ ಏನ್ ಮಾಡ್ಬೇಕು? ಸುಗ್ಗಿ ಮಾಡ್ಬೇಕು. ಎಷ್ಟೋ ಜನ ಕ್ರೈಸ್ತವರಿಗೆ ಗೊತ್ತಿಲ್ಲದೇ ಇದ್ದಾರೆ, ಅವ್ರಿಗೆ ಏನ್ ಮಾಡ್ತಾವ ಇದು ಹೇಳ್ಬೇಕು. ಆದ್ರೆ ಅದೇ ತರ ಅನ್ಯ ಜನರಿಗೆ ಕೇಳಂತ ಕಿವಿ ತಂದ್ರೆ ದಯವಿಟ್ಟು ಹೇಳಿ. ಅಂದ್ರ ಹೇಳ್ಬೇಡ ಅಂತೇನಿಲ್ಲ, ಇಲ್ಲಿಲ್ಲ. ಆದ್ರೆ ಏನ ಹೇಳ್ತೀರಿ ಅದನ್ನ ಯೋಚನೆ ಮಾಡಿ ಮಾಡ್ತಾವ. ನೋಡಿ, ನಮ್ಗೆ ಎಕ್ಸಾಂಪಲ್ ಯಾರು? ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್ ಅಲ್ಲಿ ಬರೀ ಯಹೂದ್ಯರಿಗೆ ಬಂದಿದ್ದವರು, ಬೇರೆ ಎಲ್ಲೂ ಬಂದಿಲ್ಲ. ಐ ಆಮ್ ಸೆಂಟ್ ಅಂಡ್ ದ ಲಾಸ್ಟ್ ಶೀಪ್ ಆಫ್ ದ ಹೌಸ್ ಆಫ್ ಇಸ್ರೇಲ್ ಅಂತ ಹೇಳ್ತಾರೆ. ಆದ್ರೆ ಅವ್ರ ಹತ್ರ ಬಂದು ಏನಂತ ಸ್ವಲ್ಪ ಕೃಪೆ ಕೇಳಿದಂತ ಅನೇಕ ಜನರನ್ನ ಯೇಸು ತಳ್ಳಿಲ್ಲ. ಅದರ ಒಂದು ಸ್ತ್ರೀ ಬಂದು ಏನ್ ಕೇಳ್ತಾನೆ? ನನ್ನ ಮಗನಿಗೆ ದೆವ್ವ ಹಿಡಿದಿದೆ, ದಯವಿಟ್ಟು ನೀನು ಸ್ವಲ್ಪ ಕರುಣೆ ನೋಡ್ಸೋಕೆ ಹೇಳ್ಬೇಕು. ಯೇಸು ಕ್ರಿಸ್ತ ಏನ್ ಮಾಡ್ತಾನೆ? ಆಗಲ್ಲಮ್ಮ, ಮಕ್ಕಳು ತಿನ್ನಂತ ರೊಟ್ಟಿಗಳನ್ನ ನಾಯಿಗೆ ಹಾಕೋದು ಸರಿ ಇಲ್ಲ ಅಂತ ಹೇಳ್ತಾರೆ. ಆ ಸ್ತ್ರೀ ಉತ್ತರ ಕೊಡ್ತಾನೆ, ಹೌದು ಸ್ವಾಮಿ ಕರೆಕ್ಟು, ಆದ್ರೂ ಮೇಜ್ ಮೇಲಿಂದ ಬೀಳಂತ ರೊಟ್ಟಿನ ಯಾರು ತಿಂತಾರೆ?
ನಾವೆಲ್ಲ ನಾಯಿಗೆ ತಾನೇ ಪರವಾಗಿಲ್ಲ, ಅಷ್ಟೊಂದೆಲ್ಲ ಬೇಕಾಗಿಲ್ಲ. ಆದ್ರೂ ಕೂಡ ಏನೋ ಕಲಿಕರ ನೋಡ್ಸೋದು ಬೇಕಾದ್ರೆ ಏನ್ ಮಾಡ್ತಾರೆ, ವಿಶ್ವಾಸ ನಿಂಗೆ ಏನ್ ಮಾಡಿದೆ, ನಿಂಗೆ ಗುಣಪಡಿಸಿದೆ ಹೋಗು ಅಂತ ಹೇಳ್ತಾರೆ. ಈ ತರ ಯಾರು ಫೇತ್ ಇರ್ತಾರೋ ದಯವಿಟ್ಟು ಏನ್ ಮಾಡಿ ನೀವು ಸುವಾರ್ತೆನ ಹೇಳಿ. ಅದೇ ಏನ್ ಸುವಾರ್ತೆ ಹೇಳ್ತೀರಾ ದಯವಿಟ್ಟು ಯೋಚನೆ ಮಾಡಿ ಅದನ್ನ ಹೇಳಿ. ಅದು ಸುವಾರ್ತೆಯಾಗಿರ್ಬೇಕು. ಅದರ ಅಸಮಾಧಾನ, ಅದರ ಏನ್ರೆ ಜಿಗುಪ್ಸೆ, ದ್ವೇಷ ತರಂತದ್ದು ಅಲ್ಲ. ಅದಕ್ಕೆ ಹೇಳ್ತಾರೆ ನಮಗೆ ಸಮಾಧಾನ ಸುವಾರ್ತೆ ಮಾಡಿ ನೀವು ಎಲ್ಲ ಹೋಗ್ಬಿಟ್ಟು ಇದನ್ನೇ ಸುವಾರ್ತೆ ಸಾರ್ಬೇಕು. ಓಕೆ ಸರ್, ಬೇರೆ ಏನೋ ಡೌಟ್ಸ್? ಸ್ಯಾಟಿಸ್ಫೈಡಾ? ಸ್ಯಾಟಿಸ್ಫೈಡಾ ಇಲ್ಲ? ಓಕೆನಾ? ಏನಂದ್ರೆ ಸುವಾರ್ತೆ ಸಾರ್ಬೇಡ ಅಂತಲ್ಲ. ಇವಾಗ ರಕ್ತ ಸಾಕ್ಷಿಯಾಗಿ ಸುಮ್ಮನೆ ರೀಸೆಂಟ್ಲಿ ಐ ಸಾ ವಿಡಿಯೋ ವೇರ್ a brother who went to share the gospel that killed a Israel. ಅದು ನಾನು ನೋಡಿದೆ ಕೆಲವು ವಾಟ್ಸಪ್ ಅಲ್ಲ, ಕೆಲವೊಂದು ಏನ್ ಗೊತ್ತಾ, ಅದನ್ನ ಅದಕ್ಕೆ ಹೇಳ್ಬೇಕು ಅಂದ್ರೆ ಅವ್ರಿಗೆ ಏನ್ ತಿಳ್ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಕೊಡೋದು ಯಾರು? ದೇವರು. ಇವಾಗ ದೇವರು ಅವ್ರು ಮಾಡಿದಂಥ ತ್ಯಾಗ ನಿಜವಾಗಿ ಆಗಿತ್ತು ಅಂದ್ರೆ ದೇವರು ಪದ್ಧ ಸಿಂಹಾಸನ ಕೊಡ್ಸ್ಕೊತಾರೆ, ನಮ್ಗೇನು ಬೇಜಾರಿಲ್ಲ ಆಯ್ತಾ. ಆದ್ರೆ ನಮಗೆ ದೇವ್ರ ಮೈಂಡ್ ಗೊತ್ತಿರೋ ಪ್ರಕಾರ ಅವರೆಲ್ಲ ಅವ್ರ ಮೈಂಡ್ ಇರೋದೆಲ್ಲ ಎಲ್ಲಿ ಬರ್ತಾರೆ, ಸತ್ಯವೇದ ಪ್ರಕಾರ ಬರ್ತಾರೆ. ಅಂದ್ರೆ ಇದ್ರ ಪ್ರಕಾರ ದೇವರು ಡಿಸಿಷನ್ ತಗೊಂತ ನಮ್ಮ ಭರವಸೆನಾಗಿದೆ ಇವತ್ತಿದೆ. ಆದ್ರೆ ಅದು ಮೀರಿ ಇವಾಗ ನಮ್ದು ಒಂದು ಬೈಬ್ಲಿಕಲ್ ನಾಲೆಜ್ ಪ್ರಕಾರ ಇದು ತಪ್ಪಾಗಿದ್ದು ದೇವರು ಒಳ್ಳೆ ರಿವಾರ್ಡ್ ಕೊಡ್ತಾರೆ ಅಂದ್ರೆ ನಮ್ಗೆ ಅದೇನು ಬೇಜಾರಿಲ್ಲ. ಯಾಕಂದ್ರೆ ಅಲ್ಟಿಮೇಟ್ ಜಜ್ಮೆಂಟ್ ಕೊಡೋದು ಯಾರೋ ದೇವರು. ಆದ್ರೆ ಕೆಲವೊಂದು ಆ ನ್ಯೂಸ್ ಬರ್ತಾವ್ರೆ ವಾಟ್ಸಪ್ ಅಲ್ಲಿ, ಎಲ್ಲರೂ ನಂಬಕ್ ಹೋಗ್ಬಿಡಿ. ಯಾಕಂದ್ರೆ ಅದು ಬರೋಂಥ ರೆಕಾರ್ಡಿಂಗ್ ನಲ್ಲಿ ಆಡಿಯೋ ಆಗ್ಲಿ ವಿಡಿಯೋ ಅಲ್ಲಿ ಆಗ್ಲಿ ಯಾರೋ ಹೋಗ್ಬಿಟ್ಟು ಅವ್ರು ಕ್ರಿಶ್ಚಿಯನ್ಸ್ ಅಂತ ಕನ್ಫ್ಯೂಸ್ ಮಾಡಿದ ಏನೋ ರೆಕಾರ್ಡಿಂಗ್ ಇಲ್ಲ. ಯಾರೋ ಏನೋ ಮಾಡಿರೋದನ್ನ ಅದನ್ನ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡಿ ಪ್ರೊಪಗಂಡ ಮಾಡೋದು ತುಂಬಾ ಸಾಧ್ಯತೆಗಳೇನಾಗಿರ್ತದೆ ಅದಿರ್ತಾರೆ. ಅದು ನನ್ನ ಒಂದು ಅನಾಲಿಸಿಸ್. ಇದೇ ಹತ್ರ ಒಂದು 2 years ಬಿಫೋರ್ ಒಂದು ವಿಡಿಯೋ ಬರೀತು. ಆಫ್ರಿಕಾದಲ್ಲಿ ಏನ್ರಿ ಹಸ್ಬೆಂಡ್ ವೈಫ್ನ ಹೊಡೆದಿ ಮೋರಿ ತಳ್ಬಿಟ್ಟು ಹಂಗೆ ಸುಟ್ಟಾಕ್ಬಿಡ್ತಾರೆ. ಅದೆಲ್ಲ ಬಂದ್ಬಿಟ್ಟು ಆಕ್ಚುಲಿ ಕ್ರಿಶ್ಚಿಯನ್ಸ್ ಎಲ್ಲ ಅವರಲ್ಲ ಆಯ್ತಾ. ಸೊ ಅದರಿಂದ ಅದೇನೋ ಆಗಿರ್ಬೋದು, ಬೇರೆ ಸನ್ನಿವೇಶ ಆಗಿರ್ಬೋದು, ರೌಡಿಸಮ್ ಇರ್ಬೋದು, ಅಥವಾ ಗ್ಯಾಂಗಿಸಮ್ ಇರ್ಬೋದು, ಒಲಗ್ಯಾಗಿಸಮ್ ಇರ್ಬೋದು, ಏನೋ ಕಾನ್ಫ್ಲಿಕ್ಟ್ ಇರ್ಬೋದು, ಅದರಿಂದ ಒಂದು ದೇಶದಿಂದ ಸಾಯಿಸಿರ್ಬೋದು. ಅವ್ರ ಬಾಯಿಂದ ಕ್ರಿಶ್ಚಿಯನ್ಸ್ ಅನ್ನೇ ಕನ್ಫ್ಯೂಸ್ ಮಾಡಿ ಕ್ರಿಶ್ಚಿಯಾನಿಟಿಯಿಂದ ಈ ಥರ ಆಗಿರೋದು ಅಂತಂದ್ರೆ ನಾವೇನು ಮಾಡ್ಬೋದು, ಏನೋ ಒಂದು ಇವಾಗ ಏನಂತ ಹೇಳ್ಬೇಕಾದ್ರೆ ಗ್ರ್ಯಾಂಡ್ ಸ್ಟೈನ್ಸ್ ಅದರ ಅದು ನಮಗೆ ಕ್ಲಿಯರ್ ಪ್ರೂಫ್ ಇದೆ. ಈ ಥರದಲ್ಲಿ ಯಾವುದು ರೆಕಾರ್ಡಿಂಗ್ಸ್ ಇಲ್ವಲ್ಲ, ಆಡಿಯೋ ಇಲ್ಲ, ವಿಡಿಯೋ ಇಲ್ಲ, ಏನೋ ಯಾರೋ ಏನಕ್ಕೆ ಮಾಡ್ತಾ ಇರ್ಬೋದು. ಅದರಿಂದ ಇದು ಕ್ರಿಶ್ಚಿಯಾನಿಟಿಗೆ ಆಗ್ತದೆ ಅಂತ ಹೇಳೋಕ್ಕೇನಿಲ್ಲ, ಸರಿತಲ್ಲ. ಆಮೇಲೆ ಇನ್ನೊಂದು ನೋಡಿ, 1 Corinthians 13 ಚಾಪ್ಟರ್, 1 Corinthians 13 ಚಾಪ್ಟರ್ ಫಸ್ಟ್ ವರ್ಸ್ನ ಓದ್ಕೊಂಡ್ಬಂದಿದ್ದೀನಿ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಕರುಣಿಸುವ ತಾಳವು ಆಗಿದ್ದೇನೆ. ನಾದ ಕೊಡುವಂತ ಕಂಚು ಏನಾಗಿದ್ದೀನಿ, ಎಲ್ಲ ಇದೆ. ಅನ್ಯ ಭಾಷೆ ಮಾತಾಡ್ತೀನಪ್ಪ, ಪ್ರವಾಸ ಮಾತಾಡ್ತೀನಿ, ಆದ್ರೆ ಪ್ರೀತಿ ಇಲ್ಲ ಅಂತಂದ್ರೆ ನಾಡ ಕೊಡುವಂತ ಕಂಚು. ಅದರ ಗಂಟೆ ಬರ್ಸ್ಕೊಟ್ಟಿದ್ದೆ ದೇವಸ್ಥಾನದಲ್ಲಿ. ಆ ಗಂಟೆಗೆ ಏನೋ ಗೊತ್ತಾಗ್ತದೆ ಏನಕ್ಕೆ ಬರ್ಸ್ತಾ ಇದ್ದೀನಿ ಅಂತ. ಸುಮ್ಮನೆ ಯಾರೋ ಅಲ್ಲಾಡಿಸ್ತಾರೆ, ಸುಮ್ಮನೆ ಡಾಕ್ಟರ್ ಸೌಂಡ್ ಕೊಡ್ತಾರೆ ಅಷ್ಟೇ. ಆ ಸೌಂಡ್ ಪರ್ಪಸ್ ಏನಿಲ್ಲ, ಗೊತ್ತಿಲ್ಲ ನನಗೆ. ಇದೇ ತರ ಅದೆಲ್ಲ ಮುಖ್ಯ ಅಲ್ಲ. ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಹೊಡಿದ್ದೀನಿ, 2ನೇ ವಚನ. ನನಗೆ ಪ್ರವಾದನ ವರವಿದ್ದರು, ಎಲ್ಲಾ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದವು, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರು. ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ. ಏನು ಅಲ್ಲದವನು, ವಿಶ್ವಾಸ ಇದೆ, ಬೆಟ್ಟಗಳು ತೆಗೆಸ ವಿಶ್ವಾಸ ಇದೆ, ಆದ್ರೆ ಪ್ರೀತಿ ಇಲ್ಲ ಅಂದ್ರೆ ನೆಕ್ಸ್ಟ್. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು. ನೋಡ್ರ, ನನಗಿರೋದೆಲ್ಲವನ್ನು ಅನ್ನದಾನ ಮಾಡಿದರು. ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ನೋಡ್ರ, ದೇಹವನ್ನು ಸುಡೋದಕ್ಕೆ ಒಪ್ಪಿಸಿದ್ರು. ಸರಿ, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನ? ದೇಹನ ಏನ್ರಿ ಯಾರು ನಮ್ಗೆ ಪರ್ಸಿಕ್ಯೂಷನ್ಸ್ ಕೊಟ್ಟು ದೇಹನ ಈ ತರ ಆ ತರ ಮಾಡೋದ್ರಿಂದ ನಮ್ಮ ರಕ್ಷಣೆ ಏನಾಗೋದಿಲ್ಲ, ನಿರ್ಧಾರ ಆಗೋದಿಲ್ಲ. ಯಾಕೆ ಗೊತ್ತಾ, ಕೆಲವೊಂದು ಸತಿ ತುಂಬಾ ಅಡೆಮೆಂಟ್ ಆಗಿರ್ತಾರೆ ಕ್ಯಾರೆಕ್ಟರ್ಗಳು, ಹೇಳೋದನ್ನ ಕೇಳೋದೇ ಇಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ತಗ್ಗಿಸ್ಕೊಂಡೆ ಅಂತ ಗುಣ ಇಲ್ಲ ಅಂತ ಮನುಷ್ಯನ ಹೊಡೆದಿ ನೇತಾಕಿದ್ರೆ ಅವನೇನ್ ಮಾಡ್ತಾನೆ, ಆ ಒಂದು ಈಗೋ ಇಂದ ಏನ್ ಮಾಡ್ತಾನೆ, ಅದನ್ನ ಸಫರ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಆ ಈಗೋ ಎತ್ಕೊಂಡಿರ್ತೀನಿ, ಏನೋ ಏನ್ ಬೇಕಾದ್ರೆ ಮಾಡ್ಕೊಟ್ರೆ ಹಿಂಗೆ ಇರ್ತೀನಿ, ಆ ಈಗೋ ಇಂದ ಕಡೆಯಿಂದ ಸರೆಂಡರ್ ಆಗ್ತಾರೆ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಸಾಯಂತ ವಿಧದಲ್ಲಿ ಮನಸ್ಸಲ್ಲಿ ಏನಿಂದ ಸಾಯ್ತಾ ಇದ್ದೀರಿ, ದೇವ್ರಿಗೋಸ್ಕರ ಜೀವ ಕೊಟ್ಬಿಟ್ಟು ಅಥವಾ ಸ್ಯಾಕ್ರಿಫಿಷನ್ ಆಗಿ ಸಾಯ್ತಾ ಇದ್ದೀರಾ ಅಥವಾ ನಿಜವಾದ ಪ್ರೀತಿಯಿಂದ ಸಾಯ್ತಾರೆ, ಇದನ್ನ ನೋಡ್ತಾರೆ. ಯುವದಾಸ್ ಕೂಡ ಏನ್ ಮಾಡೋದು, ರಿಪೀಟ್ ಅದ ಏನಾದ್ರು ಸತ್ತೋಗ್ಬಿಟ್ಟ. ಏನಕ್ಕೆ ಸತ್ತೋಗಿದ್ದು? ಅದಕ್ಕೆ ಸಾವು ಬರೋದು ಯಾವ ರೀತಿ ಅಂತ ಇಂಪಾರ್ಟೆಂಟ್ ಅಲ್ಲ,
ಸಾಯಂತ ಉದ್ದೇಶ ಏನ್ರಿ ಇವಾಗ ಇಂಪಾರ್ಟೆಂಟ್. ಓಕೆನ್ರಾ? ಸೊ ಅದಕ್ಕೆ ಇದೆಲ್ಲ ಯಾರು ಜಜ್ಮೆಂಟ್ ಕೊಡೋದು ಸರ್? ದೇವ್ರು ಕೊಡೋದು. ಅದೇ ದೇವ್ರವ್ರು ಕೊಟ್ಟರೆ ನಮ್ಗೆ ಏನು ನನಗಂತೂ ನಿಜ ಏನು ಬೇಜಾರಿಲ್ಲಪ್ಪ. ಆದರೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಕೊಡೋ ಸ್ಕ್ರಿಪ್ಚರ್ಸ್ ನೋಡೋದಂದ್ರೆ ಅದೆಲ್ಲ ತುಂಬ ಕಷ್ಟ. ಅದಕ್ಕೆ ಇನ್ನೊಂದು ಸಬ್ಜೆಕ್ಟ್ ಇದೆ ಏನ್ರಿ, ಇವಾಗ ಎಷ್ಟೋ ಪರವಾಗಿಲ್ಲ, ಒಂದು ಕಾಲದಲ್ಲಿ 1260 years ಬರೀ ಕ್ರಿಶ್ಚಿಯನ್ಸ್ಗೆ ಹೆಂಗೆಲ್ಲ ಸಾಯಿಸಾಕಿದ್ದಾರೆ ಅಂತಂದ್ರೆ ಜೀವ ಸಹಿತ ಕಟ್ಟುಬಿಟ್ಟು ಏನು ಮಾಡೋರೆ, ಬೆಂಕಿಯಲ್ಲಿ ಸುಟ್ಟಾಕೋರೆ. ಇಲ್ಲ ವಿಲಿಯಂ ಟಿಂಡಲ್ ಮತ್ತೆ ಫಸ್ಟ್ ಟೈಮ್ ಬೈಬಲ್ ಏನು ಮಾಡಿದ್ರು, ಟ್ರಾನ್ಸ್ಲೇಷನ್ ಮಾಡಿದ್ರು. ಎಷ್ಟು ದೊಡ್ಡ ಶ್ರೀಮಂತ ಅಂದರೆ ರಿಚ್ ಮರ್ಚೆಂಟ್, ತನಗಿರೋಂಥ ಆಸ್ತಿ ಎಲ್ಲ ಮಾಡಿಬಿಟ್ಟು ಬೈಬಲ್ ಟ್ರಾನ್ಸ್ಲೇಷನ್ ಮಾಡಿ ಇಡೀ ಬೈಬಲ್ನ ಪ್ರಿಂಟ್ ಮಾಡಿಸಿ ಒಂದು ದೊಡ್ಡ ಹಡಗು ಶಿಪ್ಪಲ್ಲಿ ಬೈಬಲ್ನ ಹಾಕ್ಬಿಟ್ಟು ಸಾಗಾಣಿಕೆ ಮಾಡಿದ್ರು. ಪೋಪ್ಗೆ ಗೊತ್ತಾಗಿದ್ದ ತಕ್ಷಣ ಏನು ಪೋಪು ದುಡ್ಡು ಕೊಟ್ಬಿಟ್ಟು ಈ ಅಡುಗೆನೇ ಕೊಂಡ್ಕೊಂಡ್ಬಿಟ್ಟು ಅಡುಗೆನ ತಂದ್ಬಿಟ್ಟು ಆ ಬೈಬಲ್ ಎಲ್ಲ ತರಿಸ್ಬಿಟ್ಟು ವಿಲಿಯಂ ಟಿಂಡಲ್ನ ಅರೆಸ್ಟ್ ಮಾಡಿ ಕಂಬಕ್ಕೆ ಕಟ್ಬಿಟ್ಟು ಸುತ್ತಲೂ ಬೈಬಲ್ ಇಟ್ಬಿಟ್ಟು ಬೆಂಕಿಯಾಗಿ ಸುಟ್ಟಾಕ್ಬಿಟ್ರು ಮನುಷ್ಯನ. ಇದು ನಾನು ಹೇಳ್ತಾರೆ ಒಂದು ಎಕ್ಸಾಂಪಲ್. ನೀರೋ ರಾಜ ಇದ್ದ, ಕೇಳಿದಿರಾ? ನೀರೋ ಅಂತ ಒಬ್ಬ ಎಂಪರರ್ ಇದ್ದ. ಅವನು ಏನು ಮಾಡ್ದ ಅಂದರೆ ಹಳೆ ಕಾಲದಲ್ಲಿ ಸ್ಟ್ರೀಟ್ ಲೈಟಲ್ಲಿ ಇಲ್ಲ ನೋಡಿ, ರೋಡಲ್ಲಿ ದೀಪ ಬೆಳಕಲ್ಲಿ ಅಲ್ಲೆಲ್ಲ ಇಲ್ಲ. ಅದಕ್ಕೆ ಏನು ಮಾಡೋದು ಅಂದರೆ ದಿನಾ ರಾತ್ರಿ ರೋಡಲ್ಲಿ ಕಂಬಗಳಿಗೆ ಏನು ಮಾಡೋದು, ಕ್ರಿಶ್ಚಿಯನ್ಸ್ನ ಕಟ್ಬಿಟ್ಟು ಬೆಂಕಿ ಹಚ್ಬಿಡೋದು. ಬೆಂಕಿ ಹಚ್ಬಿಟ್ರೆ ಬೆಳಗ್ಗೆವರೆಗೂ ಉರಿತಾರಲ್ಲ ದೇಹ, ಅದಕ್ಕೆ ರೋಡಲ್ಲಿ ಏನಾಗಲಿ ಲೈಟರ್ ಇರಲಿ. ಈ ಥರ ನೀರು ಏನು ಮಾಡವನೆ ಅವನು ಕ್ರಿಶ್ಚಿಯನ್ಸ್ಗೆ ಹಿಂಸೆ ಕೊಟ್ಟಾನೆ. ಇವಾಗ ಅವರೆಲ್ಲರೂ ಲ್ಯಾಕ್ ಆ್ಯಂಡ್ 44,000 ಹೋದ್ರ? ಯಾಕೆ ಅಂದರೆ ಆ ಜಜ್ಮೆಂಟ್ ಯಾರಿಗೆ ಬಿಟ್ಟಿದ್ದು? ದೇವ್ರಿಗೆ ಬಿಟ್ಟಿದ್ದು. ನಾವು ಸಾಯಂತ ಒಂದು ಪರ್ಪಸ್ ಯಾವ ಥರ ಇದ್ರಿ ಮನಸ್ಸಿರ್ಬೋದು, ಅದೇ ಅದು ನೋಡೋದು ಯಾರು? ದೇವರು. ಓಕೆನ್ರಾ? ಇವಾಗ ನಾವು ಹೇಳ್ತಿರೋದು ಸತ್ಯನ, ನೀವು ಕೇಳ್ತಾ ಇದ್ರೆ ಸತ್ಯಗಳು. ಅಲ್ಲಂದ ತಕ್ಷಣ ಲ್ಯಾಕ್ ಆ್ಯಂಡ್ 44,000 ಹೋಗ್ತಿದ್ದೆ ಗ್ಯಾರಂಟಿ ಇದೆಯಾ? ಇಲ್ಲ. ನಮ್ಮ ನಡವಳಿಕೆಗಳು ಕ್ರಿಸ್ತಂತರ ಆಗಿದೆ ಹೊರತು ರಕ್ಷಣೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆನ್ರಾ? ಬೇರೆ ಇನ್ನೇನು ನೋಡ್ಸಿಲ್ಲ. ಸರಿ, ಹಂಗಾರೆ ಒಂದು ಪ್ರಾರ್ಥನೆ ಮಾಡೋಣ, ಮುಗಿಸ್ಬಿಡೋಣ. ನಮ್ಮ ಮಧ್ಯದಲ್ಲಿ ಅಂತ ಜೇಮ್ಸ್ ಅವರು ಬಂದ್ಬಿಟ್ಟು ಪ್ರಾರ್ಥನೆ ಮುಗಿಸ್ಕೊಡ್ಬೇಕಾಗ್ತದೆ.